ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। ओम शांति शांति शांति। ಆತ್ಮೀಯ ಸೋದರ ಸೋದರಿಯರೇ, ಈ ದಿನ ನಾವೆಲ್ಲರೂ ಕೂಡ ಒಂದು ಉತ್ತಮವಾದ ಗ್ರಂಥ ಅಂತ ಹೇಳಬಹುದು. GS ಅರುಂಡೇಲ್ ಅವರು ನಮ್ಮ ಅಂತಾರಾಷ್ಟ್ರೀಯ 3ನೇ ಅಧ್ಯಕ್ಷರಾಗಿದ್ದಂಥವರು ಬರೆದಿರ್ತಕ್ಕಂಥ ಈ ಗ್ರಂಥ ನೀನು ಅಂತ ಇದೆ. ನೀವೆಲ್ಲ ನೋಡಿರಬಹುದು. ಆ ಗ್ರಂಥ ಬಹಳ ಚೆನ್ನಾಗಿದೆ. ಅದರ ಮುಖಪುಟವನ್ನ ನೋಡಿದಾಗ್ಲೇ ಅದರಲ್ಲಿ ಅರ್ಥ ಆಗತ್ತೆ. ಅವರು ಒಂದು ಕನ್ನಡಿಯ ಚಿತ್ರವನ್ನ ಕೊಟ್ಟಿದ್ದಾರೆ. ಆ ಕನ್ನಡಿ ನಿಜವಾಗ್ಲೂ ನಮಗೆ ಹಿಡಿದಿರ್ತಕ್ಕಂತ, ನಮ್ಮ ವ್ಯಕ್ತಿತ್ವಕ್ಕೆ ಹಿಡಿದಿರ್ತಕ್ಕಂತ ಒಂದು ಕನ್ನಡಿ. ಆ ಇಂಥ ಒಂದು ಗ್ರಂಥವನ್ನ ನಿಜವಾಗ್ಲೂ ಅವರು ಬಹಳ ಅತ್ಯುತ್ತಮವಾಗಿ ಬರೆದಿರ್ತಕ್ಕಂಥದ್ದು. ಫಿಲಾಸಫಿ ಜ್ಞಾನವನ್ನ ಅವ್ರು ತಿಳ್ಕೊಂಡು ಆ ಗ್ರಂಥ ಹೇಗಿದೆ ಅಂತ ಹೇಳಿದ್ರೆ, ಅವರು ಮುನ್ನುಡಿಯಲ್ಲಿ ಹೇಳ್ತಾರೆ, GS ಅರುಂಡೇಲ್ ಅವರು, ಈ ಗ್ರಂಥದಲ್ಲಿ ನಮಗೆ ಮೂಲಭೂತ ಸಿದ್ಧಾಂತ ಏನಿದೆ ಅಂತ ಹೇಳಿದ್ರೆ, ಥಿಯಾಸಫಿ, ನಾವು ಬ್ರಹ್ಮಜ್ಞಾನ ಅಂತ ಏನ್ ಹೇಳ್ತೀವಿ, ಅದರ ವಿವರಣೆಯನ್ನು ಕುರಿತಂತದ್ದು. ಅಂದ್ರೆ ಬಹಳ ತಿಳುವಳಿಕೆಯ ಸಾರಾಂಶ. ಅವ್ರು ಏನ್ ಥಿಯಾಸಫಿಯಲ್ಲಿ ಅಷ್ಟು ವರ್ಷಗಳಲ್ಲಿ ಅವ್ರು ತಿಳ್ಕೊಂಡಿದ್ದಾರೆ, ಅದರ ಸಾರಾಂಶ ಇದು ಅವರು ನಮ್ಗೆ ಕೊಟ್ಟಂತ ಕೊನೆಯ ಗ್ರಂಥ. ನಿಜವಾಗ್ಲೂ ಹೇಳೋದಾದ್ರೆ ಸಣ್ಣ ಗ್ರಂಥ ಆದ್ರೂ ಕೂಡ ಬಹಳ ಅತ್ಯುತ್ತಮವಾದಂಥದ್ದು, ಎಲ್ಲರಿಗೂ ಉಪಯುಕ್ತವಾದಂಥದ್ದು. ಹೇಳೋದಾದ್ರೆ ಈಗ ಕಾಲಿಡ್ತಾ ಇದ್ದಾರಂತಲ್ಲ ಥಿಯಾಸಫಿ ಅಥವಾ ಅಧ್ಯಾತ್ಮ ಜ್ಞಾನಕ್ಕೆ ಯಾರು ಕಾಲಿಡ್ತಾ ಇದ್ದಾರೆ, ಯಂಗ್ಸ್ಟರ್ಸ್ ಅಂತ ನಾವು ಹೇಳ್ತೀವಿ, ಅವ್ರಿಗೆಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಅತ್ಯಂತ ಉಪಯುಕ್ತವಾದ ಗ್ರಂಥ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನದೇ ಆದ ರೀತಿಯಲ್ಲಿ ಈ ನಾವು ಏನ್ ಹೇಳ್ತೀವಿ ಬ್ರಹ್ಮಜ್ಞಾನ ಅನ್ನೋದು, ನಿಜವಾಗ್ಲೂ ಇದನ್ನ ಜೀವ ವಿಜ್ಞಾನ ಅಂತ ಹೇಳ್ತಾರೆ. ಜೀವ ವಿಜ್ಞಾನ ಅನ್ನೋದು ಥಿಯಾಸಫಿ, ಬ್ರಹ್ಮಜ್ಞಾನ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಪ್ರತಿಯೊಬ್ಬನು ಕೂಡ ತನ್ನದೇ ಆದ ರೀತಿಯಲ್ಲಿ ಕಂಡುಕೊಳ್ತಾನೆ ಅಂತ ಹೇಳ್ತಾರೆ ಅರುಂಡೇಲ್ ಅವರು. ಈ ಗ್ರಂಥದ ಅಧ್ಯಯನ ಯಾರು ಮಾಡ್ತಾರೋ ಅವರೆಲ್ಲ ತಮ್ಮದೇ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋ ಹಾಗೆ ನಾನು ಈ ಗ್ರಂಥವನ್ನ ರಚಿಸಿದ್ದೀನಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಯಾರು ಅಂದ್ರೆ ಓದುಗರು, ಈ ಗ್ರಂಥನ ಯಾರು ಓದ್ತಾರೋ ಅವರೆಲ್ಲರೂ ಕೂಡ ನಾನೇನ್ ತಿಳ್ಕೊಂಡಿದ್ದೀನೋ ಅದಕ್ಕಿಂತಲೂ ಬೇರೆ ರೀತಿಯಲ್ಲೇ ಅದರ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಒಳ್ಳೇದೇ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅವ್ರು ಹೇಳೋದೇನು ಅಂದ್ರೆ ಅರುಂಡೇಲ್ ಅವರು, ನಾನು ಥಿಯಾಸಫಿಸ್ಟ್ ಅಲ್ಲಿ ಯಾವುದೇ ರೀತಿಯ ನಂಬಿಕೆಗಳನ್ನ ಸಿದ್ಧಾಂತಗಳನ್ನ ಅವರಲ್ಲಿ ಹುಟ್ಟುಹಾಕಕ್ ಹೋಗ್ತಾ ಇಲ್ಲ, ಅದರಿಂದ ದೂರನೇ ಇದ್ದೀನಿ ನಾನು. ಇತರರು ನನ್ನ ಅಭಿಪ್ರಾಯಗಳನ್ನ ಒಪ್ಪದೇ ಇರ್ಬೋದು, ಯಾಕಂದ್ರೆ ನಾವೆಲ್ಲರೂ ಅಷ್ಟೇ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ. ನಾನ್ ಹೇಳಿದ್ದು ಇನ್ನೊಬ್ಬರಿಗೆ ಇಷ್ಟ ಆಗಲ್ಲ, ಇನ್ನೊಬ್ರು ಹೇಳಿದ್ದು ಇನ್ನೊಬ್ಬರಿಗೆ ಇಷ್ಟ ಆಗಲ್ಲ, ಈ ರೀತಿ ಇರ್ತದೆ. ಹಾಗೆ ಅದು ಒಳ್ಳೇದೇ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕ ಆಗಿರೋದು ಯಾವುದು ಅಂದ್ರೆ ತನ್ನದೇ ಆದ ರೀತಿಯಲ್ಲಿ ಥಿಯಾಸಫಿಯನ್ನ ತಿಳ್ಕೊಳ್ಳೋದು. ನಮಗೆ ಈಗ ಒಂದು ಶಾಲೆಯಲ್ಲಿ ಗುರುಗಳು ಪಾಠ ಮಾಡುವಾಗ ಒಂದೇ ಪಾಠವನ್ನೇ ಮಾಡೋದು, ಎಲ್ಲಾ ವಿದ್ಯಾರ್ಥಿಗಳು ಅದನ್ನ ಅವರವರ ಬೆಳವಣಿಗೆ ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಅರುಂಡೇಲ್ರು ಹೇಳೋದು, ಈ ಗ್ರಂಥವನ್ನ ನಾನು ಅಷ್ಟು ಆ ವಿಶಾಲ ಮನೋಭಾವನೆಯಿಂದ ಬರೆದಿದ್ದೇನೆ. ಯಾವ ಓದುಗ ಅದನ್ನ ಯಾವ ತರ ಓದ್ತಾನೆ, ಹೇಗೆ ತಿಳ್ಕೊಳ್ತಾನೆ, ಅವನ ಗುಣಮಟ್ಟಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಬರ್ದಿದ್ದೀನಿ ಅಂತ ಹೇಳ್ತಾರೆ. ಥಿಯಾಸಫಿಯನ್ನ ತಿಳಿ ಬಯಸುವವರಲ್ಲಿ ಹಸಿವನ್ನ ಹೆಚ್ಚಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತಾರೆ. ನಮ್ಗೆ ಇನ್ನೂ ಓದ್ಬೇಕು ಅನ್ನಿಸ್ಬೇಕು ಅದರಲ್ಲಿ ಅಲ್ವಾ, ನಾನು ಏನ್ ತಿಳ್ಕೊಳ್ತಾ ಇದ್ದೀನಿ, ಇನ್ನಷ್ಟು ತಿಳಿಬೇಕು, ಇನ್ನಷ್ಟು ತಿಳ್ಕೊಬೇಕು ಈ ಜ್ಞಾನವನ್ನ ಅನ್ನ ಒಂದು ಹಸಿವನ್ನ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಬೆಳೀತಾ ಇರೋ ಈ ಜೀವ ವಿಜ್ಞಾನ ಇದೆಯಲ್ಲ, ನಮ್ಮ ಜೀವನವೇ ಒಂದು ವಿಜ್ಞಾನ ನೋಡೋದಾದ್ರೆ. ಈ ಥಿಯಾಸಫಿ ನನ್ನಲ್ಲಿ ಇನ್ನೂ ಹೆಚ್ಚಿನ ದಾಹ ಮತ್ತು ಅತೃಪ್ತಿ ಬಂದಿದೆ ಅಂತ ಹೇಳ್ತಾರೆ. ಎಲ್ರಿಗೂ ಸಾಮಾನ್ಯ ಇದು ಅನ್ಸುತ್ತೆ, ನಾವ್ ಎಷ್ಟೇ ತಿಳ್ಕೊಂಡ್ರು ಕೂಡ ಈ ಆತ್ಮಜ್ಞಾನ ಅನ್ನೋದು ಅದು ಸಾಗರ. ನಾವು ಎಷ್ಟೇ ತಿಳ್ಕೊಂಡ್ರು ನನ್ಗೆ ಇಷ್ಟೇನಾ ಗೊತ್ತಿರೋದು, ಇನ್ನೂ ಎಷ್ಟು ವಿಷಯಗಳಿದೆಯೋ ಏನೋ, ಎಷ್ಟು ತಿಳ್ಕೊಂಡಷ್ಟು ಇನ್ನೂ ಇದೆ ಅಂತ. ಆ ವಿಷಯವನ್ನ ಅವರು ಬಹಳ ಆತ್ಮೀಯವಾಗಿ ಹಂಚ್ಕೊಂಡಿದ್ದಾರೆ GS ಅರುಂಡೇಲ್ ಅವರು, ಜಾರ್ಜ್ ಸಿಡ್ನಿ ಅರುಂಡೇಲ್ ಅವರು. ಥಿಯೋಸಾಫಿಕಲ್ ಸೊಸೈಟಿಯ 3ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು. ಅವ್ರ ವಿಷಯ ಒಂದ್ 2 ವಾಕ್ಯಗಳಲ್ಲಿ ಹೇಳೋದಾದ್ರೆ, ಅವರು ಬೆಸೆಂಟ್ ಮೆಮೋರಿಯಲ್ ಸ್ಕೂಲ್ ಅನ್ನ ಸ್ಥಾಪನೆ ಮಾಡ್ತಾರೆ. ವರ್ಲ್ಡ್ ಫೆಡರೇಷನ್ ಆಫ್ ಯಂಗ್ ಥಿಯಾಸಫಿಸ್ಟ್ ಅನ್ನೋ ಒಂದು ಸಂಘವನ್ನ ಸ್ಥಾಪಿಸಿ ಸತತವಾಗಿ ಅದರಲ್ಲಿ ಕಾರ್ಯವನ್ನ ಮಾಡ್ತಾರೆ. ಅವರ 3 ಕಾರ್ಯಕ್ಷೇತ್ರಗಳು ಯಾವ್ದಪ್ಪ ಅಂತ ಹೇಳಿದ್ರೆ,
ಒಂದು ಶಿಕ್ಷಣದತ್ತ ಒಲವು. ಅವರಿಗೆ ಎಲ್ಲರೂ ಶಿಕ್ಷಿತರಾಗ್ಬೇಕು, ಅಂದ್ರೆ ಆತ್ಮಜ್ಞಾನವನ್ನ ಎಲ್ಲರೂ ತಿಳ್ಕೊಳ್ಬೇಕು, ಅದು ಅವರ ಒಲವು. ಅವ್ರಿಗೆ ಬಹಳ ಯುವಕರನ್ನ, ಎರಡನೇದು ಏನಂತ ಹೇಳಿದ್ರೆ ಅವರು ಯುವಕರನ್ನ ಥಿಯಾಸಫಿಯತ್ತ ಆಕರ್ಷಣೆ ಮಾಡಿ. ಯಾವಾಗ್ಲೂ ನಾವು ಆತ್ಮಜ್ಞಾನವನ್ನು ಹೇಳುವಾಗ ಬಹಳ ದೊಡ್ಡ ದೊಡ್ಡ ವಿಷಯಗಳನ್ನ ಹೇಳೋದು ಹೇಳ್ತಾ ಇದ್ರೆ ಯುವಕರು ಅದಕ್ಕೆ ಬರೋದು ಕಷ್ಟ ಆಗುತ್ತೆ. ಮೊದಲು ನಮ್ ಬಗ್ಗೆ ತಿಳ್ಕೊಳ್ಳೋದೇ ನಮ್ಗೆ ಅದೇ ನಿಜವಾಗ್ಲೂ ಸತ್ಯ ಅಂತ ಹೇಳುತ್ತೆ ಅಲ್ವಾ. ನಮ್ಮ ಧ್ಯೇಯ ವಾಕ್ಯ ಇದೆಯಲ್ಲ, ಸತ್ಯಕ್ಕಿಂತ ಮಿಗಿಲಾದ ಧರ್ಮ ಇಲ್ಲ ಅಂತ. ಸತ್ಯ ಯಾವ್ದು ಅಂತ ಹೇಳಿದ್ರೆ ನನ್ನನ್ನು ನಾನು ತಿಳಿಯೋದೇ ಸತ್ಯ. ನನ್ನೊಳಗೆ ಭಗವಂತ ಇದ್ದಾನೆ ಅಂತ ಗೊತ್ತಾದಾಗ ನನ್ನನ್ನು ನಾನು ತಿಳ್ಕೊಂಡ್ರೆ ಭಗವಂತನನ್ನ ತಿಳಿದಂಗಾಗತ್ತೆ. ಅದನ್ನ ಅವ್ರು ಹೇಳುದು. ಹಾಗೆ ಯುವಕರನ್ನ ಥಿಯಾಸಫಿ ಕಡೆ ಆಕರ್ಷಿಸೋದು ಅವ್ರದ್ದು ಎರಡನೇ ಗುರಿ. ಮತ್ತೆ ಜಗತ್ತಿನ ಅವಶ್ಯಕತೆಯನ್ನ ಥಿಯಾಸಫಿ ಮೂಲಕ ನೆರವೇರಿಸೋದು. ಏನಿದೆ, ನಾವೆಲ್ಲರೂ ಕೂಡ ಮಹಾತ್ಮರ ವಿಷಯವನ್ನ ಓದುವಾಗ ಆ ಮಹಾತ್ಮರೆಲ್ಲ ಏನ್ ಕೆಲಸ ಮಾಡ್ತಿದ್ದಾರಪ್ಪ ಜೀವನ್ ಮುಕ್ತಿಯನ್ನ ಪಡ್ಕೊಂಡ್ಮೇಲೆ ಅಂದ್ರೆ, ಪ್ರತಿಯೊಬ್ಬ ಜೀವಿಯನ್ನ ಎವಾಲ್ವ್ ಅಂತ, ಎವಲ್ಯೂಷನ್ ಅಂತ ಹೇಳ್ತೀವಿ, ವಿಕಾಸದಲ್ಲಿ ಅವನನ್ನ ಮುಂದುವರ್ಸೋದು, ಆ ಜೀವಿಯನ್ನ ಮುಂದುವರ್ಸೋದು, ಆ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ಥಿಯಾಸಫಿ ಮೂಲಕ ನೆರವೇರಿಸೋದು ಅರುಣ್ ಅವರ ಇಚ್ಛೆ. ಅದಕ್ಕೆ 4ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತ ಜಿನರಾಜ್ ದಾಸರು ಹೇಳ್ತಾರೆ, ಅರುಣ್ ಒಬ್ಬ ವಿಶಿಷ್ಟ ವ್ಯಕ್ತಿತ್ವವನ್ನ ಹೊಂದಿದ್ದಂಥವ್ರು. ಅವರಲ್ಲಿ ನಿಜವಾಗ್ಲೂ ನಾವೆಲ್ಲರೂ ಕೂಡ ಬಾಯಲ್ಲಿ ಹೇಳ್ತೀವಿ, ನಾವೆಲ್ಲ ಸಹೋದರರು ಅಂತ ಹೇಳ್ತೀವಿ, ಎಲ್ರನ್ನು ನಾವು ಭ್ರಾತೃತ್ವ ಅಂತ ಬಾಯಲ್ಲಿ ಹೇಳ್ತೀವಿ. ನಿಜವಾಗ್ಲೂ ಅರುಣ್ ಅವರ ವ್ಯಕ್ತಿತ್ವದಲ್ಲಿ, ಅವರು ಕೆಲಸಗಳಲ್ಲಿ ಆ ಭ್ರಾತೃತ್ವವನ್ನ ತೋರಿಸಿದ್ರು. ಆ ವಿಶಾಲ ಭ್ರಾತೃತ್ವ ಅನ್ನೋದೇನಿದೆ, ನಾವು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಏನ್ ಹೇಳ್ತೀವಿ, ಅದನ್ನ ಅವರು ಕ್ರಿಯೆಯಲ್ಲಿ ಮಾಡಿ ತೋರಿಸಿದವರು ಅಂತ ಹೇಳ್ತೀವಿ. ಆ ತರ ಹೇಳ್ತಾರೆ ಅರುಣ್ ಅವರನ್ನ ಅವರ ಮಾತುಗಳಲ್ಲಿ ಹೇಳ್ತಾರೆ ದಿನರಾಜ್ ದಾಸ್. ಅವರು ಕೂಡ ದಿವ್ಯ ದೃಷ್ಟಿ ಇದ್ದಂಥವ್ರು. ಮತ್ತೆ ನಮಗೆ ಈ ಗ್ರಂಥ ಏನ್ ಹೇಳುತ್ತಪ್ಪ ಅಂದ್ರೆ, ಥಿಯಾಸಫಿ ಜ್ಞಾನ ನಿಜವಾಗ್ಲೂ ಒಳ್ಳೆ ಪರಿಚಯವನ್ನ ನಮಗೆ ಮಾಡಿಸುತ್ತೆ. ಥಿಯಾಸಫಿಯಲ್ಲಿ ಏನೆಲ್ಲ ಇದೆ, ಬ್ರಹ್ಮಜ್ಞಾನ ಅಂತ ನಾವು ಹೇಳ್ತೀವಿ, ಸೃಷ್ಟಿಯ ಆದಿಯಿಂದ ಹಿಡಿದು ನಾವು ಯಾತಕ್ಕೆ ಬಂದಿದೀವಿ ಈ ಪ್ರಪಂಚಕ್ಕೆ, ನಮ್ಮ ಉದ್ದೇಶ ಏನು, ನಾವು ಇಲ್ಲಿ ಬಂದಿರೋ ಉದ್ದೇಶ ಏನು, ನಮ್ಮ ಜೀವನ ಹೇಗಿರ್ಬೇಕು ಅನ್ನೋ ಸಮಸ್ತವನ್ನು ಕೂಡ ಈ ಗ್ರಂಥ ನಮಗೆ ಬಹಳ ಚೆನ್ನಾಗಿ ವಿವರಣೆ ಕೊಡ್ತಾ ಹೋಗುತ್ತೆ. ವಿಶೇಷವಾಗಿ ಯುವಕರಿಗೆ ಅತಿ ಸರಳವಾಗಿ, ಯಾವುದೇ ಸಿದ್ಧಾಂತಗಳ ಗೊಡವೆ ಇಲ್ಲದೆ, ನಾವ್ ಎಷ್ಟೋ ಹೇಳ್ತೀವಿ ವೇದಗಳು ಸಿದ್ಧಾಂತಗಳು ಇವುಗಳನ್ನೆಲ್ಲ ತಿಳ್ಕೊಳಕ್ ಹೋದಾಗ ನಾವು ಕಳೆದು ಹೋಗ್ಬಿಡ್ತೀವಿ. ಇಲ್ಲ, ಆ ಸಿದ್ಧಾಂತಗಳು ಇಲ್ಲದೇನೆ ಸಹಜವಾಗಿ ಸರಳವಾಗಿ ತಿಳಿಸುವಂತ ಕ್ರಿಯೆಯನ್ನ GS ಅರುಣ್ ಅವರು ಮಾಡಿದ್ದಾರೆ. ನಮ್ಮಲ್ಲಿ ಅವ್ರು ಹೇಳ್ತಾರೆ ಸಾಕಷ್ಟು ಗ್ರಂಥಗಳಿದ್ದಾವೆ ಅಲ್ವಾ. ಎಷ್ಟೊಂದು ಇದುವರೆಗೆ ನಾವು ಅನೇಕ ಪುರಾಣಗಳನ್ನ ಓದಿದೀವಿ, ಭಗವದ್ಗೀತೆಯನ್ನ ಓದಿದೀವಿ, ಶಂಕರಾಚಾರ್ಯರ ಗ್ರಂಥಗಳನ್ನ ಓದಿದೀವಿ. ನಮ್ಮಲ್ಲೇ ಥಿಯಾಸಫಿಯಲ್ಲಿ ಮೌನವಾಣಿ ಅಂತೆ, ಮಾರ್ಗಜ್ಯೋತಿ, ಬಹಳ ಅತ್ಯುನ್ನತವಾದ ಮಟ್ಟದ ಜ್ಞಾನದ ದಾಹವನ್ನ ಇಂಗಿಸ್ತಕ್ಕಂತ ಗ್ರಂಥಗಳು ನಮ್ಮಲ್ಲಿದ್ದಾವೆ. ಆದ್ರೆ ನಿಜವಾಗ್ಲೂ ಇವೆಲ್ಲ ಕೂಡ ನಾವ್ ಏನ್ ಮಾಡ್ತಾ ಇದೀವಿ, ಗ್ರಂಥಗಳಿಂದ ಸಂಗ್ರಹಿಸಿದ ಜ್ಞಾನ ನಮ್ಮ ತಲೆಯಲ್ಲಿದೆ ಅಲ್ವಾ, ಮಸ್ತಕದಲ್ಲಿದೆ. ಈ ಜ್ಞಾನ ನಮ್ಮ ಅನುಷ್ಠಾನದಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ ಅರುಣ್ ಅವ್ರು. ಹೇಳೋದೇನಂದ್ರೆ, ನಮ್ಗೆ ಸಾಕಷ್ಟು ಜ್ಞಾನ ಇದೆ, ತಿಳುವಳಿಕೆ ಇದೆ, ಆದ್ರೆ ನಿಜವಾಗ್ಲೂ ಅದನ್ನ ಪಾಲಿಸ್ತಾ ಇದ್ದೀವ ಅಂತ ನೋಡಿದ್ರೆ ನಮ್ಮ ನಡವಳಿಕೆಯಲ್ಲೇ ಅದು ಬರ್ತಾ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಅದಷ್ಟೇ ಸತ್ಯ ಅಲ್ವಾ. ನಿಜವಾಗ್ಲೂ ನಾವು ಅಷ್ಟೊಂದು ತಿಳ್ಕೊಳ್ತೀವಿ, ಇಡೀ ಗ್ರಂಥವನ್ನ ಓದಿದಾಗ ಅದರಲ್ಲಿ ಒಂದು ವಾಕ್ಯವನ್ನ ನಾವು ಪಾಲನೆ ಮಾಡೋದು ಕೂಡ ಕಷ್ಟ ಆಗುತ್ತೆ ಜೀವನದಲ್ಲಿ. ಅದು ಅನುಷ್ಠಾನ ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ ನಾವು ಎಷ್ಟು ಪಾಲನೆ ಮಾಡ್ತಾ ಇದ್ದೀವಿ ಅಂತ. ಅದು ಅವ್ರು ಹೇಳ್ತಾರೆ ಇದಷ್ಟೇ ಸತ್ಯ ಅಂತ. ಎಷ್ಟು ಜ್ಞಾನ ತಿಳ್ಕೊಳ್ತೀವೋ ಅದರಲ್ಲಿ ಎಷ್ಟೋ ಸಾಸಿವೆ ಕಾಳಷ್ಟು ನಾವು ಅನುಷ್ಠಾನ ಮಾಡ್ತೀವಿ. ಅದು ಬರ್ತಾ ಬರ್ತಾ ಹೆಚ್ಚಾಗ್ಬೇಕು. ಅದವ್ರು ಹೇಳ್ತಾರೆ ನಮ್ಮನ್ನೇ ನಾವು ತಿಳಿಯೋದು ಅದೇ ಹೇಳ್ತಾರೆ. ರಮಣ ಮಹರ್ಷಿಗಳು ಹೇಳಿದ್ದು ಕೂಡ ಅದನ್ನೇ, ನಿನ್ನನ್ನ ನೀನ್ ತಿಳಿ ಅಂತ ಹೇಳ್ತಾರೆ. ಬೈಬಲ್ ಹೇಳೋದು ಕೂಡ ಅದನ್ನೇ, ನೋ ದೈ ಸೆಲ್ಫ್ ಅಂತ ಹೇಳುತ್ತೆ. ಇನ್ನ ಆಧುನಿಕ ಚಿಂತಕರಾದ ಜಿಡ್ಡು ಕೃಷ್ಣಮೂರ್ತಿ ಅವರು, ನಾವು ಜೆ ಕೃಷ್ಣಮೂರ್ತಿ ಅಂತ ಹೇಳ್ತೀವಲ್ವಾ, ಅವರು ಕೂಡ ಅದನ್ನೇ, ನೀನೇ ಜಗತ್ತು, ನಿನ್ನನ್ನು ಬಿಟ್ರೆ ಬೇರೆ ಏನಿಲ್ಲ, ನಿನ್ನನ್ನು ನೀನ್ ತಿಳ್ಕೊಂಡ್ರೆ ಇಡೀ ಜಗತ್ತನ್ನ ನೀನು ತಿಳ್ಕೊಂಡಾಗತ್ತೆ ಅಂತ ಹೇಳಿದ್ರು. ಈ ಗ್ರಂಥ ಕೂಡ ನಮ್ಗೆ ಅದನ್ನೇ ಹೇಳುತ್ತೆ. ನಮ್ಮಲ್ಲಿರೋ ದೋಷ ಏನಪ್ಪಾ ಅಂತ ಹೇಳಿದ್ರೆ, ಅರುಣ್ ಅವರು ಹೇಳ್ತಾರೆ, ನಾವು ನಮ್ಮನ್ ಬಿಟ್ಟು ಬೇರೆ ಎಲ್ಲಾನ ತಿಳ್ಕೊಳ್ತೀವಿ. ಎಲ್ಲ ನಮ್ ಪ್ರಯತ್ನ ಏನಿದೆ ಅಂದ್ರೆ ನಮ್ಮನ್ನ ನಾವು ತಿಳ್ಕೊಳ್ಳಲ್ಲ, ನಮ್ಮೊಳಗ್ ನಾವು ಹೋಗಲ್ಲ, ನಾನೇನು ಅಂತ ತಿಳ್ಕೊಳ್ಳಲ್ಲ, ಬೇರೆ ಎಲ್ಲ ನೋಡ್ತಾ ಇರ್ತೀವಿ. ನಾವು ಇಡೀ ಪ್ರಪಂಚ ತಿಳ್ಕೊಳ್ತೀವಿ, ನಾನೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋ ಕಡೆ ನಾವು ಗಮನ ಹರಿಸೋದಿಲ್ಲ. ಅವ್ರು ಹೇಳ್ತಾರೆ, ಈ ತಂತ್ರಜ್ಞಾನ ಯುಗದಲ್ಲಿ
ಎಷ್ಟು ಪ್ರಗತಿಯನ್ನ ಸಾಧಿಸಿದ್ದೇವೆ ಅಂದ್ರೆ ನಾವು ಇವತ್ತು ಗಗನಯಾನ ಮಾಡ್ತೀವಿ ಅಲ್ವಾ, ಏರೋಪ್ಲೇನ್ ಅಲ್ಲಿ ಹೋಗ್ತೀವಿ, ಹೆಲಿಕಾಪ್ಟರ್ ಅಲ್ಲಿ ಹೋಗ್ತೀವಿ, ಬೇರೆ ಗ್ರಹಗಳಿಗೂ ಕೂಡ ನಾವು ಪ್ರಯಾಣವನ್ನ ಮಾಡ್ತಾ ಇದೀವಿ. ಅಂತ ಶಕ್ತಿಯನ್ನ ನಾವು ಪಡ್ಕೊಂಡಿದೀವಿ. ಆದ್ರೆ ನಮ್ಮ ನೆರೆಹೊರೆಯವರ ಮತ್ತು ನಮ್ಮ ಅಸ್ತಿತ್ವದ ಪರಿಚಯವೇ ನಮ್ಗೆ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಪಕ್ಕದಲ್ಲಿ ಇರೋರೇ ನಮ್ಗೆ ಯಾರು ಅಂತ ಗೊತ್ತಿಲ್ಲ, ನಮ್ಮ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ನಾವು ಹೇಗಿದ್ದೀವಿ ಅನ್ನೋದು ಗೊತ್ತಿಲ್ಲ ನಮ್ಗೆ. ಆದ್ರೆ ನಾವು ಇಡೀ ಪ್ರಪಂಚನ ತಿಳ್ಕೊಳ್ತಾ ಇದ್ದೀವಿ. ಅದರಿಂದ ಅವ್ರು ಹೇಳ್ತಾರೆ, ಈ ನೀನು ಅನ್ನೋ ಗ್ರಂಥ ಇದೆಯಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ, ಮುಖಪುಟದಲ್ಲಿ ಕನ್ನಡಿಯನ್ನ ಕೊಟ್ಟಿದ್ದಾರೆ ಅವ್ರು. ಆ ಕನ್ನಡಿಯ ಅರ್ಥ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇದು ನಮ್ಮ ವ್ಯಕ್ತಿತ್ವಕ್ಕೆ ಕನ್ನಡಿಯನ್ನ ಹಿಡಿಯುತ್ತೆ, ನಮ್ಮ ಪರಿಚಯವನ್ನ ನಮಗೇ ಮಾಡಿಸುತ್ತೆ ಈ ಗ್ರಂಥ. ಅಂದ್ರೆ ಅಂತ ಒಂದು ಅದ್ಭುತವಾದ ಪ್ರಯತ್ನ ಈ ಗ್ರಂಥದಲ್ಲಿ ಅರುಣ್ ಅವರು ಮಾಡಿದ್ದಾರೆ. ಅದರ ಶೀರ್ಷಿಕೆ ನೀನು ಅಂತ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೀನು ಅಂದ್ರೆ ಬೇರೆ ಯಾರು ಅಲ್ಲ, ಎಲ್ರೂ ಕೂಡ ನಾವು ಯಾರು ಆ ಗ್ರಂಥವನ್ನ ಅಧ್ಯಯನ ಮಾಡ್ತೀವಿ ಅವರ ಬಗ್ಗೆನೆ ಇದು ಹೇಳ್ತಾ ಹೋಗುತ್ತೆ. ಅಂದ್ರೆ ನಾನೇನು, ನಾನು ಯಾಕೆ ಈ ಪ್ರಪಂಚಕ್ಕೆ ಬಂದಿದ್ದೀನಿ, ನನ್ನ ಸಂಬಂಧಗಳು ಹೇಗಿದ್ದಾವೆ, ನಾನು ಎಲ್ರ ಜೊತೆ ಹೇಗಿದ್ದೀನಿ, ನಾನು ಹಿಂದೆ ಏನಾಗಿದ್ದೆ, ನನ್ನ ಮುಂದಿನ ಗುರಿ ಏನು, ಇದೆಲ್ಲವನ್ನು ಸ್ಪಷ್ಟವಾಗಿ ನಮ್ಗೆ ಈ ಗ್ರಂಥ ತಿಳಿಸುತ್ತೆ. ಈ ಗ್ರಂಥ ಇಂದಿನ ಯುವ ಪೀಳಿಗೆ ಮತ್ತು ಥಿಯಾಸಫಿ ಪ್ರಪಂಚಕ್ಕೆ ಯಾರು ಹೊಸದಾಗಿ ಬರ್ತಾ ಇರ್ತಾರೆ, ಈ ಆತ್ಮ ಜ್ಞಾನವನ್ನ ತಿಳ್ಕೊಳ್ಳಕ್ಕೆ ಅಥವಾ ಆಧ್ಯಾತ್ಮ ಜ್ಞಾನವನ್ನ ತಿಳ್ಕೊಳ್ಳಕ್ಕೆ ಯಾರಿನ್ನ ಹೊಸದಾಗಿ ಬಂದಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ಮಹತ್ವಪೂರ್ಣವಾದ ಮಾರ್ಗದರ್ಶನವನ್ನ ಕೊಡುತ್ತೆ. ನಮ್ಮ ಜೀವನ ಹೇಗಿರ್ಬೇಕು, ನಾವು ಜೀವನವನ್ನ ಹೇಗ್ ನಡೆಸ್ಬೇಕು, ನಾವ್ ಯಾತಕ್ಕೆ ಈ ಪ್ರಪಂಚಕ್ಕೆ ಬಂದಿದೀವಿ, ನಮ್ಮ ಉದ್ದೇಶ ಏನು, ನಾವು ಬಂದಿರೋ ಉದ್ದೇಶ ಏನು, ನಾವ್ ಯಾತಕ್ಕೆ ನಾವ್ ಹೇಗ್ ಜೀವನ ಮಾಡ್ಬೇಕು ಅನ್ನೋದನ್ನ ಈ ಗ್ರಂಥ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನ ಕನ್ನಡಕ್ಕೆ RV ವಸ್ತ್ರದವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇಂಗ್ಲಿಷ್ ನಲ್ಲಿ ಯು ಅನ್ನೋದನ್ನ ಜಾರ್ಜ್ ಸಿಡ್ನಿ ಅರುಂಡೇಲ್ ಅವರು ಕೊಟ್ಟಿರೋ ಗ್ರಂಥವನ್ನ ಕನ್ನಡಕ್ಕೆ RV ವಸ್ತ್ರದವರು ಬಹಳ ಚೆನ್ನಾಗಿ ನಮ್ಗೆಲ್ಲರಿಗೂ ಕನ್ನಡಿಗರಿಗೆ ಬಹಳ ಚೆನ್ನಾಗಿ ಅರ್ಥ ಆಗೋ ಹಾಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲರೂ ಓದ್ಲೇಬೇಕಾದಂತ ಒಂದು ಗ್ರಂಥ ಇದು. ಈ ಗ್ರಂಥದಲ್ಲಿ ಅರುಂಡೇಲ್ರು ದಿವ್ಯ ಜ್ಞಾನವನ್ನ ಪ್ರತಿಯೊಬ್ಬ ವ್ಯಕ್ತಿ ದಿನನಿತ್ಯದ ಜೀವನಕ್ಕೆ ಅನ್ವಯಿಸೋ ಹಾಗೆ ಪ್ರಯತ್ನಿಸಿದ್ದಾರೆ. ಅಂದ್ರೆ ನಾವು ಹೇಗೆ ನಮ್ಮ ನಿತ್ಯ ಜೀವನ ಹೇಗಿರ್ಬೇಕು, ಬಹಳ ಸರಳವಾಗಿ ನಾವು ಏನ್ ಜೀವನ ಮಾಡ್ತಾ ಇದ್ದೀವಿ, ನಾವು ಹೇಗಿರ್ಬೇಕು, ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಜೀವನಕ್ಕೆ ಅದನ್ನ ಅನ್ವಯಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾವು ಯಾವಾಗ್ಲೂ ಕೂಡ ಗ್ರಂಥಗಳನ್ನ ಓದ್ತೀವಿ, ನಿಜವಾಗ್ಲೂ ಅದನ್ನ ಓದಿದ್ಮೇಲೆ ನಮ್ಮ ಜೀವನವನ್ನ ಸರಿಪಡಿಸ್ಕೊಳ್ಳಕ್ಕೆ ಅದು ಸಹಾಯ ಮಾಡಿದ್ರೆ ಅದು ಅತ್ಯುತ್ತಮವಾದ ಗ್ರಂಥ. ಆ ರೀತಿಯಲ್ಲಿ ಅವರು ನಿಜವಾಗ್ಲೂ ನಾವು ಹುಟ್ಟಿದ ಪರಿಸರದಿಂದ ಬಹಳವಾಗಿ ನಾವು ಪ್ರಭಾವಿತರಾಗ್ತೀವಿ ಅಲ್ವಾ. ಸುತ್ತಲೂ ನಮ್ಮ ಪರಿಸರ, ನಾವು ಎಂಥ ಜಾಗದಲ್ಲಿ ಬೆಳಿತೀವಿ, ಎಂಥ ಪರಿಸರದಲ್ಲಿ ನಾವು ಬೆಳಿತೀವಿ, ಅದೆಲ್ಲವೂ ಕೂಡ ನಮ್ಮ ಮೇಲೆ ಪ್ರಭಾವವನ್ನ ಬೀರುತ್ತೆ. ಅವ್ರು ಹೇಳ್ತಾರೆ ಈ ಗ್ರಂಥದಲ್ಲಿ ಮನುಷ್ಯ ಎಲ್ಲಿಂದ ಬಂದ, ಹೇಗ್ ಬಂದ, ಎಲ್ಲಿಗೆ ಹೋಗ್ತಾನೆ, ಈ ಎಲ್ಲ ವಿಚಾರಗಳನ್ನ ನಮಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ನಿಜವಾಗ್ಲೂ ಇಂಥ ಒಂದು ಥಿಯಾಸಫಿ ಪ್ರಕಾರ ಭೂಮಿ ಮೇಲೆ ನೀನು ಮೊದಲು ಏನಾಗಿ ಹುಟ್ಟಿದ್ದೆ ಅಲ್ಲ, ನಮ್ಗೆಲ್ರಿಗೂ ಗೊತ್ತ, ನಾವು ವಿಜ್ಞಾನದ ವಿದ್ಯಾರ್ಥಿಗಳು, ವಿಜ್ಞಾನವನ್ನ ಓದುವಾಗ ಶಾಲೆಯಲ್ಲೇ ನಾವೆಲ್ಲ ತಿಳ್ಕೊಂಡಿದ್ವಿ, ಮೊದಲು ನಾವೇನಾಗಿದ್ವಿ, ಖನಿಜವಾಗಿದ್ವಿ ಅಂತ, ನಂತರ ನಾವು ಸಸ್ಯವಾಗಿ, ಗಿಡ ಆಗಿ, ನಂತರ ನಾವು ಪ್ರಾಣಿಯಾಗಿ ಅಲ್ವಾ, ಇದನ್ನೆಲ್ಲ ನಾವು ಜೀವ ವಿಜ್ಞಾನದಲ್ಲಿ ತಿಳ್ಕೊಳ್ಳುವಂತಹ ವಿಷಯಗಳು. ಅನಂತರ ನಾವು ಮನುಷ್ಯ ಜನ್ಮಕ್ಕೆ ಬಂದ್ವಿ, ಖನಿಜ ಆಗಿದ್ವಿ, ಸಸ್ಯ ಆಗಿದ್ವಿ, ಪ್ರಾಣಿ ಆಗಿದ್ವಿ, ಆಮೇಲೆ ಮನುಷ್ಯ ಜನ್ಮ ನಮ್ಗೆ ಬಂತು. ಮನುಷ್ಯ ಜನ್ಮದಲ್ಲಿ ನನ್ನ ವಿಕಾಸವನ್ನ, ಇದು ನಮ್ಮ ವಿಕಾಸವನ್ನ ಬಹಳ ಚೆನ್ನಾಗಿ ತಿಳಿಸ್ತಾ ಹೋಗುತ್ತೆ ಅದಕ್ಕೆ ಅವರು ಥಿಯಾಸಫಿಯನ್ನ ಜೀವ ವಿಜ್ಞಾನ ಅಂತ ಕರೆದ್ರು. ಇದೊಂದು ಬಯಾಲಜಿ. ನಾನೊಬ್ಬ ವ್ಯಕ್ತಿಯಾಗಿ, ತಂದೆ ತಾಯಿಯಾಗಿ, ಶಿಕ್ಷಣ, ಕುಟುಂಬ, ಪರಿಸರ, ವ್ಯವಹಾರ, ಇದೆಲ್ಲ ಕೂಡ ಇವ್ರನ್ನ ಒಂದೊಂದು ಹೆಡ್ಡಿಂಗ್ ಅಲ್ಲೂ ಈ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ನನ್ನ ತಂದೆ ತಾಯಿಗಳು ಯಾರು, ಅವ್ರ ಜೊತೆ ನನ್ನ ಸಂಬಂಧ ಹೇಗಿತ್ತು, ಆಮೇಲೆ ನನ್ನ ಕುಟುಂಬ ಹೇಗಿತ್ತು, ನನ್ನ ಒಂದು ಶಾಲೆ ಅಥವಾ ನನ್ನ ಶಿಕ್ಷಣ ಹೇಗಿತ್ತು, ಇವೆಲ್ಲವನ್ನ ಬಹಳ ನಾನು ಹೇಗೆ ತೀರ್ಮಾನಗಳನ್ನ ತಗೊಳ್ತೀನಿ, ಒಂದೊಂದು ಕೂಡ ಅವರು ಹೆಡ್ಡಿಂಗ್ ಕೊಟ್ಟು ಬಹಳ ಚೆನ್ನಾಗಿ ವಿವರಿಸ್ತಾ ಹೋಗಿದ್ದಾರೆ. ನನ್ನ ಕುಟುಂಬದ ಪರಿಸರ ಏನು, ನನ್ನ ವ್ಯವಹಾರ ಹೇಗಿತ್ತು, ಅಥವಾ ಯುದ್ಧ ಮತ್ತು ಶಾಂತಿಗಳಲ್ಲಿ ನನ್ನ ಮನಸ್ಸು ಹೇಗಿತ್ತು, ನಾನು ಹೇಗಿರ್ಬೇಕು, ಸಮಾಜ, ಮತ್ತು ಕೊನೆಯದಾಗಿ ನಿನ್ನ ಧ್ಯೇಯ, ನೀನ್ ಏನ್ ಆಗ್ಬೇಕು ಮುಂದಕ್ಕೆ ಅನ್ನೋ ವಿಷಯ ಕೂಡ ಇದನ್ನ ಎಲ್ಲ ಒಂದೊಂದು ಅವರು ಹೆಡ್ಲೈನ್ಸ್ ಅಲ್ಲಿ ಬಹಳ ಚೆನ್ನಾಗಿ ಒಂದೊಂದು ಚಾಪ್ಟರ್ ನಲ್ಲೂ ವಿವರಣೆ ಕೊಟ್ಟಿದ್ದಾರೆ. ಥಿಯಾಸಫಿ ನಮಗೆ ಈ ನಿಜವಾದ ಅರಿವನ್ನ ಮೂಡಿಸತ್ತೆ. ಅದ್ ಹೇಳೋದೇನೆಂದ್ರೆ, ನೀನ್ ಏನೇ ಆಗಿರು, ಒಬ್ಬ ತಾಯಿ ಆಗಿದೀವಿ, ಒಬ್ಬ ತಂದೆ ಆಗಿದೀವಿ, ನಾವು ಅಕ್ಕ ತಂಗಿ ಆಗಿದ್ದೀವಿ, ಅಣ್ಣ ತಮ್ಮ ಆಗಿದ್ದೀವಿ, ಶಿಕ್ಷಕ ಆಗಿದ್ದೀವಿ, ಉದ್ಯಮಿ ಆಗಿದ್ದೀವಿ, ವ್ಯಾಪಾರಸ್ಥರಾಗಿದ್ದೀವಿ, ವೈದ್ಯರಾಗಿದ್ದೀವಿ, ಏನೇ ಆಗಿರು, ನೀನು ಕಲೆಗಾರನಾಗಿರು, ಕತೆಗಾರ ಆಗಿರು, ಕಲಾವಿದನಾಗಿರು, ಏನೇ ಆಗಿರು, ಸಂಗೀತಗಾರನಾಗಿರು, ಆಟಗಾರನಾಗಿರು, ಯಾವುದೇ ಆದ್ರೂ ಕೂಡ ನಿನಗಾಗಿ ಕಾಯ್ತಾ ಇರೋ ಭವಿಷ್ಯ ಇದೆಯಲ್ಲ,
ಆ ಭವಿಷ್ಯಕ್ಕೆ ನೀನು ಕ್ರಿಯಾಶೀಲನಾಗಿರುವ, ಅಂದ್ರೆ ನೀನ್ ಚಟುವಟಿಕೆಯಿಂದ ಕೂಡಿರ್ಬೇಕು, ನೀನು ಸೋಮಾರಿಯಾಗಿರ್ಬೇಡ ಅಂತ ಅವರು ಹೇಳ್ತಾರೆ. ವರ್ತಮಾನದಲ್ಲಿ ನಿಜವಾಗ್ಲಿ ನೀನು ಈ ಈಗೇನ್ ಜೀವನ ಮಾಡ್ತಾ ಇದೀಯಾ, ಇಲ್ಲಿ ನೀನು ಕ್ರಿಯಾಶೀಲನಾಗಿರ್ಬೇಕು ಅಂತ ಹೇಳಿದ್ರೆ ಸದಾ ಕೆಲಸ ಮಾಡ್ತಾ ಇರ್ಬೇಕು, ಸೋಮಾರಿಯಾಗಿ ಇರಬಾರದು. ವಿಶ್ರಾಂತಿ ಅಂದ್ರೆ ವಿರಮಿಸಬೇಡ ಅಂತ ಹೇಳ್ತಾರೆ. ನೀನ್ ಸದಾ ಚಟುವಟಿಕೆಯಿಂದ ಕೂಡಿದ್ರೆ ಒಂದ್ ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಹೋದಾಗ್ಲೇ ನಮಗೆ ಅದು ವಿರಾಮ ಅಂತ ತಿಳ್ಕೊಬೇಕು ನಾವು. ಹಾಗೆ ಈ ಭೂಮಿ ಮೇಲಿನ ಪಾಠಗಳನ್ನ ಕಲೀಲಿಕ್ಕೆ ನಾವು ಬಂದಿದೀವಿ. ಅದಕ್ಕೆ ನಾವು ಈ ಸ್ಥೂಲ ಶರೀರವನ್ನ ಧರಿಸಿದೀವಿ. ಇಲ್ಲಿ ಬಂದ ಮೇಲೆ ನಮ್ಗೆ ಕಲಿಬೇಕಾದ್ದು ಬಹಳ ಇದೆ. ಬಹಳ ಕಾಲದಿಂದ ಮುಚ್ಚಿ ಹೋಗಿದ್ದ ಮಾನವನ ಬೆಳವಣಿಗೆಗೆ ನಿಜವಾಗ್ಲೂ ಇದು ಅವಶ್ಯಕ. ಅಂದ್ರೆ ಈ ಗ್ರಂಥವನ್ನ ನಾವು ಅಧ್ಯಯನ ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ, ನಾನು ಹೇಗ್ ಜೀವನ ಮಾಡಿದ್ದೆ, ಇನ್ನು ಮುಂದೆ ನಾನು ಹೇಗ್ ಮಾಡ್ಬೇಕು, ನಿಜವಾಗ್ಲೂ ನಾನು ಜೀವನ ಮಾಡ್ತಕ್ಕಂಥ ವಿಧಾನ ಯಾವುದು ಅನ್ನೋದನ್ನ ಇದು ಹೇಳುತ್ತೆ. ಮನುಷ್ಯನ ಬೆಳವಣಿಗೆಗೆ ಇದು ಬಹಳ ಅವಶ್ಯಕ ಅಂತ ಹೇಳ್ತಾರೆ. ಅಂಥ ಜ್ಞಾನ ನಮ್ಗೆ ಇಲ್ಲಿ ಈ ಆ ಥಿಯಾಸಫಿಯಲ್ಲಿ ಹೇಳ್ತಾರೆ. ಹಿಂದಿನಿಂದಲೂ ಕೂಡ ಮನುಷ್ಯ ಜನಾಂಗ ನಿಧಾನವಾಗಿ ಮತ್ತು ಖಚಿತವಾಗಿ ನಿರ್ದಿಷ್ಟ ನಿಯಮಗಳೊಂದಿಗೆ ಇದೆ ಅಲ್ವಾ. ಎಲ್ಲೂ ಕೂಡ ಇದು ಹೀಗೆ ಆ ಯಾವುದನ್ನು ಸರಳವಾಗಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ನಿಯಮ ಇದೆ, ರೂಲ್ ಅಂತ ಇದೆ. ನಾವು ಹಾಗೆ ಜೀವನ ಮಾಡ್ಬೇಕು, ಹೇಗಂದ್ರೆ ಹಾಗೆ ಜೀವನ ಮಾಡೋದಲ್ಲ. ಅದು ಅವ್ರು ಹೇಳ್ತಾರೆ, ಈ ಸತ್ಯದ ಇಟ್ಟಿಗೆಗಳನ್ನ ಒಂದ್ರ ಮೇಲೊಂದು ಇಡ್ತಾ ಹೋದ್ರೆ ಆ ಹೇಗೆ ನಾವು ಕಟ್ಟಡವನ್ನ ಕಟ್ತೀವಲ್ಲ, ಮನುಷ್ಯನ ಪ್ರಜ್ಞೆಯ ಭವ್ಯವಾದ ಕಟ್ಟಡ. ಇದು ಬರೀ ಶರೀರ ಮಾತ್ರ ಬೆಳೀತಾ ಇಲ್ಲ ನಮಗೆ, ನಮ್ಮ ಶರೀರದ ಜೊತೆ ನಮ್ಮೊಳಗಿರೋ ಪ್ರಜ್ಞೆ ಕೂಡ ಬೆಳೀತಾ ಇದೆ. ನಾವು ಕಾನ್ಶಿಯಸ್ನೆಸ್ ಅಂತ ಏನ್ ಹೇಳ್ತೀವಿ, ಪ್ರಜ್ಞೆ, ಅದು ಕೂಡ ಬೆಳೀತಾ ಇದೆ. ಅದೆಲ್ಲ ಕೂಡ ಒಂದೊಂದು ಇಟ್ಟಿಗೆನ ಇಟ್ಟು ನಾವು ಹೇಗೆ ಒಂದು ಕಟ್ಟಡವನ್ನ ಕಟ್ತೀವೋ ಆ ಭವ್ಯವಾದ ಕಟ್ಟಡದ ನಿರ್ಮಾಣದ ಕಡೆಗೆ ಸಕ್ಕಲೆ ಬಂದಿದೆ ಅಲ್ವಾ. ನಾವೆಲ್ಲ ಹುಟ್ಟದಾಗ್ಲಿಂದ ಬೆಳೀತಾ ಇದ್ದೀವ, ಬರೀ ದೇಹ ಅಂತ ಅನ್ಕೊಂಡಿದೀವ, ದೇಹದ ಜೊತೆಗೆ ಪ್ರಜ್ಞೆನೂ ಬೆಳೀತಾ ಇದೆ. ಆ ಬ್ರಹ್ಮಜ್ಞಾನ ನಮ್ಗೆ ಹೇಳೋದೇನು ಅಂದ್ರೆ, ಈ ಜೀವಿಗಳ ಬೆಳವಣಿಗೆ ಇದೆಯಲ್ಲ, ವಿಕಾಸ ಅಂತ ನಾವೇನು ಹೇಳ್ತೀವಿ, ಇದನ್ನ ಕುರಿತಾದ ಭವ್ಯ ಯೋಜನೆ ನಮ್ಗೆ ಹೇಳುತ್ತೆ. ಅದೇ ದೈವಿ ಯೋಜನೆ ಅಂತ ನಾವು ಹೇಳ್ತೀವಿ. ಆ ದೈವಿ ಯೋಜನೆ ನಮ್ಗೇನ್ ಹೇಳುತ್ತೆ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಯೋಜನೆಯಲ್ಲಿ ತನ್ನ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಬೆಳೀತಾ ಹೋಗ್ತಾನಲ್ಲ, ಜೀವನದ ಆಧಾರದ ಮೇಲೆ ಇವನು ಏನ್ ಹೇಳ್ಬಹುದು, ಹೇಗ್ ಹೇಳ್ತಾರೆ ಅಂದ್ರೆ, ಅವನು ತನ್ನದೇ ಆದ ಜೀವನವನ್ನ ನಿರ್ಮಾಣ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಈ ಭವ್ಯ ಯೋಜನೆ ಏನ್ ಹೇಳುತ್ತೆ ಅಂದ್ರೆ, ಅಲ್ಪ ಪ್ರಮಾಣದಲ್ಲಿ ನಾವು ಇದನ್ನ ತಿಳ್ಕೊಂಡಿದೀವಿ, ಅದು ಅಸ್ಪಷ್ಟವಾಗಿರುತ್ತೆ. ಅದು ನಿಜವಾಗ್ಲೂ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಮಗೇನ್ ಅನ್ಸುತ್ತೆ ಅಂದ್ರೆ, ಈ ಯೋಜನೆ ಪ್ರಕಾರ ಒಂದು ಕಟ್ಟಡ ಅಂದ್ರೆ ನಮ್ಮ ಜೀವನವೇ ಒಂದು ಕಟ್ಟಡ ಅಲ್ವಾ. ನಾವು ಚಿಕ್ಕ ಮಗುವಾಗಿದ್ವಿ, ಆಮೇಲೆ ವಯಸ್ಸಿಗೆ ಬಂದ್ವಿ, ಆಮೇಲೆ ನಮಗೆ ಸ್ವಲ್ಪ ಯೌವನ ಬಂತು, ಆಮೇಲೆ ವಯಸ್ಸಾಗತ್ತೆ, ಮುಪ್ಪು ಬರುತ್ತೆ. ಇದೆಲ್ಲ ಕೂಡ ಏನು, ಇದು ನಮ್ಮ ಜೀವನದ ಕಟ್ಟಡ ಅಂತ ನಾವು ಹೇಳ್ಬೋದು. ನಾವು ಶಾಲೆಗೆ ಹೋಗುವ ಚಿಕ್ಕ ಮಗುವಾಗಿದ್ವಿ, ಆಮೇಲೆ ಹೈಸ್ಕೂಲ್ಗೆ ಹೋದ್ವಿ, ಆಮೇಲೆ ಕಾಲೇಜಿಗೆ ಹೋದ್ವಿ, ಆಮೇಲೆ ನಮ್ಗೆ ಜೀವನ ಅಂತ ಬಂತು, ಗೃಹಸ್ಥ ಜೀವನ ಬಂತು. ಹೀಗೆ ಇದೆಲ್ಲ ಏನು ಅಂತ ಹೇಳಿದ್ರೆ ಒಂದು ಕಟ್ಟಡದ ನಿರ್ಮಾಣ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇವೆಲ್ಲ ಬರ್ತಕ್ಕಂಥ ಹಂತಗಳು. ಯಾವಾಗ ಪ್ರತಿಯೊಬ್ಬ ವ್ಯಕ್ತಿಯ ಕಟ್ಟಡದ ನಿರ್ಮಾಣ ಪೂರ್ತಿ ಆಗುತ್ತೋ, ಅಂದ್ರೆ ಅವನ ಬೆಳವಣಿಗೆ ಚಿಕ್ಕ ಮಗುವಿನಿಂದ ಒಂದು ವೃದ್ಧಾಪ್ಯದವರೆಗೂ ಏನ್ ಬೆಳಿತಾನೋ ಅದು ಪೂರ್ತಿಗೊಳ್ತಾ ಇದ್ದ ಹಾಗೇನೆ ಆ ಕಟ್ಟಡಗಳ ನಿರ್ಮಾಣದ ರೀತಿ ವೈವಿಧ್ಯಮಯವಾಗಿರುತ್ತೆ ಅಲ್ವಾ. ಒಬ್ಬೊಬ್ಬರ ಜೀವನವೂ ಒಂದೊಂದ್ ತರ ಇರುತ್ತೆ. ಅದನ್ನ ನಾವು ನೋಡ್ತಾ ಇದ್ದೀವಿ ಈಗ. ಪ್ರತಿಯೊಂದು ಮನೆಯು ವಿಶಿಷ್ಟವಾದ ಅಪೂರ್ವ ಸೌಂದರ್ಯವನ್ನ ಹೊಂದಿರುತ್ತಲ್ವ. ಒಬ್ಬೊಬ್ಬ ವ್ಯಕ್ತಿಯ ಬೆಳವಣಿಗೆಯನ್ನ ನಾವು ನೋಡಿದಾಗ ಅದು ಒಂದೊಂದು ಸೌಂದರ್ಯವಾಗಿ ಕಾಣುತ್ತೆ ನಮ್ಗೆ. ಪ್ರತಿಯೊಂದು ಮನೆಯು ಒಂದು ಮನೆಗಿಂತ ಇನ್ನೊಂದು ಚೆನ್ನಾಗೆ ಕಾಣಿಸುತ್ತೆ. ನಾವು ನೋಡ್ತೀವ ಈಗ ಆ ಭವ್ಯ ಕಟ್ಟಡಗಳನ್ನ ನೋಡಿದಾಗ್ಲೇ ನಮ್ಗೆ ಅನ್ಸುತ್ತೆ. ಹಾಗೆ ನಿಜವಾಗ್ಲೂ ನಮ್ಮ ಜೀವನ ಕೂಡ ಒಬ್ಬೊಬ್ಬ ವ್ಯಕ್ತಿನೂ ಅವನದೇ ಆದ ರೀತಿಯಲ್ಲಿ ಬೆಳೆದಾಗ ಅದು ನಿಜವಾಗ್ಲೂ ಆಶ್ಚರ್ಯಕರವಾಗಿರುತ್ತೆ ನಮ್ಗೆ ಅಲ್ವಾ. ಒಬ್ಬೊಬ್ಬರ ಜೀವನನೂ ಒಂದೊಂದು ಭವ್ಯವಾದ ಕಟ್ಟಡನೇ. ಅಂಥ ಜೀವನವನ್ನ ಈ ಒಂದು ಗ್ರಂಥ ನಮಗೆ ವಿವರಿಸುತ್ತೆ. ನಿಜವಾಗ್ಲೂ ಈ ದಿವ್ಯ ಜ್ಞಾನ ಅಂತ ನಾವೇನ್ ಹೇಳ್ತೀವಿ, ಥಿಯಾಸಫಿ, ಇದು ದೈವ ಯೋಜನೆಯ ಈ ದೈವ ಯೋಜನೆಯ ಸಂಪರ್ಕಕ್ಕೆ ಯಾರು ಬಂದಿರ್ತಾರೋ, ಇದನ್ನ ಯಾರು ಅಧ್ಯಯನ ಮಾಡ್ತಾರೋ, ಅಂದ್ರೆ ಈ ಅಧ್ಯಾತ್ಮ ಜೀವನವನ್ನ ನಾವು ಹೇಗ್ ಜೀವಿಸ್ಬೇಕು ಅಂತ ಯಾರು ತಿಳ್ಕೊಳ್ತಾರೋ, ಆ ತಿಳ್ಕೊಳಕ್ ಬಂದಿರೋರ್ಗೆ ಒಂದ್ ಸ್ವಲ್ಪ ಆದ್ರೂ ಅರ್ಥ ಆಗಿರುತ್ತೆ. ಆ ಎರಡು ವಿಷಯಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಅವ್ರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ನಾವು ತಿಳಿದಿರೋದು ಜೀವ ಚೈತನ್ಯ ಅಂತ ಹೇಳ್ತೀವಿ. ಈಗ ನಮ್ಮೊಳಗೆ ಒಂದು ಪ್ರಾಣ ಶಕ್ತಿ ಹರಿತಾ ಇದೆ ಅಲ್ವಾ, ಅದನ್ನ ಕುರಿತು ಹೇಳುತ್ತೆ. ಯಾವಾಗ ಪ್ರಾಣ ಹೋಯ್ತು ಅಂದ್ರೆ ನಾವೇನಾಗ್ತೀವಿ, ಶಿವ ಇಲ್ಲ ಅಂದ್ರೆ ಈ ದೇಹದಲ್ಲಿ ಅದು ಶವ ಆಗತ್ತೆ ದೇಹ.
ಅದನ್ನ ಅವ್ರು ಹೇಳ್ತಾರೆ, ಅಂಥ ಒಂದು ಪ್ರಾಣ ಶಕ್ತಿ ಇದೆಯಲ್ವಾ ಅದನ್ನೇ ಜೀವ ಚೈತನ್ಯ ಅಂತ ಹೇಳ್ತಾರೆ. ಅಂಥ ವೈಜ್ಞಾನಿಕವಾದ ಸ್ಪಷ್ಟ ವಿವರಣೆಯನ್ನ ನಮಗೆ ಈ ಆತ್ಮಜ್ಞಾನ ಅಥವಾ ಥಿಯಾಸಫಿ ದಿವ್ಯಜ್ಞಾನ ನಮಗೆ ಕೊಡುತ್ತೆ. ಇನ್ನೊಂದೇನ್ ಹೇಳುತ್ತೆ ಅಂದ್ರೆ ನಮ್ಮ ಅಸ್ತಿತ್ವ, ನಾವ್ ಎಲ್ಲಿ ಬೆಳಿತಾ ಇದ್ದೀವಿ, ನಾವು ಎಲ್ಲಿ ಇದ್ದೀವಿ, ನಮ್ಮ ಸುತ್ತಮುತ್ತಲು ಇರೋ ಜೀವನ, ಇದನ್ನೇ ನಾವು ಪ್ರಕೃತಿ ಅಂತ ಹೇಳ್ತೀವಿ. ಈ ದೇಹನೇ ಒಂದು ಪ್ರಕೃತಿ, ಅದರ ಒಳಗಿರೋ ಚೈತನ್ಯ ಜೀವ ಚೈತನ್ಯ ಅಂತ ಹೇಳ್ತೀವಿ, ಅದನ್ನ ಆತ್ಮ ಅಂತ ಹೇಳ್ತೀವಿ, ಪ್ರಾಣಶಕ್ತಿ ಅಂತ ಹೇಳ್ತೀವಿ ಅಲ್ವಾ. ಒಂದು ಪ್ರಾಣಶಕ್ತಿಯನ್ನ ತಿಳ್ಕೊಳ್ಳೋದಾದ್ರೆ ಇನ್ನೊಂದು ನಮ್ಮ ದೇಹದ ಬಗ್ಗೆ ತಿಳ್ಕೊಳ್ತೀವಿ, ಪ್ರಕೃತಿಯನ್ನ ತಿಳ್ಕೊಳ್ತೀವಿ. ಇವೆರಡೂ ಒಟ್ಟಿಗೆ ವಿಕಾಸ ಆಗ್ತಾ ಇದಾವೆ ಎವಲ್ಯೂಷನ್ ಅಲ್ಲಿ. ದೇಹನೂ ಬೆಳೀತಾ ಇದೆ, ಒಳಗಿರೋ ಆತ್ಮ ಚೈತನ್ಯನೂ ಬೆಳೀತಾ ಇದೆ. ಅದು ನಿಜವಾದ ನಮ್ಮ ಗುರಿ, ಇದನ್ನ ತಿಳ್ಕೊಳ್ಳೋದು ನಮ್ಮ ನಿಜವಾದ ಗುರಿ. ಇದನ್ನ ನಮಗೆ ಥಿಯಾಸಫಿ ಎರಡು ಅಂಶಗಳನ್ನ ಹೇಳ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅರುಣ್ ಹೇಳ್ತಾರೆ, ಥಿಯಾಸಫಿ ಅಧ್ಯಯನದಿಂದ ಇಲ್ಲಿವರೆಗೆ ನಾನು ಏನು ಜ್ಞಾನವನ್ನ ಪಡ್ಕೊಂಡಿದ್ದೀನಿ ಅದರ ಸಾರಾಂಶ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಂತಾರೆ. ಎಲ್ಲನೂ ಅಷ್ಟೇ, ನಾವು ಎಲ್ಲಾ ಗ್ರಂಥಗಳನ್ನ ಓದಿದಾಗ ಮೊದ್ಲಿಂದ ಕೊನೆ ತನಕ ಎಲ್ಲವೂ ಹೇಳಕ್ ಬರೋದಿಲ್ಲ. ನಾವ್ ಯಾರಾದ್ರೂ ಒಂದು ಸಿನಿಮಾ ಅಥವಾ ಒಂದು ಚಿತ್ರವನ್ನ ನೋಡಿ ಬಂದಾಗ ಅವ್ರು ಏನಿತ್ತು ಅದರಲ್ಲಿ ಸಾರಾಂಶ ಕಥೆ ಅಂತ ಹೇಳಿದಾಗ ನಾವು ಕಥೆ ಫುಲ್ ಹೇಳಕ್ ಹೋಗಲ್ಲ. ಅದ್ರಲ್ಲಿ ಏನು ಒಂದು ನಮ್ಗೆ ಅದು ಯಾವ ಮೆಸೇಜ್ ಅನ್ನ ಕೊಡ್ತು ಅಥವಾ ಅದ್ರಲ್ಲಿ ಏನ್ ಸಾರಾಂಶ ಇತ್ತು, ಅದರಿಂದ ನಾವು ತಿಳ್ಕೊಳ್ಬೇಕಾದದ್ದೇನು ಅಷ್ಟನ್ನ ಮಾತ್ರ ಹೇಳ್ತೀವಿ. ಆಗ ಅವ್ರು ಹೇಳ್ತಾರೆ ಅರುಣ್ ಎಲ್ರು, ನಾನು ಇದುವರೆಗೂ ಥಿಯಾಸಫಿಯ ಜೀವನಕ್ಕೆ ಕಾಲಿಟ್ಟ ಮೇಲೆ ನಾನು ಏನ್ ತಿಳ್ಕೊಂಡೆ ಇದ್ರಲ್ಲಿ ಅದರ ಫಲಶ್ರುತಿಯನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಅಂದ್ರೆ ಜಿಸ್ಟ್ ಸಾರಾಂಶ, ಅಧ್ಯಯನದ ಸಾರಾಂಶವನ್ನ ನಾನು ಹೇಳ್ತಾ ಇದ್ದೀನಿ. ಅದನ್ನ ಅವ್ರು ಹೇಳ್ತಾರೆ, ಥಿಯಾಸಫಿ ತತ್ವಗಳ ಆಳವಾದ ವಿವರಣೆಯನ್ನ ಕೊಡಕ್ಕಾಗಿಲ್ಲ, ಆ ಸಾರಾಂಶವನ್ನು ಮಾತ್ರ ಕೊಟ್ಟಿದ್ದೀನಿ. ಮೊದಲ ಅಧ್ಯಾಯದಲ್ಲಿ ಅವ್ರು ಹೇಳ್ತಾರೆ, ನಿತ್ಯ ಜೀವನದಲ್ಲಿ ಬರುವ ಸಾಮಾನ್ಯ ವಿಷಯಗಳನ್ನ ಹೇಳ್ತಾರೆ ಅವ್ರು ಅಲ್ವಾ. ಮೊದಲು ನೀನ್ ಯಾರು ಅಂತ ಹೇಳ್ತಾರೆ, ನಿನ್ನ ಕುಟುಂಬದ ಹಿನ್ನೆಲೆ ಏನು, ನೀನ್ ಹೇಗ್ ಬಂದೆ, ನಿನ್ನ ತಂದೆ ತಾಯಿಗಳು ಯಾರು, ನಿನ್ನ ತಂದೆ ತಾಯಿಗಳ ಜೊತೆ ನೀನ್ ಹೇಗ್ ಜೀವನ ಮಾಡಿದೆ. ಒಂದೊಂದು ಅಧ್ಯಾಯನ ನಾವು ಓದುವಾಗ ನಮ್ಮ ಜೀವನ ನಿಜವಾಗ್ಲೂ ನಾವು ಹಿಂದೆ ತಿರುಗಿ ನೋಡ್ಕೊಂಡಾಗ ನಾವು ಹೇಗ್ ಜೀವನ ಮಾಡಿದ್ವಿ ಅನ್ನೋದು ನಮ್ಗೆ ಸ್ಮರಣೆ ಬರುತ್ತೆ. ಹಾಗಾದ್ರೆ ನಮ್ಮೆಲ್ರಿಗೂ ಸಾಮಾನ್ಯವಾದ ನಿತ್ಯ ಜೀವನದ ಮೇಲೆ ಥಿಯಾಸಫಿಯ ಪರಿಣಾಮ ಏನು ಅಂತ ನೋಡೋಣ ಅಂತಾರು. ಸಣ್ಣ ಸಣ್ಣ ವಿಷಯಗಳು ಅಲ್ವಾ, ನಮಗೆ ದುಃಖ, ಕೆಲವು ವಿಷಯಗಳಿಂದ ದುಃಖ ಸಿಗತ್ತೆ, ಕೆಲವು ವಿಷಯಗಳಿಂದ ಸುಖ ಸಿಗತ್ತೆ. ಇದೆಲ್ಲದರಿಂದ ಪ್ರಭಾವಿತವಾಗಿ ಸಂತೋಷ, ಕಷ್ಟ, ನಿರೀಕ್ಷೆ, ನಿರಾಶೆ ಎಲ್ಲ ಇತ್ತಲ್ವಾ. ನಮಗೆ ಒಂದ್ಸಲಿ ನಿರಾಶೆ ಆಗುತ್ತೆ, ಕೆಲವೊಂದು ವಿಷಯಗಳಿಂದ ಸಂತೋಷ ಸಿಗುತ್ತೆ, ಕೆಲವು ವಿಷಯಗಳಿಂದ ದುಃಖ ಸಿಗತ್ತೆ. ಇದೆಲ್ಲವಿಂದ ಕೂಡಿರೋದೇ ಜೀವನ. ಇಂಥ ಜೀವನದ ಮೇಲೆ ಅದ್ ಹೇಳತ್ತೆ ಬ್ರಹ್ಮಜ್ಞಾನ ಅನ್ನೋದು ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತಾರೆ. ನಮ್ಮ ಜೀವನದ ನಿಜವಾದ ಸ್ವರೂಪ ಏನಪ್ಪಾ ಅಂತ ಹೇಳಿದ್ರೆ, ನಾವು ಹುಟ್ಟಿದ ಪರಿಸರದಿಂದ ಹೆಚ್ಚಾಗಿ ಪ್ರಭಾವಿತರಾಗ್ತೀವಿ ಅಲ್ವಾ. ನಾವು ಒಂದು ಕಥೆಯನ್ನ ಕೇಳ್ತೀವಿ ಎಷ್ಟೋ ಸಲಿ, ಇಬ್ಬರು ಸಾಧು ಇದ್ದ, ಸಾಧುಗಳು ಎರಡು ಗಿಳಿಗಳಿದ್ವು. ಒಂದು ಸಾಧು ಹತ್ರ ಬೆಳೀತಾ ಇತ್ತು, ಇನ್ನೊಂದು ಒಬ್ಬ ಕಟಕನ ಹತ್ರ ಬೆಳೀತಾ ಇತ್ತು ಅನ್ನೋದನ್ನ ನಾವು ಕೇಳಿದೀವಿ. ಸಾಧು ಹತ್ರ ಇದ್ದಂತ ಗಿಳಿ ಯಾವ ತರ ವರ್ತನೆ ಮಾಡ್ತಾ ಇತ್ತು, ಕಟಕನ ಹತ್ರ ಇದ್ದಂತ ಗಿಳಿ ಹೇಗ್ ಹೇಳ್ತಾ ಇತ್ತು, ಇದೆಲ್ಲ ನಾವು ಕಥೆಗಳಲ್ಲಿ ಕೇಳ್ತಾ ಬಂದಿದೀವಿ ಅಲ್ವಾ. ಇಂಥದ್ದು ನಮ್ಮ ಹುಟ್ಟಿನ ಪರಿಸರ, ಅಂದ್ರೆ ನಾವು ಯಾವ ಪರಿಸರದಲ್ಲಿ ಬೆಳಿತೀವೋ ಆ ಗುಣಗಳು ನಮ್ಮಲ್ಲಿ ಬರುತ್ತೆ ಅನ್ನೋದಕ್ಕೆ ಆ ಕಥೆ ಹೇಳುತ್ತೆ. ಆ ಸಾಧು ಹತ್ರ ಇದ್ದಂತ ಗಿಳಿ ಎಲ್ರನ್ನು ಹೊರಗೆ ಒಳಗಡೆ ಕಳೆಯೋದು, ಬನ್ನಿ ಅಂತ ಹೇಳೋದು, ಸ್ವಾಗತಿಸೋದು, ಕೂತ್ಕೊಳ್ಳಿ ಅಂತ ಹೇಳೋದು, ಸೌಜನ್ಯದಿಂದ ವರ್ತಿಸ್ತಾ ಇರುತ್ತೆ. ಅದೇ ಕಟಕನ ಹತ್ರ ಇದ್ದಂತ ಗಿಳಿ ಬಂದ ತಕ್ಷಣ ಕಟಕ ಹೇಗೆ ಹಿಡಿ ಹೊಡಿ ಅಂತ ಹೇಳ್ತಾ ಇರುತ್ತೆ. ಹಾಗೆ ಪರಿಸರ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಇವ್ರು ಹೇಳ್ತಾ ಹೋಗ್ತಾರೆ. ನಾವು ಹುಟ್ಟಿದ ಪರಿಸರ ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ. ಸಾಮಾನ್ಯವಾಗಿ ನಾವು ನಮ್ಮ ಜೀವನವನ್ನ ಬೆಳೀತಾ ಇರೋ, ಬದಲಾವಣೆ ಹೊಂದುತ್ತಾ ಇರೋ ನಮ್ಮ ಜೀವನ ಹೇಗಿದೆ, ನಮ್ಮ ಸುತ್ತಮುತ್ತಲಿನ ಪರಿಸರ, ಈ ಸಂಬಂಧ, ನಮಗ್ ಸಂಬಂಧ ಇದೆ ಅಲ್ವಾ. ಪ್ರತಿಯೊಂದು ಪರಿಸರದ ಜೊತೆ ನಮ್ಮ ಸಂಬಂಧ ಇದೆ. ಈ ಕಾಡಿನಲ್ಲಿ ಬೆಳೀತಾ ಇದ್ದಾಗ ಆ ಕಾಡಿನ ಜೊತೆ, ಮರಗಳ ಜೊತೆ ಸಂಬಂಧ ಇರುತ್ತಾ ನಮಗೆ. ಅದೇ ನಾವು ಒಂದು ಆಶ್ರಮದಲ್ಲಿ ಬೆಳೀತಾ ಇದ್ದೀವಿ ಅಂದ್ರೆ ಆ ಆಶ್ರಮದ ಒಂದು ಹಿನ್ನೆಲೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಅಲ್ಲಿ ನಾವು ಎಂಥ ಒಂದು ಜೀವನವನ್ನ ನೋಡ್ತೀವಿ. ನಮ್ಮ ಜೀವನ, ನಾವು ಎಲ್ಲಿ ಬೆಳೀತಾ ಇದ್ದೀವೋ ಆ ಪರಿಸರಕ್ಕೆ ನಮ್ಮ ಜೀವನ ಸಂಬಂಧಪಟ್ಟಿದೆ. ಈ ಒಂದು ಕ್ರಿಯೆಯನ್ನ ಇಲ್ಲಿವರೆಗೆ ಒಂದು ನಂಬಿಕೆ ಅಥವಾ ಭರವಸೆ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಥಿಯಾಸಫಿ ಶಾಶ್ವತವಾದ ಉತ್ತರವನ್ನ, ಇದೆಲ್ಲದಕ್ಕೂ ಉತ್ತರವನ್ನ ನೀಡುತ್ತೆ. ನಮ್ಮ ಮೇಲೆ ಎಂಥ ಪರಿಸರದ ಪ್ರಭಾವ ಬೀರುತ್ತೆ, ನಾವು ಯಾವ ರೀತಿ ವ್ಯಕ್ತಿಗಳಾಗ್ಲಿಕ್ಕೆ ಸಾಧ್ಯ ಆಗತ್ತೆ, ಯಾವುದೇ ಒಂದು ಆ ಅಂಶ ಇದೆಯಲ್ಲ, ನಂಬಿಕೆ ಅಥವಾ ಹಂತದಿಂದ, ನಂಬಿಕೆ ಅನ್ನೋ ಹಂತದಿಂದ ಅದು ಬರಬೇಕು, ಕಲ್ಪನೆಯ ಹಂತದಿಂದ ಅದು ಜ್ಞಾನದ ಹಂತಕ್ಕೆ ಹೋಗ್ಬೇಕು. ಅಂದ್ರೆ ನಾವು ಮೊದಲು ಹೇಗ್ ಜೀವನ ಮಾಡ್ತಾ ಇದ್ವಿ, ಒಂದು ಚಿಕ್ಕದಾಗಿ ನಾವು ನೋಡೋದಾದ್ರೆ
ಅದು ಜ್ಞಾನದ ಹಂತಕ್ಕೆ ತಲುಪದೇ ಇದ್ರೆ ಅದು ಸತ್ಯ ಆಗೋದಿಲ್ಲ ಅಲ್ವಾ. ನಾವು ಏನ್ ನಡೀತಾ ಇದೀವಿ, ಯಾವ ರೀತಿ ನಡೀತಾ ಇದೀವಿ, ನಮ್ಮಲ್ಲಿ ಬದಲಾವಣೆಗಳು ಬರ್ತಾ ಇದ್ರೆ ಆ, ಹೇಗೆ ನಾವು ಈ ತರ ಆದ್ವಿ, ನಾವು ಹೇಗಿದ್ವಿ, ಹೀಗೆ ಬದಲಾವಣೆಗಳು ನಮ್ಮಲ್ಲಿ ಬರ್ತಾ ಇದ್ರೆ ಅದು ಸತ್ಯಕ್ಕೆ ಹತ್ರ ಆಗೋದಿಲ್ಲ. ನಮ್ಮ ಸುತ್ತಮುತ್ತಲು ನಾವು ನೋಡಿದಾಗ ಸೃಷ್ಟಿಯಲ್ಲಿ ನಾವ್ ಎಷ್ಟೊಂದು ನೋಡ್ತೀವಿ, ಕಲ್ಲು ಮಣ್ಣು ಗಿಡ ಮರ ಪ್ರಾಣಿ ಪಕ್ಷಿಗಳು ಇವೆಲ್ಲ ನೋಡ್ತೀವಲ್ವಾ. ಮನುಷ್ಯ ವರ್ಗಕ್ಕೆ ಸೇರಿದ ಪ್ರತಿಯೊಂದು ಎಲ್ಲವೂ ವಿಕಾಸ ಆಗ್ತಾ ಇದೆ ಅಲ್ವಾ. ಮರ ಗಿಡಗಳು ಬೆಳೀತಾ ಇದ್ದಾವೆ, ಎಲ್ಲದಕ್ಕೂ ಬೆಳವಣಿಗೆ ಇದೆ, ಎಲ್ಲದಕ್ಕೂ ವಿಕಾಸ ಇದೆ ಅನ್ನೋದನ್ನ ನಾವು ನೋಡ್ತಾ ಬಂದಿದ್ದೀವಿ. ಈ ಬೆಳವಣಿಗೆ ಪ್ರತಿಕ್ರಿಯೆ ಹೇಗಿದೆ ಅಂದ್ರೆ ಅನೇಕ ಹಂತಗಳನ್ನ ಹೊಂದಿದೆ ಅಲ್ವಾ. ಮಗು ಚಿಕ್ಕದಾಗಿರುತ್ತೆ, ಆಮೇಲೆ ನೋಡಿ ಅದು ಅಂಬೆಗಾಲು ಇಟ್ಕೊಂಡು ನಡ್ಕೊಂಡು ಹೋಗುತ್ತೆ, ಆಮೇಲೆ ಸರಿಯಾಗಿ 2 ಕಾಲುಗಳಲ್ಲಿ ನಡೆಯೋದನ್ನ ಪ್ರಾರಂಭ ಮಾಡುತ್ತೆ ಅಲ್ವಾ. ಎಲ್ಲದಕ್ಕೂ ಒಂದೊಂದು ಹಂತ, ಅದು ಸ್ಟೇಜಸ್ ಅಂತ ಹೇಳ್ತೀವಿ, ಸ್ಟೇಜಸ್ ಇನ್ ಡೆವಲಪ್ಮೆಂಟ್ ಅಂತ. ಹಾಗೆ ಪ್ರತಿಯೊಂದು ಕೂಡ ನಮ್ಮ ಬೆಳವಣಿಗೆಯಲ್ಲಿ ಅನೇಕ ಹಂತಗಳಿದ್ದಾವೆ. ಎಲ್ಲವೂ ನಿಧಾನವಾಗಿ ಮುಂದಿನ ಹಂತಕ್ಕೆ ಹೋಗ್ಲೇಬೇಕು. ಚಿಕ್ಕ ಮಗು ಇರೋದು ನಾಳೆ ದೊಡ್ಡದಾಗ್ಬೇಕು. ಎಲ್ಲೆಲ್ಲೂ ಕೂಡ ಇರೋದೇನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಯಾವುದು ಹುಟ್ಟತ್ತೋ ಅದಕ್ಕೆ ಬೆಳವಣಿಗೆ ಇದೆ, ಅದಕ್ಕೆ ವಿಕಾಸ ಇದೆ. ಅಂದ್ರೆ ವಿಕಾಸ ಹೊಂದಿದ ಹಾಗೆಲ್ಲ ತನ್ನ ಹಿಂದೆ ಏನನ್ನೂ ಬಿಡೋದಿಲ್ಲ ಅಲ್ವಾ. ನಾವು ಹಿಂದಿನ ಅನುಭವಗಳನ್ನ ಹೊತ್ಕೊಂಡು ಬಂದಿದೀವಾ ಇಲ್ವಾ? ನಾವು ಯಾವುದನ್ನು ಬಿಟ್ಟಿಲ್ಲ. ನಾವು ಹುಟ್ಟದಾಗಿಂದ ಏನೇನು ಅನುಭವಗಳನ್ನ ಪಡ್ಕೊಂಡಿದೀವೋ ಅದೆಲ್ಲ ಕೂಡ ನಮ್ ಜೊತೆ ಬರ್ತಾ ಇದೆ, ತಗೊಂಡು ಹೋಗ್ತೀವಿ. ಮನುಷ್ಯ ವರ್ಗದಲ್ಲಿರೋ ನಮ್ಮಲ್ಲಿ ನಾವು ಸಾಗಿ ಬಂದಿರುವ ಎಲ್ಲಾ ವರ್ಗಗಳಲ್ಲೂ ಪಡೆದ ಅನುಭವ ಜ್ಞಾನ ಇದೆ ಅಲ್ವಾ. ನಮ್ಮೊಳಗಿದ್ಯಾ ಇಲ್ವಾ? ನಾವು ಚಿಕ್ಕವರಾಗಿದ್ದಾಗ ಯಾವ ತರ ಇದ್ವಿ ಆ ಅನುಭವ ನಮ್ಮಲ್ಲಿದೆ. ನಾವು ವಯಸ್ಸಿಗೆ ಬಂದ ಮೇಲೆ ನಮಗೆ ಎಂತೆಂತ ಅನುಭವಗಳಾಯ್ತು ಅದು ನಮ್ಮೊಳಗೆ ಇದೆ. ಇವೆಲ್ಲವೂ ಕೂಡ ಹಂತಗಳು, ಅದೆಲ್ಲ ನಮ್ಮಲ್ಲಿ ಸಂಗ್ರಹ ಆಗಿದೆ ಅಂತ ಹೇಳ್ತಾರೆ. ನಾವಿನ್ನೂ ತಲುಪಬೇಕಾಗಿರೋ ಹಂತಕ್ಕೆ ಅದು ನಮಗೆ ನೆರಳನ್ನ ಹರಡೋದಲ್ದೆ ಮುಂದಿನ ಹಂತಕ್ಕೆ ನಮ್ಮನ್ನ ಅದು ಹೇಳ್ತಾರೆ ಗುರುತ್ವಾಕರ್ಷಣ ಅಂತ ಹೇಳ್ತಾರೆ. ಹೇಗೆ ಆ ಗ್ರಾವಿಟಿ ನಮ್ಮನ್ನ ಯಾವುದೇ ನೀವು ಮೇಲೆ ಕೆಸೆದ್ರು ಕೆಳಗೆ ಬೀಳುತ್ತೆ, ಅದು ಗ್ರಾವಿಟಿ ಪವರ್ ಅಂತ ಹೇಳ್ತೀವಿ. ಗುರುತ್ವಾಕರ್ಷಣ ಇರೋದ್ರಿಂದಲೇ ನಾವು ಯಾವುದೇ ವಸ್ತುವನ್ನ ಮೇಲೆ ಎಸೆದ್ರೆ ಅದು ಕೆಳಗೆ ಬೀಳುತ್ತೆ. ಹಾಗೆ ಇವೆಲ್ಲವೂ ನಮ್ಮ ಮೇಲೆ ಪ್ರಭಾವನ ಬೀರ್ತಾ ಇದೆ. ನಮ್ಮಳಿಗೆ ಯಾವ ಯಾವ ಹಂತಗಳಲ್ಲಿ ನಾವು ದಾಟಿ ಬಂದಿದ್ದೀವೋ ಭವಿಷ್ಯ ನಮ್ಮನ್ನ ಮುಂದಕ್ಕೆ ಸೆಳೆದ್ರೆ ಭೂತಕಾಲ ವರ್ತಮಾನಗಳು ನಮ್ಮನ್ನ ಮುಂದಕ್ಕೆ ತಳ್ಳುತ್ತೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಆ ವಿವರಣೆಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ನಾವು ಮುಂದಕ್ಕೆ ಸಾಕ್ತಾ ಇದ್ದೀವಿ, ಹಿಂದಕ್ಕೆ ಹೋಗಲ್ಲ. ಯಾವಾಗ್ಲೂ ಕೂಡ ಎವಲ್ಯೂಷನ್ ಅನ್ನೋದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾವು ಅನುಭವಗಳನ್ನ ಪಡ್ಕೊಳ್ತಾ ಹೋಗ್ತಾ ಇದೀವಿ. ಪ್ರತಿಯೊಂದು ಹುಟ್ಟು ಕೂಡ ವಿಕಾಸದ ಹಾದಿಯಲ್ಲಿ ಒಂದು ಅಧ್ಯಾಯ ಅಲ್ವಾ. ನಾವು ಹೇಗೆ ಹುಟ್ಟಿದೀವೋ, ಎಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜೀವ ಇರೋ ಪ್ರತಿಯೊಂದು ವಸ್ತು ಕೂಡ ಅಥವಾ ವ್ಯಕ್ತಿ ಕೂಡ ಅಜ್ಞಾನದ ಕತ್ತಲೆ, ದುಃಖ, ಅಸಂತೋಷ, ನಿರಾಶೆ ಇವುಗಳ ಮೂಲಕ ತನ್ನ ಜ್ಞಾನವನ್ನು ಬೆಳೆಸ್ಕೊಳ್ತಾ ಹೋಗ್ತಾನೆ. ಅವನ ಅಂತಿಮ ಗುರಿಯನ್ನ ತಲುಪೋ ಹೊತ್ತಿಗೆ ಶಾಶ್ವತವಾದ ಪ್ರಕಾಶವಾದ ಶಾಂತಿ ಮತ್ತು ಚೈತನ್ಯದೆಡೆಗೆ ಸಾಕ್ತಾ ಹೋಗ್ತಾನೆ ಅಲ್ವಾ. ನಾವು ಬೆಳಕಿನೆಡೆಗೆ ಸಾಕ್ತಾ ಹೋಗ್ತಾ ಇದೀವಿ. ಬೆಳಕು ಅಂತ ಹೇಳಿದ್ರೆ ಇಲ್ಲಿ ಜ್ಞಾನ. ನಾವು ಚಿಕ್ಕವರಿದ್ದಾಗ ಇದ್ದಷ್ಟೇ ಜ್ಞಾನ ನಮ್ಮಲ್ಲಿಲ್ಲ. ಈಗ ಬೆಳವಣಿಗೆ ಆಗ್ತಾ ಇದೆ, ಜ್ಞಾನ ಕೂಡ ಹೆಚ್ಚಾಗ್ತಾ ಇದೆ, ನಮಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಬರ್ತಾ ಇದೆ. ಇನ್ನು ಎಷ್ಟೊಂದ್ ಜನಕ್ಕೆ ಈ ಜೀವನ ಸಾಕಪ್ಪ, ಇನ್ನೂ ಏನಾದ್ರು ಒಳ್ಳೆ ಜೀವನ ಇದೆಯಾ ಅನ್ನೋದನ್ನ ಅನ್ಕೊಂಡಾಗ ಅವ್ರು ಆಧ್ಯಾತ್ಮಿಕ ಜೀವನದ ಈ ಗ್ರಂಥಗಳನ್ನ ಓದ್ತಾ ಹೋಗ್ತಾರೆ. ಅದರಿಂದ ನಾವು ಪಡೆಯೋ ಪ್ರತಿ ಹುಟ್ಟು ಕೂಡ ಪುನರ್ಜನ್ಮ ಅಂತ ಹೇಳ್ತಾರೆ. ಎಲ್ಲದ್ರಲ್ಲೂ ಕೂಡ ನಮ್ಗೆ ಮರಣ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಭಯ ಇದೆ ಅಲ್ವಾ. ನನಗೆ ಇನ್ನು ಈ ಜನ್ಮದಲ್ಲಿ ಮರಣ ಬಂದ್ಬಿಟ್ರೆ ನಾನು ಅಯ್ಯೋ ಇನ್ನು ಎಷ್ಟೊಂದು ಕಲಿಬೇಕು, ನಾನು ಏನು ಕಲ್ತಿಲ್ವಲ್ಲ ಅಂತ ಗಾಬರಿ ಆಗುತ್ತೆ ನಮಗೆ. ಆದ್ರೆ ಆ ಮರಣ ಅನ್ನೋದು ವಿಶ್ರಾಂತಿ ಅಂತ ಹೇಳ್ತಾರೆ. ಯಾವಾಗ ಒಂದು ಜೀವನ ಸಾವಿನ ಮೂಲಕ ಕೊನೆ ಆಗುತ್ತೋ ಅದು ಮುಕ್ತಾಯ ಅಂತ ನಾವು ಅನ್ಕೊಳ್ತೀವಿ, ಕೊನೆ ಅಂತ ಅನ್ಕೊಳ್ತೀವಿ. ಆದ್ರೆ ಅದು ಆ ವ್ಯಕ್ತಿಯ ಜೀವನದ ಮುಂದುವರಿಕೆ ಆಗತ್ತೆ ಅಂತ ಹೇಳ್ತಾರೆ. ನಾವ್ ಇವಾಗ ಇಲ್ಲಿವರೆಗೂ ಏನ್ ಕಲ್ತಿದೀವೋ ಈ ಜನ್ಮದಲ್ಲಿ ನಮಗೆ ಈಗ್ಲೇ ಮರಣ ಬಂತು ಅನ್ಕೊಂಡ್ರು ಕೂಡ ನಮ್ಗೆ ಇದು ಕೊನೆ ಆದ್ರೆ ಇನ್ನು ಮುಂದಿನ ಬೆಳವಣಿಗೆಗೆ ಅದು ಆರಂಭ ಆಗತ್ತೆ. ಇವಾಗ ನಾವ್ ಎಲ್ಲಿಗೆ ನಿಲ್ಸಿದೀವೋ ಅಲ್ಲಿಂದ ಮುಂದಿನ ಜನ್ಮ ನಮ್ದು ಪ್ರಾರಂಭ ಆಗುತ್ತೆ. ಅಲ್ಲಿಗೆ ಏನಾಯ್ತು, ಏನು ನಷ್ಟ ಆಗಿಲ್ಲ, ನಮ್ಗೆ ಮರಣದಿಂದ ಯಾವ ನಷ್ಟನೂ ಆಗ್ಲಿಲ್ಲ, ಹೊಸ ಜೀವನ ಬರ್ತಾ ಇದೆ ಅಲ್ವಾ. ಇದು ಅವ್ರು ಹೇಳುದು ಮರಣ ಅಂತ ಹೇಳಿದ್ರೆ ಅದು ಒಂದ್ ಸ್ವಲ್ಪ ವಿಶ್ರಾಂತಿ ಅಷ್ಟೇ. ಈಗ ಈ ವರ್ಷ ನಾವು ಓದಿದ್ದಾಯ್ತು ಅಧ್ಯಯನ, 1ನೇ ಕ್ಲಾಸ್ ಓದಿದ್ವಿ, 2ನೇ ಕ್ಲಾಸ್ ಓದಿದ್ವಿ, ಈ ಸಲ SSLC ಓದಿದ್ವಿ ಅಂದ್ರೆ ಈ ವರ್ಷ ಆದ್ಮೇಲೆ ನಮ್ಗೆ ಎಕ್ಸಾಮ್ ಆದ್ಮೇಲೆ ರಜಾ ಬರುತ್ತಲ್ಲ, ರಜಾ ಬಂದ್ಮೇಲೆ ಮತ್ತೆ ಇನ್ನೊಂದು PUC ಶುರುವಾಗತ್ತೆ. ಅಂದ್ರೆ ಅವಾಗ ಮುಂದಕ್ಕೆ ಹೋಗ್ತೀವ, ನಾವು ಹಿಂದಕ್ಕೆ ಬರ್ತೀವ. ಎವಲ್ಯೂಷನ್ ಅಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದೀವಿ. ಮರಣ ಅನ್ನೋದು ನಮ್ಗೆ ಯಾವ ತೊಂದರೆನೂ ಇಲ್ಲ, ಅದು ವಿಶ್ರಾಂತಿ ಅಷ್ಟೇ ಅಂತ ಹೇಳ್ತಾರೆ. ಎಷ್ಟು ಸುಲಭವಾಗಿ ಹೇಳ್ತಾ ಹೋಗ್ತಾರೆ ನೋಡಿ. ನಮ್ಮಲ್ಲಿರೋ ಆ ಡೌಟ್ಸ್ ಏನಿದೆ, ನಮಗೇನು ಅಜ್ಞಾನ ಇದೆ ಅದನ್ನೆಲ್ಲ ಹೋಗ್ಲಾಡ್ಸುತ್ತೆ. ನಮಗೆ ಮರಣದ ಭಯ ಏನಿದೆ ಅದನ್ನು ಹೋಗ್ಲಾಡ್ಸುತ್ತೆ. ಅದು ಹೇಳ್ತಾರೆ ಅವ್ರು ನೋಡಿ, ಮರಣ ಅನ್ನೋದು ಆತ್ಮನ ವಿಶ್ರಾಂತಿ ಮತ್ತು ಮುಂದಿನ ವಿಕಾಸಕ್ಕೆ ಹೆಬ್ಬಾಗಲು ಅಂತ ಹೇಳ್ತಾರೆ.
ಮುಂದಿನ ಹಂತಕ್ಕೆ ಅದು ಬಾಗಿಲು ತೆರೀತಾ ಇದೆ. ಅಂದ್ರೆ ಬರೋಣ ಅಂದ್ರೆ ನಾವು ಹೆದರ್ಕೊಳ್ಬೇಕಾಗಿಲ್ಲ ಅನ್ನೋ ವಿಷಯನ ಹೇಳ್ತಾರೆ. ಎರಡನೇದಾಗಿ ಹೇಳ್ತಾರೆ, ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ಅದು ಯಾವುದೇ ರೂಪದಲ್ಲಿ ಇಲ್ಲ ಅಲ್ವಾ, ನಮ್ಗೆ ಕೆಲವು ಸಲ ಕಷ್ಟಗಳು ಇರ್ಬೋದು, ಕೆಲವು ಸಲ ಸುಖ ಇರ್ಬೋದು, ಕೆಲವರು ಸಂತೋಷದಲ್ಲಿ ಪಾಠ ಕಲಿತಾರೆ, ಕೆಲವರು ದುಃಖದಲ್ಲಿ ಪಾಠ ಕಲಿತಾರೆ. ಎಲ್ಲರೂ ಹೇಳೋದೇನೆಂದ್ರೆ, ನಾವು ಆನಿ ಬೆಸೆಂಟ್ ಜೀವನವನ್ನ ನೋಡಿದಾಗ ದುಃಖದಲ್ಲೇ ಪಾಠ ಕಲ್ತಿದ್ವಿ ಅಲ್ವಾ, ಸುಖದಲ್ಲಿ ಯಾರು ಪಾಠ ಕಲಿಯಲ್ಲ. ಅಂತಹ ಸಾಕಷ್ಟು ನಮಗೆ ನೋವುಗಳು ಬಂದಾಗಲೇ ನಾವು ಇನ್ನು ಜೀವನವನ್ನ ಏನು ಅಂತ ಅರ್ಥ ಮಾಡ್ಕೊಳ್ತೀವಿ. ನಮ್ಮ ಸುತ್ತಮುತ್ತಲು ಇರೋ ಪರಿಸರ ಹೇಗಾದ್ರೂ ಇರ್ಲಿ, ನಾವು ಬಯಸುವ ಬೆಳವಣಿಗೆಗೆ ಅವಶ್ಯಕವಾಗಿದೆ. ಅಂದ್ರೆ ನಾವು ಮುಂದಿನ ದಾರಿಗೆ ನಮಗೆ ಅದು ಅವಶ್ಯಕವಾಗಿದೆ. ಅದಕ್ಕೆ ಭಗವಂತ ಕೊಟ್ಟಿದ್ದಾನೆ ಇಂತಹ ಪರಿಸರವನ್ನ. ದುಃಖದ್ದಿರ್ಬೋದು, ಸುಖದ್ದಿರ್ಬೋದು, ಸಂತೋಷದ್ದಿರ್ಬೋದು, ಯಾವುದೇ ಪರಿಸರವನ್ನ ಕೊಟ್ಟಿದ್ರು ಕೂಡ ಅದು ನಮ್ಮ ಬೆಳವಣಿಗೆಗೋಸ್ಕರನೇ ಕೊಟ್ಟಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ನಮಗೆ ಎಷ್ಟೊಂದ್ ಜನ ಸಹೋದರಿಯರಿದ್ದಾರೆ, ಸಹೋದರರಿದ್ದಾರೆ, ಸ್ನೇಹಿತರಿದ್ದಾರೆ, ನಂಬಿಕೆಗಳಿದ್ದಾವೆ. ನಮಗೆ ನಮ್ಮ ದೇಶ ಅನ್ನೋದು ಒಂದು ರಾಷ್ಟ್ರೀಯತೆ ಇದೆ, ಅವಕಾಶಗಳಿದ್ದಾವೆ. ಇವೆಲ್ಲವುಗಳ ಇದ್ರು ಸರಿ, ಅವೆಲ್ಲ ಇಲ್ಲದೆ ಇದ್ರು ಸರಿ. ಈಗ ಏನ್ ಅನುಕೂಲಗಳು ನಮ್ಗಿದಾವೋ, ಯಾವ ಅನುಕೂಲಗಳು ಇಲ್ವೋ, ಇವೆಲ್ಲ ಕೂಡ ನಮ್ಮ ಬೆಳವಣಿಗೆಗೆ ಅನುಕೂಲ ಅಂತಲೇ ಕೊಟ್ಟಿರೋದು. ನಮ್ಮ ಬೆಳವಣಿಗೆಗೆ ಅವಶ್ಯಕತೆ ಇರೋದ್ರಿಂದಲೇ ನಮ್ಗೆ ಅಂತಹ ಪರಿಸರ ಸಿಕ್ಕಿರೋದು ಅಂತ ಹೇಳ್ತಾರೆ. ನಮ್ಮ ಹುಟ್ಟು ಮತ್ತು ಬೆಳವಣಿಗೆಗೆ ಇವೆಲ್ಲ ಅವಶ್ಯಕವಾಗಿದೆ ಅಂತ ಹೇಳ್ತಾರೆ ಅರುಂಡೇಲಿ. ಇವೆಲ್ಲ ಕೂಡ ನಮ್ಮ ಈಗಿನ ಜನ್ಮಕ್ಕೆ ಅವಶ್ಯಕವಾದವುಗಳೇ ಅಂತ ಹೇಳ್ತಾರೆ. ಇದು ಯಾವುದು ನಮ್ಗೆ ಇಷ್ಟ ಇಲ್ಲದೆ ಬಂದಿಲ್ಲ, ಅಥವಾ ನಮಗೆ ತೊಂದರೆ ಕೊಡಕ್ಕೆ ಬಂದಿಲ್ಲ, ನಮ್ಮ ಬೆಳವಣಿಗೆಗೋಸ್ಕರನೇ ಬಂದಿದೆ ಅಂತ. ನಾವು ಹಿಂದೆ ಇದ್ದಂತಹ ಜನ್ಮಗಳ ವ್ಯವಸ್ಥೆಗಳು, ನಾವ್ ಯಾವ ತರ ಇದ್ವೋ, ಅವಕಾಶಗಳು ಈಗಿನ ನಮ್ಮ ವಿವಿಧ ಹಂತಗಳ ಬೆಳವಣಿಗೆಗೆ ಅವಶ್ಯಕವಾಗಿದ್ದುವು ಅಂತ ನಾವು ತಿಳ್ಕೊಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಈಗ ನಮ್ ಜೊತೆಗೆ ಇರೋ ವ್ಯಕ್ತಿಗಳು ಯಾರು ನಮ್ ಜೊತೆ ಇದ್ದಾರೆ, ನಮ್ಮ ಅಕ್ಕ ತಂಗಿರು, ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು, ಇವೆಲ್ಲ ಕೂಡ ಈ ಸಂಬಂಧಗಳನ್ನ ಯಾಕೆ ಕೊಟ್ರು ಅಂದ್ರೆ, ಮುಂದೆ ಬರೋ ಜನ್ಮಗಳಲ್ಲಿಯೂ ಸಹ ಈ ವ್ಯವಸ್ಥೆ ಮತ್ತೆ ಅವಕಾಶ ಬದಲಾವಣೆ ಹೊಂದಲೇ ಹೋಗುತ್ತೆ ಅಂತ ಹೇಳ್ತಾರೆ. ಯಾವ ಸಂಬಂಧಗಳು ನಮ್ಗೆ ಈಗ ಸಿಕ್ಕಿದಾರೋ ಹೆಚ್ಚು ಕಡಿಮೆ ಅದೇ ಆಗಿರುತ್ತೆ ಅಂತ ಹೇಳ್ತಾರೆ. ಈಗ ನಮ್ಗೆ ಅಕ್ಕ ತಂಗಿ ಆಗಿರೋರು ಹಿಂದೆ ಮುಂದಕ್ಕೆ ನಮ್ಮ ಮಕ್ಕಳಾಗಿ ಹುಟ್ಟಬಹುದು, ಅಥವಾ ಈಗ ತಂದೆ ತಾಯಿ ಆಗಿದ್ದವರು ಮುಂದೆ ಇನ್ಯಾವುದೋ ಒಂದು ಸಂಬಂಧದಲ್ಲಿ ನಮ್ಗೆ ಹತ್ರ ಬರಬಹುದು. ನಮ್ಮ ನಿಜ ಸಂಗಾತಿಗಳು ಎಲ್ರು ಕೂಡ ಇವರು ಪ್ರಕಟ ಬರ್ತಾರೆ ಅಂತ ಹೇಳ್ತಾರೆ. ಅಂತಿಮ ಘಟ್ಟದ ವ್ಯವಸ್ಥೆ ಹೇಗಿರುತ್ತೆ ಅಂದ್ರೆ, ನಮ್ಮ ಅವಕಾಶಗಳನ್ನ ನಾವು ತಲುಪಿದಾಗ ನಮ್ಗೆ ಇವೆಲ್ಲ ಕೂಡ ಪಾಠ ಕಲಿಸ್ತದೆ. ಯಾಕಂದ್ರೆ ಆಗ ನಾವು ಕಲಿಕೆಯ ಪರಿಪೂರ್ಣತೆ ಹಂತವನ್ನ ಯಾವಾಗ್ಲೂ ಅಂದ್ರೆ, ನಾವು ಕೊನೆ ಮುಟ್ಟೋವರೆಗೂ ಕೂಡ ನಮ್ಗೆ ಇವೆಲ್ಲವೂ ಸಂಬಂಧಗಳು ಬೇಕಾಗುತ್ತೆ. ನಾವು ಯಾವಾಗ ಪೂರ್ತಿಯ ನಮ್ಮ ವಿಕಾಸದ ಗುರಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ಉನ್ನತ ಮಟ್ಟಕ್ಕೆ ಬೆಳೆಯೋದು. ನಾವು ಯಾವ ಹಂತದಲ್ಲಿದ್ದೇವೋ ಅದರಿಂದ ಇನ್ನು ಮುಂದಿನ ಹಂತಕ್ಕೆ ಹೋಗೋದು, ಅದು ವಿಕಾಸ. ಇವೆಲ್ಲ ಕೂಡ ನಮ್ಗೆ ಸಹಾಯ ಮಾಡುತ್ತೆ. ಈ ಸಂಬಂಧಗಳಿರ್ಬೋದು, ನಾವು ಯಾವ ಪರಿಸರದಲ್ಲಿ ಬೆಳೆದಿದೀವೋ ಈ ಪರಿಸರ ಇರ್ಬೋದು, ಇವೆಲ್ಲ ನಮಗೆ ಪರಿಪೂರ್ಣತೆಯ ಹಂತ ತಲುಪೋವರೆಗೂ ಇವೆಲ್ಲ ನಮ್ ಜೊತೆಗೆ ಬರ್ತಾ ಇರುತ್ತೆ ಸಂಬಂಧಗಳು. ಅದರಿಂದ ನಾವು ನಮಗೆ ಸಿಕ್ಕಿರೋ ಈ ಪರಿಸರದ ಪರಿಪೂರ್ಣ ಉಪಯೋಗವನ್ನ ನಾವು ಪಡ್ಕೊಳ್ಬೇಕು ಅಂತ ಈ ಗ್ರಂಥ ನಮಗೆ ಹೇಳುತ್ತೆ. ಏನ್ ಅನುಕೂಲ ಸಿಕ್ಕಿದ್ಯೋ, ನಮಗೆ ಎಷ್ಟು ಅನುಕೂಲ ಸಿಕ್ಕಿದ್ಯೋ, ನಾವು ಯಾವ ಪರಿಸರದಲ್ಲಿ ಬೆಳಿತಾ ಇದ್ದೀವೋ ಅದೇ ನಮಗೆ ಸರಿಯಾದ್ದು ಅಂತ ನಾವು ತಿಳ್ಕೊಂಡಾಗ ನಾವು ಒಣಗೋದಿಲ್ಲ. ನನ್ಗೆ ಯಾಕಪ್ಪ ಇಂಥ ಪರಿಸ್ಥಿತಿ ಬಂತು, ನನಗೆ ಯಾಕೆ ಇಂಥ ಕಷ್ಟ ಬಂತು, ಆತರ ನಾವು ಗೊಣಗೋ ಅವಶ್ಯಕತೆ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಇವೆಲ್ಲ ಕೂಡ ನಿನಗೆ ಬೇಕಾಗಿದ್ದೇ ಅವಕಾಶಗಳು ಬಂದಿದೆ, ಇದು ಆ ಭಗವಂತನಿಗೆ ಗೊತ್ತು, ಅದು ಕೊಟ್ಟಿದ್ದಾನೆ ನಿನ್ಗೆ. ಅದೆಲ್ಲ ಕೂಡ ನಮ್ಗೆ ಪಾಠ ಕಲಿಸಕ್ಕೆ ಬಂದಿರೋದೇ ಅಂತ ಹೇಳ್ತಾರೆ. ಇದರಿಂದ ನಾವ್ ಏನ್ ಮಾಡ್ಬೇಕು ಅಂದ್ರೆ ಪಾಠ ಕಲಿಬೇಕಷ್ಟೆ. ನನಗೆ ಯಾಕೆ ಬಂತು ಅಂತ ಪ್ರಶ್ನೆ ಕೇಳೋದ್ರ ಬದಲು, ನನಗ್ ಪಾಠ ಕಲ್ಸಕ್ಕೆ ಬಂದಿದೆ ಇದು ಅಂತ ತಿಳ್ಕೊಳ್ಬೇಕು. ಅವಾಗ ನಮ್ಗೆ ಬೇಸರ ಇರೋದಿಲ್ಲ, ಇನ್ನೊಬ್ಬರ ಬಗ್ಗೆ ಕೋಪ ಬರೋದಿಲ್ಲ. ಇವೆಲ್ಲ ಕೂಡ ಅತ್ಯುತ್ತಮ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಏನು ನಮಗೆ ಸಿಕ್ಕಿದ್ಯೋ ಅದನ್ನ ನಾವು ಸಂಪೂರ್ಣವಾಗಿ ಬಳಸ್ಕೊಳ್ಬೇಕು. ಏನ್ ಅನುಕೂಲ ಸಿಕ್ಕಿದ್ಯೋ, ಯಾವ ಅನಾನುಕೂಲ ಸಿಕ್ಕಿದ್ಯೋ ಅದನ್ನೇ ನೀವು ಮುಂದುವರಿಸ್ಕೊಂಡು ಅಥವಾ ಅದನ್ನ ಸರಿಯಾಗಿ ಬಳಸ್ಕೊಂಡು ಹೋಗ್ಬೇಕು ಅಂತ. ಈ ಹೊರಗಿನ ಪ್ರಪಂಚದಲ್ಲಿ ನಾವೇನು ಈಗ ನೋಡ್ತಾ ಇದ್ದೀವಿ, ನಮ್ಗೆ ಏನ್ ಅನುಕೂಲಗಳು ಸಿಕ್ಕಿದೆ, ಇದು ಪರಿಪೂರ್ಣವಾಗಿ ಯಾರಿಗೂ ಸಿಗಲ್ಲ ಅಂತ ಹೇಳ್ತಾರೆ. ಹೀಗೇ ಇರ್ಬೇಕು, ನಾನ್ ಬೆಳೆಯೋದಕ್ಕೆ ಇಂಥದೇ ವಾತಾವರಣ ಬೇಕು, ಯಾರಿಗೂ ಪರಿಪೂರ್ಣವಾಗಿ ಸಿಗಲ್ಲ ಅಂತ ಹೇಳ್ತಾರೆ. ಏನ್ ಸಿಕ್ಕಿದ್ಯೋ ಅದಷ್ಟೇ ನಿನಗೆ ಲಭ್ಯ ಅಂತ ಹೇಳ್ತೀವಿ. ಏನ್ ಸಿಕ್ಕಿದ್ಯೋ ಅದ್ರಲ್ಲೇ ನಾವು ಜೀವನ ಮಾಡ್ಬೇಕು ಅಲ್ವಾ. ಈಗ ನಾನ್ ಯಾವ ಹಳ್ಳಿಯಲ್ಲಿ ಬೆಳೆದಿದ್ದೀನೋ ಆ ಹಳ್ಳಿ ಪರಿಸರದಲ್ಲೇ ನಾನೇನೋ ಪಾಠ ಕಲಿಬೇಕು, ಅದಕ್ಕೆ ನನಗೆ ಅಲ್ಲಿ ಜನ್ಮವನ್ನ ಕೊಟ್ಟಿದ್ದಾರೆ. ಅಥವಾ ನಾನು ಯಾವ್ದೋ ಒಂದು ಕಾಡಿನಲ್ಲಿ ಹುಟ್ಟಿದೀನಿ ಅಂದ್ರೆ, ನಾನು ಅಲ್ಲಿ ಏನೋ ಆ ಗಿಡ ಮರಗಳ ಜೊತೆ ಅಥವಾ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಜೊತೆ ಏನು ಪಾಠ ಕಲಿಬೇಕು, ಅದಕ್ಕೆ ನನಗೆ ಆ ಪರಿಸರ ಸಿಕ್ಕಿದೆ. ಹೀಗೆ ಯಾರಿಗೂ ಕೂಡ ಸಂಪೂರ್ಣವಾಗಿ ಪ್ರಯೋಜನ ಆಗತ್ತೆ, ಪರಿಪೂರ್ಣವಾದ ಪರಿಸರ ನಮಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ನಮಗೆ ಲಭಿಸಿರೋ ಪರಿಸರವನ್ನ ನಾವು ಉತ್ತಮವಾದ ವ್ಯವಸ್ಥೆಯನ್ನಾಗಿ
ಪರಿವರ್ತಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸಂಪೂರ್ಣವಾಗಿ ಯಾರು ಬಳಸ್ಕೊಳ್ತಾರೋ ಅವರು ಜೀವನವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಪ್ರತಿಯೊಂದು ವಸ್ತು ಜೊತೆಗೂ ಅವುಗಳನ್ನ ತಿರಸ್ಕರಿಸದೆ ನಾವು ಯಾವುದನ್ನ ಕ್ಷುಲ್ಲಕವಾಗಿ ಕಾಣಬಾರದು. ಅದನ್ನ ಅವುಗಳಲ್ಲಿರೋ ನಾವು ಯಾವ ವ್ಯಕ್ತಿನ ನೋಡ್ತೀವಲ್ವಾ, ಯಾವುದೇ ಒಂದು ವಸ್ತುವನ್ನ ನೋಡಿದಾಗ ಅದನ್ನ ವಸ್ತುವನ್ನಾಗಿ ನೋಡದೆ ಅದರೊಳಗೂ ಚೈತನ್ಯ ಇದೆ ಅಂತ ನಾವು ನೋಡಿದಾಗ ಆ ಅದರ ಮಹತ್ವ ನಮ್ಗೆ ಗೊತ್ತಾಗುತ್ತೆ. ಒಂದ್ ಯಾವ್ದೋ ವಸ್ತು ಜೊತೆ ಅವುಗಳನ್ನ ನಾವು ತಿರಸ್ಕಾರ ಮಾಡ್ದಿರಾ ಅದನ್ನು ಕೂಡ ನಮ್ ಜೊತೆಗೆ ಬೆಳೆಯಕ್ಕೆ ಬಂದಿದೆ ಅಂತ ಕಾಣ್ಬೇಕು. ಆ ಚೈತನ್ಯವನ್ನ ಗುರುತಿಸೋದನ್ನ ನಾವು ಕಲಿಬೇಕು. ಇರೋ ಪ್ರತಿಯೊಬ್ಬರಲ್ಲಿ ಇರೋ ಒಂದು ಭಗವದ್ ಅಂಶ ಇದೆಯಲ್ವಾ, ಅದನ್ನೇ ನಾವು ಚೈತನ್ಯ ಅಂತ ಹೇಳೋದು. ಅದನ್ನ ನಾವು ನೋಡಿದಾಗ ನಮ್ಗೆ ಆ ವ್ಯಕ್ತಿ ಮೇಲಾಗ್ಲಿ ಆ ವಸ್ತು ಮೇಲಾಗ್ಲಿ ಬೇಸರ ಇರೋದಿಲ್ಲ. ಅದನ್ನ ನಾವು ಗೌರವಿಸ್ತೀವಿ ಅಲ್ವಾ. ಹೀಗೆ ಉತ್ತಮ ಸಂಬಂಧಗಳನ್ನ ಬೆಳೆಸ್ಕೊಳ್ಬೇಕು ನಾವು ಅಂತ ಹೇಳ್ತಾರೆ. ಪ್ರತಿಯೊಂದು ವಸ್ತು ಜೊತೆ, ಒಂದು ಪ್ರಾಣಿ ಜೊತೆ, ಒಂದು ಪಕ್ಷಿ ಜೊತೆ, ಮರದ ಜೊತೆ, ಗಿಡದ ಜೊತೆ, ಯಾರು ನಮ್ಮ ಸುತ್ತಮುತ್ತ ಇದ್ದಾರೋ ಆ ಎಲ್ಲರ ಜೊತೆ ನಾವು ಒಂದು ಉತ್ತಮವಾದ ರಚನಾತ್ಮಕವಾದ ಸಂಬಂಧಗಳನ್ನ ಬೆಳೆಸ್ಕೊಳ್ಬೇಕು ಅಂತ. ಇಂತಹ ವ್ಯವಸ್ಥೆಯಿಂದ ನಾವು ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಅಲ್ವಾ. ಆದ್ರೆ ಅದು ಯಾವುದೇ ಒಂದು ನಿಯಮ ಅಥವಾ ಸಂದರ್ಭ ಬರುತ್ತಲ್ವಾ, ಅವುಗಳನ್ನ ಉಪಯೋಗಿಸ್ಕೊಂಡು ಅವು ನಮ್ಗೆ ಕಲಿಸಲು ಏನು ಕಲಿಸೋದಕ್ ಬಂದಿದೆ, ನಾವು ಅದರಿಂದ ಏನ್ ಪಡಿಬೇಕು, ಅದನ್ನ ಅನುಕೂಲಕ್ಕೆ ತಕ್ಕಾಗೆ ಪರಿವರ್ತಿಸಿಕೊಳ್ಳೋದಕ್ಕೂ ನಮ್ ಕೈಲಾಗಲ್ಲ ಅಲ್ವಾ. ಏನ್ ಸಿಕ್ಕಿದೆಯೋ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅಂತ. ಆದ್ರಿಂದ ಜೀವನದ ಪ್ರತಿಯೊಂದು ಘಟನೆ ಕೂಡ ಒಂದು ಅವಕಾಶ ಆಗಿರುತ್ತೆ ನಮಗೆ. ಅದು ಹೇಳ್ಬೇಕು, ನಾವು ಆ ರೀತಿ ತಿಳ್ಕೊಳ್ಬೇಕು. ಇದು ನನಗೆ ಬೆಳೆಯೋದಿಕ್ ಬಂದಿರತಕ್ಕಂತ ಒಂದು ಅವಕಾಶ ಅಂತ ತಿಳ್ಕೊಳ್ಬೇಕು. ನಾವು ಇಷ್ಟ ಪಡ್ತಾ ಇರೋದೇ ಅದು, ನಾವು ಬಯಸುವ ಬಾಗಲನ್ನೇ ತಟ್ಟೋ ಕ್ರಿಯೆ ಅಂತ ಹೇಳ್ತಾರೆ. ನಾವ್ ಏನನ್ನ ಇಷ್ಟ ಪಡ್ತಾ ಇದೆಯೋ ಅದೇ ನಮಗ್ ಸಿಕ್ಕಿದೆ ಅಂತ ನಾವು ಭಾವಿಸ್ಬೇಕು ಅಂತಾರೆ. ನಮ್ಮ ಸುತ್ತಮುತ್ತಲು ಇರೋ ಪರಿಸರ ನೋಡಿದಾಗ ನಮ್ಮ ಹೊರಗಿರುವ ಅದ್ ಯಾವುದ್ರಲ್ಲೂ ಕೂಡ ನಮ್ಗೆ ಅವೆಲ್ಲವೂ ಕೂಡ ದೈವಾನುಗ್ರಹದಿಂದ ನಮ್ಗೆ ಇದು ಸಿಕ್ಕಿದೆ ಅಂತ ತಿಳಿಬೇಕು. ಇದೆಲ್ಲ ನಾವು ಸಾಂಪ್ರದಾಯಿಕವಾಗಿ ಹಿಂದೆಯಿಂದ ನಮ್ಮಲ್ಲಿ ಹೇಳ್ತಾ ಬಂದಿದೀವಲ್ವಾ. ನಾವ್ ಏನ್ ಪಡ್ಕೊಂಡಿದೀವೋ ನಿಜ ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ ಪ್ರತಿಯೊಂದು ಪರಿಸರ ಕೂಡ ನಮ್ಗೆ ಏನ್ ಸಿಕ್ಕಿದ್ಯೋ ಅದು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ. ಕೆಲವು ಸಲ ವ್ಯಕ್ತಿನೇ ಪರಿಸರದ ಮೇಲೆ ಪ್ರಭಾವ ಬೀರೋದು ನಾವು ನೋಡ್ತೀವಿ ಅಲ್ವಾ. ನಾವು ಎಷ್ಟೊಂದ್ಸಲಿ ಮರ ಗಿಡಗಳನ್ನ ಹಾಳು ಮಾಡ್ತೀವಿ, ಅದ್ರ ಮೇಲೆ ದಾಳಿ ಮಾಡ್ತೀವಿ, ಅವುಗಳನ್ನ ಕಡ್ದು ಹಾಕ್ತಿವಿ. ಅಂದ್ರೆ ನಾವೇ ಅದ್ರ ಮೇಲೆ ಪ್ರಭಾವವನ್ನ ಬೀರ್ತಾ ಹೋಗ್ತೀವಿ. ಆದ್ರೆ ಸಾಮಾನ್ಯವಾಗಿ ಹೇಳೋದೇನು ಅಂದ್ರೆ ವ್ಯಕ್ತಿಯ ಈಗಿನ ಪರಿಸರ ಅವನ ಹಿಂದಿನ ಜನ್ಮಗಳಲ್ಲಿ ತಾನೇ ಸೃಷ್ಟಿಸಿಕೊಂಡ ಬೆಳವಣಿಗೆ ಅಂತ ಹೇಳ್ತಾರೆ. ಮತ್ತು ಬೆಳವಣಿಗೆಯ ಕ್ರಿಯೆಯಲ್ಲಿ ಮುಂದಿನ ಹೆಜ್ಜೆಗೆ ಇದು ಅವಶ್ಯಕ ಅನ್ನೋದನ್ನ ಥಿಯಾಸಫಿ ಸ್ಪಷ್ಟಪಡಿಸುತ್ತೆ. ಏನನ್ನ ನಾವು ಪಡ್ಕೊಂಡಿದೀವೋ ಅದು ನಮ್ಮ ಮುಂದಿನ ಬೆಳವಣಿಗೆಗೆ ಸಹಾಯಕವಾಗಿದೆ. ಯಾವುದೇ ವ್ಯಕ್ತಿ ಕೇವಲ ಒಂದೇ ತರಹದ ಪರಿಸರ ಅವನಿಗೆ ಸಿಗಲ್ಲ, ಬೇರೆ ಬೇರೆ ಇರತ್ತೆ. ನಮ್ಮ ಜೀವನವನ್ನೇ ನಾವು ನೋಡ್ಕೊಂಡಾಗ ನೋಡಿ, ನಮಗ್ ಚಿಕ್ಕವರಿದ್ದಾಗೆ ಬೇರೆ ಪರಿಸರ ಇತ್ತು. ನಾವ್ ಯಾವ್ದೋ ಒಂದು ಹಳ್ಳಿಯಲ್ಲಿ ಓದ್ತಾ ಇದ್ವಿ ಅಥವಾ ಒಂದು ಚಿಕ್ಕ ಟೌನ್ ಅಲ್ಲಿ ಓದ್ತಾ ಇದ್ವಿ, ಆಮೇಲೆ ಒಂದು ದೊಡ್ಡ ನಗರಕ್ಕೆ ಬಂದ್ವಿ. ಹೀಗೆ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಪ್ರತಿಯೊಂದು ಪರಿಸ್ಥಿತಿ ಕೂಡ ಮುಂದಿನ ಬೆಳವಣಿಗೆಗೆ ಪೂರಕವಾಗಿರುತ್ತೆ ಅಂತ, ಸಪೋರ್ಟಿವ್ ಆಗಿರುತ್ತೆ ಅದು. ಏನಪ್ಪಾ ನಾನು ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟೆ, ಇಲ್ಲಿಂದ ಇನ್ನೆಲ್ಲ ಹೋಗ್ತಾರೆ. ಎಷ್ಟೋ ಜನ ಈಗ ವಿದೇಶಗಳಿಗೆ ಹೋಗಿರ್ತಾರಲ್ವಾ, ಅವರಿಗೆ ಅಲ್ಲಿ ಕಲಿಯೋ ಅವಕಾಶ ಇರುತ್ತೆ. ಎಲ್ಲೆಲ್ಲಿ ನಮ್ಗೆ ಪರಿಸರ ಸಿಗತ್ತೋ ಅದನ್ನ ನಾವು ಬಳಸ್ಕೊಳ್ಬೇಕು. ಇವೆಲ್ಲ ಕೂಡ ನಮ್ಗೆ ನಾವ್ ಏನಂತೀವಿ ಅವ್ರು ಹೇಳ್ತಾರೆ, ಒಂದು ಸಣ್ಣ ಸಣ್ಣ ವಿಷಯ ಅನ್ಸ್ಬೋದು ನಮ್ಗೆ. ಈ ಟೇಬಲ್, ಈ ಚೇರು, ಇವೆಲ್ಲ ಕೂಡ ಏನ್ ಹೇಳ್ತೀವಿ, ಇವೆಲ್ಲ ಅವಶ್ಯಕ. ಕೆಲವರಿಗೆ ಇದು ಅವಶ್ಯಕತೆ ಇರ್ಲಿಲ್ಲ ನನಗೆ, ಯಾಕೆ ಇವೆಲ್ಲ ಸಿಕ್ತು. ಆ ಚಿಕ್ಕ ವಸ್ತುಗಳೇ ಇರಬಹುದು, ವ್ಯಕ್ತಿ ಮತ್ತು ವಸ್ತುಗಳ ಮಧ್ಯೆ ಸೂಕ್ಷ್ಮವಾದ ಸಂಬಂಧ ಇರುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ಕೂಡ ನಿಜವಾಗ್ಲೂ ನಾನ್ ಬಯಸಿರಬಹುದು, ಬಯಸದೇ ಇರಬಹುದು, ಆದ್ರೆ ಇವೆಲ್ಲ ಕೂಡ ನಮಗೆ ಜೀವನದಲ್ಲಿ ಸಾಕಷ್ಟು ಪಾಠ ಕಲಿಸ್ಲಿಕ್ಕೆ ಬಂದಿದೆ ಅಂತ ಹೇಳಿ. ಅದಕ್ಕೆ ಬೇಕಾಗಿರೋದು ನಮ್ಗೆ ನಮ್ಮಲ್ಲಿ ಸೂಕ್ಷ್ಮತೆ ಬರಬೇಕು ಅಂತ, ತಿಳುವಳಿಕೆ ಇರ್ಬೇಕು. ಆಗ ನಮ್ಗೆ ಅದು ಉಪಯೋಗ ಆಗತ್ತೆ. ಒಂದು ಉದ್ದೇಶ ಇದೆ ಅಲ್ವಾ, ಪ್ರತಿಯೊಂದು ಕೂಡ ಯಾವುದು ಕಾರಣ ಇಲ್ಲದೆ ಕಾರ್ಯ ಇಲ್ಲ ಅನ್ನೋದನ್ನ ನಾವು ಓದಿದ್ವಿ. ಒಂದು ಉದ್ದೇಶ ನಮಗೆ ಕೆಲವು ಸಲ ಅದು ತಮಾಷೆ ಕಾಣಬಹುದು, ಆದ್ರೂ ಚಿಂತೆ ಇಲ್ಲ, ನಮಗೆ ಒಂದು ಪೂಜ್ಯ ಭಾವನೆಯನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಥಿಯಾಸಫಿ ಹೇಳೋದೇನು ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಮೌಲ್ಯ ಅಂತ ಹೇಳ್ತೀವಿ, ನಾವು ಒಂದು ಬೆಲೆಯನ್ನ ಕೊಡ್ಬೇಕು. ಒಂದು ಉದ್ದೇಶ ಮತ್ತು ಅದು ನಮ್ಗೆ ಒಂದು ಶಕ್ತಿಯನ್ನ ಕೊಡುತ್ತೆ. ಯಾವುದೇ ಒಂದು ನಿರ್ಜೀವ ವಸ್ತು ಇರ್ಬೋದು ಅಥವಾ ಒಂದು
ಉಪಯೋಗಕ್ಕೆ ಬರಲ್ಲ ಅಂತ ಹೇಳ್ತೀವಿ, ನಿರುಪಯೋಗಿ ಅಂತ ಹೇಳ್ತೀವಿ. ಈ ಶಬ್ದಗಳೆಲ್ಲ ಅವ್ರು ಹೇಳ್ತಾರೆ ನಿರುಪಯೋಗ, ಇದು ನಿಸ್ಸಹಾಯಕ, ಇದು ಚೈತನ್ಯ ರಹಿತ ಅಂತ ಏನ್ ಹೇಳ್ತೀವಿ, ಇದ್ರಲ್ಲಿ ಶಕ್ತಿ ಇಲ್ಲ ಅಥವಾ ಇದ್ರಲ್ಲಿ ಚೈತನ್ಯ ಇಲ್ಲ. ಇಂಥ ಶಬ್ದಗಳು ಥಿಯಾಸಫಿ ಶಬ್ದಕೋಶದಲ್ಲೇ ಇಲ್ಲ ಅಂತ ಹೇಳ್ತಾರೆ. ಇವುಗಳಿಗೆಲ್ಲ ಅರ್ಥನೇ ಇಲ್ಲ, ಅಂದ್ರೆ ಇಂಥದ್ ಯಾವ್ದು ಇಲ್ಲ, ಎಲ್ಲವೂ ಕೂಡ ಆ ನಿಷ್ಪ್ರಯೋಜಕ ಅನ್ನೋ ವಸ್ತುನೇ ಇಲ್ಲ, ನಿಷ್ಪ್ರಯೋಜಕ ಅನ್ನೋ ಪದನೂ ಇಲ್ಲ. ವಿನಾಶ ಅನ್ನೋದು ಉದ್ದೇಶ ರಹಿತ, ಇದು ಯಾವ್ದಕ್ಕೆ ಯಾವ ಉದ್ದೇಶ ಇಲ್ಲ, ಅಥವಾ ತಿರಸ್ಕಾರ, ಅಸಂತೋಷ, ದ್ವೇಷ, ಇವೆಲ್ಲ ನಾವ್ ಹೇಳ್ತೀವಲ್ವ, ಕೋಪ, ಇವೆಲ್ಲಕ್ಕೂ ಒಂದೇ ಒಂದು ಉತ್ತರ ಹೇಳುತ್ತೆ, ಇವೆಲ್ಲ ಕೂಡ ಪ್ರೇಮಕ್ಕೆ ಒಳಗಾಗ್ತವೆ. ಮೊದಲು ನಾವು ಯಾರನ್ನ ದ್ವೇಷ ಮಾಡ್ತೀವೋ ಮುಂದೆ ಅವರನ್ನೇ ನಾವು ಪ್ರೀತಿಯಿಂದ ಕಾಣ್ತೀವಿ. ಅಂದ್ರೆ ನಮ್ಮಲ್ಲಿ ಬದಲಾವಣೆಗಳು ಬಂದಾಗ ನಾವು ಯಾರನ್ನ ದ್ವೇಷ ಮಾಡ್ತಿರ್ತೀವೋ ಅವರೊಳಗೆ ನಮಗೆ ಪ್ರೀತಿಯನ್ನು ಬರುತ್ತೆ. ಇದು ನಮ್ಮಲ್ಲಿ ಬರ್ಬೇಕಾದಂತ ಬದಲಾವಣೆ ಅನ್ನೋದನ್ನ ತ್ಯಾಸಂತ ಹೇಳುತ್ತೆ. ನಿಜವಾಗ್ಲೂ ನಮ್ಮ ವಿಶಾಲ ಕುಟುಂಬ ಅಂತ ಹೇಳಿದ್ರೆ, ಇವತ್ತಿನ ಸಬ್ಜೆಕ್ಟ್ ಏನಿದೆ ಬಹಳ ಒಳ್ಳೇದು. ಅಂದ್ರೆ ವಿಶಾಲ ವಿಶ್ವ ಅಂತ ಹೇಳಿದ್ರೆ ನೋಡಿ ಎಷ್ಟೊಂದಿದೆ. ವಿಶಾಲ ವಿಶ್ವ ಅಂದ್ರೆ ಏನು, ನಾನೊಬ್ಬನೇ ಬಂದಿಲ್ಲ ಈ ಪ್ರಪಂಚಕ್ಕೆ, ನನ್ ಜೊತೆ ಎಷ್ಟೊಂದಿದೆ. ನನ್ನ ಜೊತೆ ನಾನು ಹಿಂದೆ ಏನೆಲ್ಲ ಬಿಟ್ಟು ಬಂದಿದ್ದೆ, ಖನಿಜಗಳು, ಸಸ್ಯಗಳು, ಪ್ರಾಣಿಗಳು, ಇವೆಲ್ಲ ಸೇರಿನೇ ವಿಶಾಲ ಕುಟುಂಬ ಆಗುತ್ತೆ. ನಾವು ಸಾಮಾನ್ಯವಾಗಿ ನೋಡೋದಾದ್ರೇನೆ ನನ್ನ ಕುಟುಂಬ ಅಂತ ಹೇಳಿದ್ರೆ ಬರೀ ನನ್ನ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಇಷ್ಟೇ ಅಲ್ಲ ನನ್ನ ಪ್ರಪಂಚ. ಇನ್ನೆಷ್ಟಿದೆ, ನನ್ನ ಅಕ್ಕಪಕ್ಕ ಮನೆಯಲ್ಲಿರೋರು, ಸ್ನೇಹಿತರು, ನಮ್ಮ ಊರಿನವರು, ನಮ್ಮ ರಾಜ್ಯದವರು, ನಮ್ಮ ದೇಶದವರು, ಇನ್ನೂ ಮುಂದಕ್ಕೆ ಹೋದ್ರೆ ಇಡೀ ಪ್ರಪಂಚದಲ್ಲಿ ಇರೋರೆಲ್ಲ ನನ್ನವರೇ ಅನ್ನೋ ಭಾವನೆ ಇಷ್ಟು ವಿಶಾಲವಾಗಿದೆ. ಅಂದ್ರೆ ಇನ್ನು ನಮ್ಮ ನಿಜವಾದ ಜೀವನ, ನಾವು ಹೇಗೆ ಈ ಪ್ರಪಂಚಕ್ಕೆ ಬಂದ್ವಿ, ಸೃಷ್ಟಿಯಾದಾಗ ನಾವು ಹೇಗಿದ್ವಿ, ಅದನ್ನೆಲ್ಲ ಹೇಳೋದು ನಮ್ಮ ವಿಶಾಲ ಕುಟುಂಬ ಅನ್ನೋದನ್ನ ಹೇಳತ್ತೆ. ನಾವ್ ಈಗಾಗ್ಲೇ ಎಷ್ಟೊಂದು ತಿಳ್ಕೊಂಡಿವೆಲ್ಲ, ನನ್ನ ತಂದೆ ತಾಯಿಗಳು ಯಾರು, ನನ್ನ ಸಂಬಂಧಿಗಳೇನು, ಅವೆಲ್ಲ ಮೊದಲ ಚಾಪ್ಟರ್ಸ್ ಅಲ್ಲಿ ಅವರು ವಿವರಿಸ್ತಾ ಬಂದ್ರು. ಎಲ್ರು ಮೊದಲು ನೀನು ಅಂದ್ರೆ ಯಾರು, ನೀನ್ ಎಲ್ಲಿಂದ ಬಂದೆ, ನಿನ್ನ ಸಂಬಂಧಗಳು ಯಾರು, ನಿನ್ನ ತಂದೆ ತಾಯಿ ಯಾರು, ಇದೆಲ್ಲ ಹೇಳ್ತಾ ಬರ್ತಾ ಅವ್ರು ಹೇಳ್ತಾರೆ, ಸ್ಪಷ್ಟವಾದ ಪರಿಚಯವನ್ನ ಪಡ್ಕೊಂಡಿದೀಯಾ, ಅದೇ ರೀತಿ ನಿನ್ನ ಸ್ನೇಹಿತರ ಜೊತೆನೂ ಕೂಡ ನೀನು ಪರಿಚಯವನ್ನ ಹೊಂದಿದೀಯ. ನಿನ್ನ ಧರ್ಮ, ನಿನ್ನ ದೇಶ, ನಿನ್ನ ಜಾತಿ ಅಲ್ವಾ, ಇವೆಲ್ಲ ಮೊದಲು ಬರ್ತಕ್ಕಂಥ ಸಂಬಂಧಗಳು. ಇವೆಲ್ಲ ತಿಳ್ಕೊಂಡಾಯ್ತು. ಆಮೇಲೆ ಹೇಳ್ತಾರೆ ಮೂಲ ತತ್ವದ ಬಗ್ಗೆ ನಿನಗೆ ಬಹಳ ಕಡಿಮೆ ಆಕರ್ಷಣೆ ಇರುತ್ತೆ ಅಂತ ಹೇಳ್ತಾರೆ. ನಾವು ಹೇಗ್ ಬಂದ್ವಿ, ನಿಜವಾದ ಸತ್ಯವನ್ನ ನಾವು ತಿಳ್ಕೊಳ್ಬೇಕಾದ್ರೆ ಅದೇ ಭಗವದ್ ಅಂಶ ನಮ್ಮಲ್ಲಿ ಇದೆಯಲ್ವಾ, ಅದು ಒಂದೇ ಸತ್ಯ. ಆ ಅಂಶದಿಂದಲೇ ನಾವೆಲ್ಲರನ್ನ ಪ್ರೀತಿಯಿಂದ ಕಾಣಕ್ಕೆ ಸಾಧ್ಯ. ನನ್ನೊಳಗೆ ಭಗವಂತನ ಅಂಶ ಇದೆ ಅಂದ್ರೆ ನಿಜವಾಗ್ಲೂ ನಾನು ಇನ್ನೊಬ್ಬರನ್ನ ಪ್ರೀತಿಯಿಂದ ಕಾಣ್ತೀನಿ. ನನ್ನೊಳಗಿರೋ ಚೈತನ್ಯನೇ ಅವರೊಳಗೂ ಇದೆ ಅಂತ ಕಾಣ್ತೀನಿ. ಅದು ಯಾವುದೇ ರೂಪದಲ್ಲಿ ಇರ್ಲಿ ಅಲ್ವಾ, ಈ ಚೈತನ್ಯ ಅನ್ನೋದು ಒಂದೊಂದರಲ್ಲಿ ಒಂದೊಂದು ರೂಪದಲ್ಲಿದೆ. ಖನಿಜದಲ್ಲಿ ಒಂದು ರೂಪದಲ್ಲಿದೆ, ಸಸ್ಯದಲ್ಲಿ ಒಂದು ರೂಪದಲ್ಲಿದೆ, ಪ್ರಾಣಿಗಳಲ್ಲಿ ಇನ್ನೊಂದು ರೂಪ. ಅಂದ್ರೆ ರೂಪಗಳ ಬದಲಾವಣೆ ಆದ್ರೂ ಒಳಗಿರೋ ಚೈತನ್ಯ ಮಾತ್ರ ಒಂದೇ. ಆ ಭಗವಂತನ ಅಂಶನೇ ಎಲ್ಲದರಲ್ಲೂ ಇರೋದು, ಅದನ್ನೇ ಹೇಳ್ತಾರೆ. ಅದೇ ಬ್ರಹ್ಮಜ್ಞಾನ ನಮ್ಗೆ ಹೇಳುವಂಥದ್ದು. ಮಹಾತ್ಮರಲ್ಲಿ, ಅಜ್ಞಾನಿಗಳಲ್ಲಿ ಎಲ್ಲರಲ್ಲೂ ಇರೋದು ಅದೇ ಚೈತನ್ಯನೇ. ಪ್ರತಿಯೊಂದು ವಸ್ತುನಲ್ಲೂ ಇರೋದು ಅದೇ ಭಗವದ್ ಅಂಶನೇ. ಸೃಷ್ಟಿಯ ಒಂದು ಹಂತದಲ್ಲಿ ಆ ಜೀವ ಚೈತನ್ಯ ಅನ್ನೋದು ಬೀಜ ರೂಪದಲ್ಲಿ ಇರುತ್ತೆ ಅಲ್ವಾ. ಈಗ ಮರ ಬರಕ್ ಮುಂಚೆ ಬೀಜ ಹೇಗಿತ್ತು, ಆ ಬೀಜದಲ್ಲಿ ಎಲ್ಲವೂ ಇದೆ ಅಲ್ವಾ. ಮರ ಆಗಲಿಕ್ಕೆ ಏನೇನು ಬೇಕೋ ಎಲ್ಲಾ ಅಂಶಗಳು ಬೀಜದಲ್ಲಿ ಇದೆ. ಅದ್ ಹೇಳ್ತೀವಿ ಬೀಜ ರೂಪದಲ್ಲಿ ಇರ್ತಾರೆ. ಅದೇ ರೀತಿ ಎಲ್ಲರಲ್ಲೂ ಕೂಡ ಆ ಭಗವಂತನ ಅಂಶ ಅನ್ನೋದು ಮೊದಲು ಸಣ್ಣದಾಗಿ ಇರುತ್ತೆ. ಆಮೇಲೆ ಆ ಉನ್ನತ ಹಂತಕ್ಕೆ ಹೋದಾಗ ಬೇರೆ ಬೇರೆ ಹಂತದಲ್ಲಿ ಅದು ಬೇರೆ ಬೇರೆ ರೀತಿಯಾಗಿ ನಮಗೆ ಕಾಣುತ್ತೆ. ಅದು ಒಂದ್ ಕಡೆ ಚಲಿಸ್ತಾ ಇರ್ಬೋದು. ಈಗ ನಾವು ನೋಡ್ತೀವಲ್ವಾ, ಸಣ್ಣದ ಇರುವೆಯಲ್ಲಿ ಎಷ್ಟಿರ್ಬಹುದು ಆ ಭಗವದ್ ಅಂಶ, ಅದು ಸಣ್ಣದಾಗಿ ಚಲಿಸೋ ಅಷ್ಟೇ ಇರುತ್ತೆ. ಅದೇ ನೀವೊಂದು ದೊಡ್ಡ ಪ್ರಾಣಿಯನ್ನ ತಗೊಂಡಾಗ ಇನ್ ಸ್ವಲ್ಪ ಜೋರಾಗಿ ಹೋಗುತ್ತೆ ಅಲ್ವಾ. ನಾವು ನಿಂತಿರೋ ನೀರ್ನಲ್ಲಿ ನೋಡಿದಾಗ ಒಂದು ತರ ಇರುತ್ತೆ, ಈಗ ಹರಿಯೋ ನದಿಯಲ್ಲಿ ಒಂದು ತರ ಇರುತ್ತೆ ಆ ಜೀವನ ಅಂಶ, ಚೈತನ್ಯದ ಅಂಶ. ರಭಸವಾಗಿ ಬರ್ತಾ ಇರ್ತಕ್ಕಂಥ ಜಲಪಾತದಲ್ಲಿ ಒಂದು ತರ ಇರುತ್ತೆ ಅಲ್ವಾ. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು. ಆ ಶಕ್ತಿಯ ಅಂಶ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು, ಆದ್ರೆ ಎಲ್ಲರಲ್ಲೂ ಇರೋದು ಅದೇ ಅಂಶ. ಅದನ್ನ ಹೇಳ್ತಾರೆ ಅನೇಕ ರೂಪಗಳನ್ನ ಇರಬಹುದು. ಅದರಿಂದಾಗಿ ವಿಕಾಸ ಯಾವುದೇ ಹಂತದಲ್ಲಿದ್ರೂ ಅದರಲ್ಲಿರೋ ಚೈತನ್ಯ ಮಾತ್ರ ಒಂದೇ ಅನ್ನೋದನ್ನ ನಾವು ತಿಳಿಬೇಕು. ಅದು ನಮಗೆ ಯಾಸಕ್ತಿ ಹೇಳುವಂಥದ್ದು. ಈ ಸೃಷ್ಟಿಯ ರಚನೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ರೂಪ ಅಥವಾ ಫಾರ್ಮ್ ಅಂತ ಏನ್ ಹೇಳ್ತೀವಿ, ಅದು ತೋರಿಕೆಗಳು. ಒಂದೇ ರೀತಿಯಾಗಿ ಇರ್ಬೇಕಂತ ಏನಿಲ್ಲ, ನಿಜವಾಗೂ ಅವುಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ಅಲ್ವಾ. ಆದ್ರೂ ಅವುಗಳಲ್ಲಿ ಹತ್ತಿರದ ಸಂಬಂಧ ಇದೆ ಅಂತ ಹೇಳ್ತಾರೆ. ಆ ಸಂಬಂಧನ ನಾವು ಕಾಣ್ಬೇಕು. ಒಳಗೆ ಪ್ರಜ್ಞೆ ಅಂತ ಹೇಳಿದ್ನಲ್ಲ, ಜೀವ ಚೈತನ್ಯ, ಪ್ರಜ್ಞೆ ಅಂತೀವಿ, ಪ್ರಾಣ ಅಂತೀವಿ, ಇವೆಲ್ಲವೂ ಕೂಡ ಹತ್ತಿರದ ಸಂಬಂಧ ಇರೋದು ಯಾವ್ದಕ್ಕೆ ಅಂತ ಹೇಳಿದ್ರೆ, ಪರಿಪೂರ್ಣವಾದ ಹಂತವನ್ನ ತಲುಪಬೇಕಾದ್ರೆ
ಅದು ಸೃಷ್ಟಿಯ ಕೆಳ ಹಂತದಿಂದ ಮೊದಲುಗೊಂಡು ಎಲ್ಲ ಹಂತಗಳನ್ನು ದಾಟಿ ಬರ್ಬೇಕು ಅಲ್ವಾ. ಒಂದು ಚಿಕ್ಕದಾಗಿ ಬೀಜ ಆಗತ್ತೆ, ಬೀಜನ ನಾವು ನೆಲದಲ್ಲಿ ಹಾಕ್ತಿವಿ, ನೀರ್ ಹಾಕ್ತಿವಿ, ಆಮೇಲೆ ಅದು ಚಿಕ್ಕ ಸಸಿ ಆಗತ್ತೆ, ಆ ಸಸಿ ಆದ್ಮೇಲೆ ಒಂದು ಸ್ವಲ್ಪ ದೊಡ್ಡ ಗಿಡ ಆಗತ್ತೆ, ಗಿಡ ಆದ್ಮೇಲೆ ದೊಡ್ಡ ಮರ ಆಗತ್ತೆ ಅಲ್ವಾ. ಇದೆಲ್ಲ ಹಂತಗಳು. ಬೆಳವಣಿಗೆ ಹಂತ ಹೆಚ್ಚಾದಾಗೆಲ್ಲ ಅನುಭವಗಳು ಜಾಸ್ತಿ ಆಗತ್ತೆ ಅಲ್ವಾ. ನಾವು ಚಿಕ್ಕವರಿದ್ದಾಗ ನಮ್ಮ ಅನುಭವಗಳೇ ಬೇರೆ ಇತ್ತು. ನಾವು ಸ್ವಲ್ಪ ದೊಡ್ಡವರಾದ್ಮೇಲೆ ನಾವು ಒಂದ್ 15 ವರ್ಷ ಆದ್ಮೇಲೆ ಅನುಭವಗಳೇ ಬೇರೆ, ನಮಗೊಂದ್ 20 ವರ್ಷ ಆದ್ಮೇಲೆ ಅನುಭವ ಬೇರೆ. ಹೀಗೆ ಹಂತಗಳು, ವಿವಿಧ ಹಂತಗಳಿದ್ದಾವೆ. ಈ ಎಲ್ಲಾ ಹಂತಗಳನ್ನ ನಾವು ತಲುಪಬೇಕಾದ್ರೆ, ನಾವು ಈ ಮನುಷ್ಯ ಹಂತಕ್ಕೆ ಬರ್ಬೇಕಾದ್ರೆ ನಾವು ಹಿಂದೆ ಏನಾಗಿದ್ವಿ, ಮೊದಲು ಖನಿಜ ಆಗಿದ್ವಿ, ಆಮೇಲೆ ಸಸ್ಯ ಆದ್ವಿ, ಆಮೇಲೆ ಪ್ರಾಣಿ, ಆಮೇಲೆ ಮನುಷ್ಯ ಅಲ್ವಾ. ಇದು ಹಂತಗಳು. ಆದ್ರೆ ಅವೆಲ್ಲದನ್ನ ನಾವು ಮೀರಿ ಬಂದಾಗ ಅವುಗಳಲ್ಲಿ ನಮಗೆ ಒಂದು ಅರಿವು ಅಂತ ಹೇಳ್ತೀವಲ್ವಾ, ನಮಗೊಂದು ಜ್ಞಾನ ಬಂತು, ಅದರಿಂದ ನಮ್ಗೊಂದು ನಾಲೆಡ್ಜ್ ಬಂತು, ಅದು ಪಡ್ಕೊಂಡಿರ್ತೀವಿ ನಾವು. ಅದೆಲ್ಲ ಕೂಡ ನಾವು ಮರ್ತೋಗಿರ್ತೀವಿ ಅಲ್ವಾ. ಈಗ ಚಿಕ್ಕಂದಿನಲ್ಲಿ ಇದ್ದದನ್ನ ನಮ್ಗೆ ಎಲ್ಲಾ ಹೇಳು ಅಂದ್ರೆ ನೆನಪಿಲ್ಲ. ನಾನ್ ಚಿಕ್ಕಂದಲ್ಲಿ ಹೇಗಿದ್ದೆ, ಎಷ್ಟು ಆಟ ಆಡ್ತಿದ್ದೆ, ಏನೆಲ್ಲ ಮಾಡ್ತಿದ್ದೆ, ಅದೆಲ್ಲ ಎಲ್ಲ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಅದನ್ನ ನಮ್ಮನ್ನ ನೋಡಿರೋರು ಹೇಳ್ಬಹುದೇನೋ ದೊಡ್ಡವರು, ನನಗಾದ್ರೆ ನೆನಪಿಲ್ಲ. ಅನೇಕ ಸುಖ ದುಃಖ ಸಂಕಟ ಇವೆಲ್ಲ ಅನುಭವಿಸಿರ್ತೀವಿ ನಾವು, ಆದ್ರೆ ಅದೆಲ್ಲ ನಮಗೆ ಕಾಣೋದಿಲ್ಲ. ಆದ್ರೆ ನಿಜವಾಗ್ಲೂ ನಮಗೆ ಈಗಿನ ಸ್ಥಿತಿ ಏನಿದೆಯಲ್ಲ, ಇವೆಲ್ಲವೂ ಕೂಡ ನಮ್ಗೆ ಸಾಕಷ್ಟು ಪಾಠಗಳನ್ನ ಕಲಿಸಿದಾವಲ್ವಾ. ಇಷ್ಟುವರೆಗೆ ನಾವು ಬರ್ಬೇಕಾದ್ರೆ ನಾವ್ ಎಷ್ಟು ಸುಖ ದುಃಖ ಏನೇನೋ ಅನುಭವಿಸಿದೀವೋ, ಅವೆಲ್ಲ ಕೂಡ ಎಷ್ಟು ಸೋಲುಗಳನ್ನ ಅನುಭವಿಸಿದೀವೋ, ಎಷ್ಟು ಗೆಲುವುಗಳನ್ನ ಅನುಭವಿಸಿದೀವೋ, ಅವೆಲ್ಲ ಕೂಡ ನಮ್ಗೆ ಪಾಠಗಳು. ಇವೆಲ್ಲ ನಮ್ಗೆ ಏನಾಗಿದೀವಿ ಅಂದ್ರೆ, ನಾವು ಏನನ್ನ ಸಾಧಿಸಿದೀವೋ ಅದೇ ಸತ್ಯ ಅಂತ ಹೇಳ್ತಾರೆ. ಇಲ್ಲಿವರೆಗೆ ನಾವ್ ಎಷ್ಟು ನೋವುಗಳನ್ನುಂಡುವೋ, ನಾವ್ ಎಷ್ಟು ಸಂತೋಷ ಉಂಡುವೋ, ಎಷ್ಟು ಆನಂದ ಪಟ್ಟುವೋ, ಯಾವಾಗ ಸಂಕಟ ಪಟ್ಟುವೋ, ಆದ್ರೆ ಅಲ್ಲೆಲ್ಲ ಪಾಠಗಳನ್ನ ಕಲ್ತಿದೀವಲ್ವಾ, ಅದೇ ಸತ್ಯ ಅಂತ ಹೇಳ್ತಾರೆ. ನಾವು ಕೇಳಿದ್ದು ಕಂಡಿದ್ದು ಇದೆಲ್ಲ ಏನೇನಿದೆ, ಇದೆಲ್ಲ ಜ್ಞಾನ. ಅದಕ್ಕೆ ನಮ್ಗೆ ಇವೆಲ್ಲ ಕೂಡ ನಮಗೆ ಜ್ಞಾಪಕ ಇಲ್ಲದೆ ಇದ್ರು ಕೂಡ ನಮ್ಮ ಭವಿಷ್ಯಕ್ಕೆ ಇದು ಸಾಕ್ಷಿಯಾಗಿದೆ ಅಲ್ವಾ. ನಮ್ಮ ಎಲ್ಲವೂ ಜ್ಞಾಪಕ ಇಲ್ಲದೆ ಇರಬಹುದು, ಆದ್ರೆ ನಮ್ಮ ಮುಂದಿನ ಬೆಳವಣಿಗೆಗೆ ಇವೆಲ್ಲ ಸಾಕ್ಷಿಯಾಗಿದೆ. ನಾವೆಲ್ಲರೂ ಆ ಭಗವಂತನ ಅಂಶ ಆಗಿದ್ದೀವಿ ಅನ್ನೋ ಸತ್ಯದ ಅರಿವು, ನಮ್ಮ ಸುತ್ತಮುತ್ತಲಿನ ಸಂಬಂಧಗಳ ಬಗ್ಗೆ ಅವುಗಳ ಸರಿಯಾದ ತಿಳುವಳಿಕೆ ಇದ್ರೆ ನಮ್ಗೆ ಆ ಸಂಬಂಧಗಳ ಜೊತೆ ಅವೆಲ್ಲವುಗಳಿಗಿಂತಲೂ ಹೆಚ್ಚಾಗಿ ನಮ್ಮ ಸುಖ ಸಂತೋಷ ಇವುಗಳನ್ನ ಸರಿಯಾದ ತಿಳ್ಕೊಂಡ್ರೆ ನಾವು ಅದನ್ನ, ಅದು ನಮ್ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಕೊನೆಗೆ ನಮ್ಮ ಸುತ್ತಮುತ್ತ ಇರೋ ಪ್ರಾಣಿ ಮರಗಳು, ಮರ ಗಿಡ ಇವೆಲ್ಲ ನಮ್ಗೆ ಹತ್ತಿರವಾದ ಸಂಬಂಧ ಇದೆ ಅಂತ ಹೇಳ್ತಾರೆ. ನಾವ್ ಎಷ್ಟೋ ಸಲ ಯೋಚನೆನ ಮಾಡಲ್ಲಲ್ವಾ. ನಾವು ಗಿಡಗಳನ್ನ ಬೆಳೆಸಿರ್ತೀವಿ, ನಿಜವಾಗ್ಲೂ ನಾವು ಅದರ ಹತ್ತಿರ ಒಂದ್ 5 ನಿಮಿಷ ಓಡಾಡಿದಾಗ ನಮ್ಗೆ ಅನುಭವಕ್ಕೆ ಬರುತ್ತೆ. ನಾನು ಪ್ರತಿನಿತ್ಯ ನೀರ್ ಹಾಕುವಾಗ ಅದರಿಂದ ಬೀಸೋ ತಂಗಾಳಿ ಅಲ್ವಾ, ಇದೆಲ್ಲ ನಮ್ಗೆ ಸಂಬಂಧಗಳನ್ನ ನಮಗೆ ಹತ್ರಕ್ಕೆ ತರತ್ತೆ, ನಮಗೊಂದು ಸಂತೋಷ ಕೊಡುತ್ತೆ. ಒಂದು ಹೂವು ಅರಳಿದಾಗ ನೋಡಿ, ನಾವೇ ಬೆಳೆಸಿದ ಗಿಡದಲ್ಲಿ ಒಂದು ಹೂವು ಅರಳಿದ್ರೆ ಆ ಹೂವನ್ನ ನಾವು ನೋಡಿದಾಗ, ಅದನ್ನ ನಾವು ದೇವರಿಗೆ ಇಟ್ಟಾಗ ಏನೋ ಒಂದು ರೀತಿಯ ಸಂತೋಷ ಸಿಗುತ್ತೆ ನಮ್ಗೆ. ಅದರ ಸಂಬಂಧ ನಮ್ಗೆ ಎಷ್ಟು ಹಿತವನ್ನ ಕೊಡುತ್ತೆ ಅಂತ ಅದೆಲ್ಲ ಹೇಳ್ತಾರೆ. ಈ ನಮ್ಮ ಸುತ್ತಮುತ್ತಲು ಇರೋ ಪ್ರತಿಯೊಂದು ವಸ್ತು, ಗಿಡ ಮರ ಪ್ರಾಣಿ ಇವೆಲ್ಲರ ಜೊತೆ ನಮ್ಮ ಸಂಬಂಧ ಇದೆ. ಅದನ್ನ ನಾವು ಗುರುತಿಸ್ಬೇಕು. ನಾವ್ ಯಾವಾಗ ಸುಮ್ಮನೆ ನೋಡ್ತಾ ಹೋದ್ರೆ ನಮ್ಗೆ ಗೊತ್ತಾಗಲ್ಲ. ಒಂದ್ 5 ನಿಮಿಷ ಕುತ್ಕೊಂಡು ಒಂದ್ ಬೆಕ್ಕಿನ ಜೊತೆ ಆಟ ಆಡಿ, ಒಂದ್ ನಾಯಿ ಮರಿ ಜೊತೆ ಆಟ ಆಡಿ, ಒಂದು ಚಿಕ್ಕ ಮಗು ಜೊತೆ ನೀವು ಆ ಸಮಯವನ್ನ ಕಳೀರಿ, ಎಷ್ಟು ಸಂತೋಷ ಸಿಗುತ್ತೆ. ಈ ಸಂಬಂಧಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಯಾವಾಗ ಅಂದ್ರೆ, ನಾವು ಸಂಪೂರ್ಣವಾಗಿ ಅದ್ರ ಜೊತೆ ಇದ್ದಾಗ. ಎಲ್ಲವೂ ಕೂಡ ಅರ್ಥ ಇದೆ ಅಲ್ವಾ. ಒಂದು ಗಿಡ ಇರ್ಬೋದು, ಒಂದು ಕಳೆ ಅನ್ನೋದು, ಕಲ್ಲು ಗುಡ್ಡ ಬೆಟ್ಟ ಇವೆಲ್ಲ ನಾವು ನೋಡ್ತೀವಿ ಅಲ್ವಾ. ಇವೆಲ್ಲವೂ ನಮ್ಮ ಸಹೋದರರು ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ಆತ್ಮಜ್ಞಾನವನ್ನ ಪಡ್ಕೊಂಡಂತವ್ರನ್ನ ನೋಡಿದಾಗ ಅವರಿಗೆ ಯಾವುದ್ರಲ್ಲೂ ವ್ಯತ್ಯಾಸ ಕಾಣೋದಿಲ್ಲ. ಎಲ್ಲವನ್ನ ಅವರು ಆ ಗಿಡ ಮರದ ಜೊತೆ ಹೇಗಿರ್ತಾರೋ ಮನುಷ್ಯರ ಜೊತೆನೂ ಹಾಗೆ ಇರ್ತಾರೆ. ನೀವು ಸಾಮಾನ್ಯವಾಗಿ ನೋಡಿರ್ತೀರ, ತಮ್ಮ ಪ್ರಾಣಿಗಳ ಜೊತೆ ಎಷ್ಟೊಂದ್ ಜನ ಮಾತಾಡ್ತಾರೆ, ಮನುಷ್ಯರ ಜೊತೆ ಮಾತಾಡ್ದಂಗೆ ಮಾತಾಡ್ತಾರೆ. ನಾವು ಚಿಕ್ಕಂದಿನಲ್ಲಿ ನೋಡಿರ್ತೀವಿ, ನಮ್ಮಮ್ಮ ಮಾತಾಡುವಾಗ ಆ ಹಸು ಜೊತೆ ಕರು ಜೊತೆ ನಿಜವಾಗ್ಲೂ ಹೇಳೋರು, ಅದು ಎಷ್ಟು ಚೆನ್ನಾಗಿ ಅದ್ ಪಕ್ಕದಲ್ಲಿ ಬಂದ್ರೆ ನಾವು ಮಕ್ಕಳ ಜೊತೆ ಹೇಗ್ ಮಾತಾಡ್ತೀವೋ ಹಾಗೆ ಮಾತಾಡ್ತಾ ಇದ್ವಿ. ಕರು ಜೊತೆ ಹಸು ಜೊತೆ ನಾವು ಮಕ್ಕಳಿಗೆ ಹೇಗ್ ಗದ್ರಿಸ್ತೀವಿ, ನೀನ್ ಯಾಕೆ ನನಗೆ ಇಷ್ಟು ಕಷ್ಟ ಕೊಡ್ತೀಯಾ, ನನ್ ಹಿಂದೆ ಹಿಂದೆ ಬರ್ತೀಯಾ, ನನಗೆ ಕೆಲಸ ಮಾಡಕ್ ಬಿಡಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ಹಸು ಕರು ಎಲ್ಲ ಬಂದಾಗ ಆ ರೀತಿ ಮಾತಾಡ್ತಾ ಇದ್ರು. ಅಂದ್ರೆ ಆ ಸಂಬಂಧಗಳು ನಮ್ಗೆ ಅರ್ಥ ಆಗ್ಬೇಕು. ಇವೆಲ್ಲ ಕೂಡ ನಮ್ಗೆ ಏನ್ ಅನ್ಸುತ್ತೆ, ಒಂದ್ಸಲಿ ತಮಾಷೆ ಅನ್ಸುತ್ತೆ. ಗಿಡದ ಜೊತೆ ಮಾತಾಡ್ತೀವ ನಾವು, ಖನಿಜ ಮಣ್ಣು ಕಲ್ಲು ಜೊತೆ ಮಾತಾಡ್ತೀವ, ಗುಡ್ಡ ಜೊತೆ ಮಾತಾಡ್ತೀವ. ನಾವ್ ನಿಜವಾಗ್ಲೂ ನೋಡ್ತಾ ಹೋದ್ರೆ, ನೀವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನದ ಮುಂದೆ ಇರೋದೇನು ವಿಗ್ರಹ ಇರುತ್ತೆ.
ಆ ವಿಗ್ರಹ ಜೊತೆ ಮಾತಾಡಲ್ವಾ? ನಾವು ಮೌನವಾಗಿ ಕೂತಿರ್ತೀವೋ ಅಥವಾ ಕಣ್ಣು ಮುಚ್ಕೊಂಡು ಕೂತಿರ್ತೀವೋ, ಕೂತಿದ್ದಾಗ ನಾವು ಆ ದೇವ್ರ ಜೊತೆ ಮಾತಾಡ್ತೀವಲ್ವಾ? ಹಾಗೆ ಇಲ್ಲಿ ಹೇಳ್ತಾರೆ, ಇವೆಲ್ಲ ಕೂಡ ತಮಾಷೆಯಾಗಿ ಕಾಣ್ಬಹುದು ನಮ್ಗೆ, ಗಿಡ ಮರ ಕಲ್ಲು ಕಳೆ ಇವೆಲ್ಲಾನು. ಆದ್ರೆ ಅವೆಲ್ಲ ಕೂಡ ನಮ್ಮಲ್ಲಿ ಸಹೋದರ ಭಾವನೆ ಇರ್ಬೇಕು ಅಂತ ಹೇಳಿ. ಸಾಮಾನ್ಯವಾಗಿ ನೋಡಿದ್ರೆ ಮನುಷ್ಯ ಜೊತೆನೆ ನಾವು ಇನ್ನು ಸಹೋದರ ಭಾವನೆ ಬೆಳೆಸ್ಕೊಂಡಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಎಷ್ಟೋ ಸಲಿ ನಾವು ಹತ್ರ ಹೋದ್ರು ಕೂಡ ಮನುಷ್ಯನ ಗಮನಿಸೋದು ಇಲ್ಲ, ಅವ್ರ ಜೊತೆ ನಾವು ಮಾತಾಡೋದು ಇಲ್ಲ. ಇನ್ನು ಗಿಡ ಮರದ ಜೊತೆ ಮಾತಾಡೋದಿಲ್ಲ. ನಾವು ಇವತ್ತಿನ ಈ ಯುಗದಲ್ಲಿ ಆ ಸಂಬಂಧಗಳನ್ನೇ ಮರ್ತು ಹೋಗ್ತಾ ಇದೀವಿ. ಅದನ್ನ ನೆನಪಿಸ್ತಾ ಇದೆ ಈ ಗ್ರಂಥ ನಮಗೆ. ಮನುಷ್ಯರ ಜೊತೆನೆ ನಾವ್ ಇನ್ನೂ ಸರಿಯಾದ ಸಂಬಂಧಗಳನ್ನ ಇಟ್ಕೊಂಡಿಲ್ಲ ಅಲ್ವಾ? ಸಹೋದರ ಭಾವ ಅಂತ ಹೇಳ್ತೀವಿ. ನಮ್ಮ ಸುತ್ತಲಿರೋ ಕೆಲವರಲ್ಲಿ ನಮ್ಗೆ ಸ್ವಲ್ಪ ಹತ್ತಿರವಾದವ್ರ ಜೊತೆ ನಾವು ಚೆನ್ನಾಗಿ ಮಾತಾಡ್ತೀವಿ. ಅದೇ ಸ್ವಲ್ಪ ನಮ್ಗೆ ಏನಾದ್ರು ಸ್ವಲ್ಪ ತೊಂದರೆ ಕೊಟ್ರೆ ಅವರಿಂದ ದೂರ ಆಗ್ತೀವಿ. ಇದು ನಮ್ಮ ನಿತ್ಯ ಜೀವನದಲ್ಲಿ ನಡೀತಾ ಇರೋದು. ಎಲ್ಲರೂ ಈಗ ಅನುಭವ ಆಗಿರಬಹುದು. ನಾವು ನಮ್ಮ ಹತ್ತಿರ ಇರೋರ್ ಜೊತೆ ಚೆನ್ನಾಗಿ ಮಾತಾಡ್ತೀವಿ, ಆದ್ರ ಆ ಭಾವನೆ ಸಹೋದರ ಭಾವ ಬರಬಹುದು ಅಂತ ಹೇಳ್ತೀವಿ. ಆದ್ರೆ ಎಲ್ಲಾರ ಜೊತೆನೂ ನಾವು ಹಾಗಿರ್ಬೇಕು ಅಂತ ಹೇಳ್ತಾರೆ. ಸಹೋದರ ಭಾವನ್ನ ಅನುಭವಿಸೋದಕ್ಕೆ ನಮ್ಗಿನ್ನೂ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ನಾವಿನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿಲ್ಲ. ವಿಕಾಸದ ಪ್ರಾರಂಭದ ಹಂತದಲ್ಲಿ ಹೇಳ್ತಾರೆ ಎಲ್ಲರಲ್ಲೂ ಕೂಡ ಇದು ಸಹಜವಾಗಿರುತ್ತೆ. ಕೆಲವರು ಕಂಡ್ರೆ ನಮ್ಗೆ ಇಷ್ಟ, ಕೆಲವ್ರನ್ನ ಕಂಡ್ರೆ ಇಷ್ಟ ಇಲ್ಲ. ಯಾಕಂದ್ರೆ ಆ ಸಹೋದರ ಭಾವದ ಕಲ್ಪನೆ ನಮ್ಮಲ್ಲಿ ಇನ್ನ ಬೆಳೆದಿಲ್ಲ ಅಂತ ಹೇಳ್ತಾರೆ ಅರುಣ್ ಎಲ್ರು. ಅವರು ಕೂಡ ಸ್ವಲ್ಪ ಜ್ಞಾನ ಪಡೆದಿರ್ತಕ್ಕಂಥವ್ರು. ನಾವು ಜಿನರಾಜ್ ದಾಸರು ಇವ್ರನ್ನೆಲ್ಲ ನೋಡುವಾಗ ಅವರು ಉನ್ನತ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ವ್ಯಕ್ತಿ. ಅವರಲ್ಲಿ ಅವ್ರಿಗೆ ಅನ್ಸಿದ್ದನ್ನ ಹೇಳಿದಾರೆ ಅವರು. ನಾವ್ ಏನನ್ನ ನೋಡ್ತಾ ಇದೀವಿ, ನಮ್ಮಲ್ಲಿ ಯಾಕೆ ಸಹೋದರ ಭಾವ ಇನ್ನೂ ಬರ್ತಾ ಇಲ್ಲ, ಇನ್ನ ಬಾಲ್ಯಾವಸ್ಥೆಯಲ್ಲಿದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಆ ಬಾಲ್ಯಾವಸ್ಥೆಯಲ್ಲಿದೆ ಸಹೋದರ ಭಾವ ಅನ್ನೋದು. ಅದಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲೇ ಕಾಣ್ತೀವಿ. ಒಬ್ಬರನ್ನ ಕಂಡ್ರೆ ಸಂತೋಷದಿಂದ ಮಾತಾಡ್ತೀವಿ, ಇನ್ನೊಬ್ಬರನ್ನ ಕಂಡಾಗ ನಾವು ದ್ವೇಷವನ್ನ ತೋರಿಸ್ತೀವಿ. ಯಾಕೆ ಅಂದ್ರೆ ನಮ್ಮಲ್ಲಿ ಇನ್ನೂ ಅದು ಆ ಸಹೋದರ ಭಾವ ಅನ್ನೋದು ಬಾಲ್ಯಾವಸ್ಥೆಯಲ್ಲಿದೆ ಅಂತ ಹೇಳ್ತಾರೆ, ಬೆಳೆದಿಲ್ಲ. ಅದ್ ಹೇಳ್ತಾರೆ ವ್ಯಕ್ತಿ ವಿಕಾಸ ಆದ ಹಾಗೆಲ್ಲ ಅವನಿಗೆ ಈ ಜೀವ ಚೈತನ್ಯಗಳಲ್ಲಿರೋ ವಿಶ್ವ ಸಹೋದರತ್ವದ ಅಸ್ತಿತ್ವ ಸ್ಪಷ್ಟವಾಗ್ತಾ ಹೋಗುತ್ತೆ ಅಲ್ವಾ? ನಮ್ಮ ಜೀವನದಲ್ಲೇ ನಾವು ಗಮನಿಸಿದ್ರೆ, ನಾವು ಚಿಕ್ಕವರಿದ್ದಾಗ ಹೇಗೆ ವರ್ತಿಸ್ತಾ ಇದ್ವಿ ಇನ್ನೊಬ್ಬ ವ್ಯಕ್ತಿಗಳ ಜೊತೆ, ಚಿಕ್ಕವರು ಇರಬಹುದು, ಚಿಕ್ಕವ್ರ ಹತ್ರ ಮಾತಾಡೋದು ಹೇಗೆ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ನಾವು ಬೆಳೆದಂತೆಲ್ಲ ನಮ್ಮಲ್ಲಿ ಆ ಮೆಚುರಿಟಿ ಅಂತ ನಾವು ಹೇಳ್ತೀವಿ ಅಲ್ವಾ? ನಮ್ಮಲ್ಲಿ ಆ ಉನ್ನತ ಮಟ್ಟದ ಬೆಳವಣಿಗೆ ಬರ್ತಾ ಹೋಗುತ್ತೆ. ನಾವು ಎಲ್ಲರನ್ನೂ ಗೌರವದಿಂದ ಕಾಣ್ತಾ ಹೋಗ್ತೀವಿ. ಹೀಗೆ ಹಂತ ಹಂತವಾಗಿ ಬೆಳೀತಾ ಹೋಗುತ್ತೆ ನಮ್ಮಲ್ಲಿರೋ ಪ್ರಜ್ಞೆ. ಈ ಜಗತ್ತಿನಲ್ಲಿ ನಮ್ಮ ಹುಟ್ಟು ಸಾಮಾನ್ಯವಾಗಿ ಒಂದು ಹೊಂದಾಣಿಕೆಯ ಪ್ರಕ್ರಿಯೆ ಅಂತ ಹೇಳ್ತಾರೆ. ಹೊಂದಾಣಿಕೆ ಯಾವುದ್ರ ಜೊತೆಗೆ? ನಾವು ಯಾವುದ್ರ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅಂದ್ರೆ, ಸದಾ ಇರುವ ಸತ್ಯ ಅಂತ ಹೇಳಿದ್ರೆ ನಮ್ಮೊಳಗಿರುವ ಚೈತನ್ಯದ ಅಂಶ ಇದೆಯಲ್ಲ, ಭಗವಂತನ ಅಂಶ, ಅದು ಸತ್ಯವಾಗಿರುವಂಥದ್ದು. ಅದರ ಜೊತೆ ನಾವು ಹೊಂದಾಣಿಕೆಯನ್ನ ಮಾಡ್ಕೋಬೇಕು. ನಾವ್ ಎಷ್ಟೋ ಸಲ ಅದನ್ನ ನೋಡೇ ಇಲ್ವಲ್ಲ. ನಾವು ಚೈತನ್ಯ ನಮಗ್ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತೀವಿ, ಬರೀ ದೇಹ ಮಾತ್ರ ನಮಗ್ ಕಾಣುತ್ತೆ. ಆದ್ರೆ ಆ ಸತ್ಯದೊಂದಿಗೆ ನಾವು ನಮ್ಮ ಸಂಬಂಧವನ್ನ ಹೊಂದಾಣಿಕೆ ಮಾಡ್ಕೋಬೇಕು. ಸದಾ ನಾವು ಒಳಗೆ ನೋಡೋದನ್ನ ಕಲಿಬೇಕು. ಒಳಗಣ್ಣು ಅಂತ ಹೇಳ್ತೀವಲ್ವಾ, ಅದನ್ನ ತೆರಿಬೇಕು. ಅದು ನಮಗೆ ಅಧ್ಯಾತ್ಮ ಪರಿಚಯ ಮಾಡ್ಸತ್ತೆ. ಶಾಶ್ವತವಾದದ್ದು ಯಾವುದು ಅಂದ್ರೆ ಸದಾ ಇರುವಂತದ್ದು ಯಾವುದು? ಆ ಭಗವಂತನ ಅಂಶನೇ ಯಾವಾಗ್ಲೂ ಇರುತ್ತದೆ. ಈ ದೇಹ ಎಲ್ಲ ಇವಕ್ಕೆಲ್ಲ ಕೊನೆ ಇದೆ ಅಲ್ವಾ? ಇದು ಯಾವ್ದು ಹುಟ್ಟಿದ್ಯೋ ಅದಕ್ಕೆ ಕೊನೆ ಇದೆ. ಆ ಅಂಶ, ಆ ಚೈತನ್ಯದ ಅಂಶ ಇದೆಯಲ್ಲ, ಅದು ಹಿಂದೆನೋ ಇತ್ತು, ಮುಂದೆನೋ ಇರುತ್ತೆ, ಯಾವಾಗ್ಲೂ ಇರುತ್ತೆ. ಅದರಿಂದ ಅದು ಸತ್ಯ. ಆ ಸತ್ಯವನ್ನ ತಿಳ್ಕೊಳ್ಳಕ್ಕೆ ನೀನ್ ಪ್ರಯತ್ನ ಮಾಡು ಅಂತ ಅವರು ಈ ಗ್ರಂಥದಲ್ಲಿ ನಮ್ಗೆ ಹೇಳ್ತಾ ಹೋಗ್ತಾರೆ. ಹೇಗೆ ಕಂಡುಕೊಳ್ಳೋದು ಹಾಗಾದ್ರೆ? ಈ ಜೀವ ಚೈತನ್ಯ ಬೇರೆ ಬೇರೆ ರೂಪಗಳಲ್ಲಿದೆ. ಸೃಷ್ಟಿಲಿರೋ ಎಲ್ಲಾ ವರ್ಗಗಳಲ್ಲೂ ಇದೆ ಅಲ್ವಾ? ಈಗ ಮಣ್ಣಲ್ಲೇ ನಮಗೆ ಆ ಚೈತನ್ಯನ ನೋಡೋ ಶಕ್ತಿ ಬರುತ್ತಾ? ಆ ಮಣ್ಣಲ್ಲೂ ಇದೆ, ಗಿಡದಲ್ಲೂ ಇದೆ. ಇದನ್ನೆಲ್ಲ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಆದಾಗ ಮಾತ್ರನೇ ನಾವು ಆ ಸತ್ಯದ ಜ್ಞಾನವನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅದರ ಸಂಬಂಧ ನಾವು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ನಿಜವಾದ ಸಂಬಂಧ ಅದು ಅಲ್ವಾ? ಎಲ್ಲದರಲ್ಲೂ ಇರೋ ಚೈತನ್ಯವನ್ನ ನಾವು ಗುರುತಿಸೋರಾಗ್ಬೇಕು. ಯಾವುದೇ ಭೇದ ಭಾವ ಇರಬಾರ್ದು ನಮ್ಮಲ್ಲಿ. ಜೀವನದಲ್ಲಿ ಶಾಂತಿ, ತಿಳುವಳಿಕೆ, ನಮ್ಮ ಜೊತೆಗಾರರು ಯಾರಿದ್ದಾರೆ, ನಮ್ಮ ಸಹಾಯಕರು ಯಾರಿದ್ದಾರೆ, ನಮ್ಮ ಜೊತೆಯಲ್ಲಿ ಯಾರು ಬೆಳೀತಾ ಇದ್ದಾರೆ, ಇದೆಲ್ಲ ಕೂಡ ನಾವು ಎಲ್ಲದರ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತಾರೆ. ಎಲ್ಲರ ಜೊತೆ ನಮ್ಮ ಸಂಬಂಧ ಚೆನ್ನಾಗಿರ್ಬೇಕು. ನಮ್ಗೆ ಭೇದ ಭಾವ ಇರಬಾರ್ದು. ಸೇವೆ ಕುರಿತು ಹೊಂದಾಣಿಕೆ, ಪ್ರತಿಯೊಬ್ಬರಿಗಿರೋ ವಿಶಾಲ ಕುಟುಂಬ. ಅದೇ ಹೇಳ್ತಾರೆ ಅವರು, ವಿಶಾಲ ಕುಟುಂಬ ಅಂದ್ರೆ ಇನ್ನೇನಿಲ್ಲ, ಇಡೀ ಜಗತ್ತೇ ಅದು. ನನ್ನೊಳಗೆ ಜಗತ್ತಿದೆ ಅಂತ ಹೇಳ್ತಾರೆ.
ಅಂದ್ರೆ ನನ್ನೊಳಗೆ ಎಲ್ಲವೂ ಇದೆ. ಈ ಹೊರಗಡೆ ಪ್ರಪಂಚದಲ್ಲಿ ಏನೇನಿದೆಯೋ ನಾವು ನಿಜವಾಗ್ಲೂ ನಮ್ಮ ದೇಹ ಆಗಿರೋದು ಪಂಚಭೂತಗಳಿಂದ ಅಲ್ವಾ? ಅಂದ್ಮೇಲೆ ಆ ಪಂಚಭೂತಗಳು ಏನು, ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ ಅಂತ ಹೇಳ್ತೀವಿ. ಈ ಎಲ್ಲಾ ಅಂಶಗಳು ನಮ್ಮಲ್ಲಿ ಇದೆ. ಅಂದ್ರೆ ಹೊರಗಡೆನೂ ಅದಿದೆ. ಅಂದ್ರೆ ಎಲ್ಲ ಕಡೆ ಇರೋದು ಅದೇ. ಬೆಳವಣಿಗೆಗೆ ಬೇಕಾಗಿರುವಂತದ್ದು, ಅವಶ್ಯಕತೆ ಇರುವಂತದ್ದು, ಅದನ್ನ ಗುರುತಿಸೋ ಶಕ್ತಿನ ನಾವು ಪಡಿಬೇಕು. ಇಡೀ ಜಗತ್ತೇ ಅದಾಗಿರೋದ್ರಿಂದ ಪ್ರತಿ ವ್ಯಕ್ತಿ, ಪ್ರಾಣಿಗಳು ಎಲ್ಲದರಲ್ಲೂ ಅದೇ ಇದೆ. ಎಲ್ಲ ನಮ್ಮೊಳಗಿರೋದೇ ಅದರಲ್ಲೂ ಇದೆ. ಹಾಗಿರುವಾಗ ಇಡೀ ಸೃಷ್ಟಿ ಜೊತೆಗೆ ನಮ್ಮ ಹೇಗಿರ್ಬೇಕು, ನಾವು ಸ್ನೇಹದಿಂದ ನಡ್ಕೊಳ್ಬೇಕು, ಸೌಹಾರ್ದದಿಂದ ನಡ್ಕೊಳ್ಬೇಕು, ಪ್ರೀತಿಯಿಂದ ನಡ್ಕೊಳ್ಬೇಕು. ಅದು ನಿಜವಾದ ಜೀವನ ನಮ್ದಾಗ. ಆವಾಗ ನೀನು ನಿಜವಾಗ್ಲೂ ಸತ್ಯವನ್ನ ನೋಡ್ತಾ ಇದೀಯಾ ಅಥವಾ ಸತ್ಯದ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾ ಇದೀಯಾ ಅಂತ ಹೇಳ್ತಾರೆ. ಸೃಷ್ಟಿಯ ಪ್ರತಿಯೊಂದು ವಸ್ತು ಕೂಡ ಕೇವಲ ಅಸ್ತಿತ್ವಕ್ಕಾಗಿ ಇಲ್ಲ, ಅದು ಇರ್ಬೇಕು ಅಂತ ಇಲ್ಲ, ಅದ್ರಲ್ಲಿರೋ ಜೀವ ಚೈತನ್ಯಕ್ಕಾಗಿ ನಾವು ಪೂಜ್ಯ ಭಾವದಿಂದ ಅದನ್ನ ಕಾಣ್ಬೇಕು. ಅಂದ್ರೆ ಪ್ರತಿಯೊಬ್ಬರು ಕೂಡ ದ್ವೇಷ ಬರೋದೇ ಇಲ್ಲ ನೋಡಿ. ನಮಗೆ ನಿಜವಾಗ್ಲೂ ನನ್ನಲ್ಲಿರೋ ಅಂಶನೇ ಇನ್ನೊಬ್ಬ ವ್ಯಕ್ತಿಯಲ್ಲೂ ಇದೆ ಅಂದಾಗ ನಾವು ಅವ್ರನ್ನ ದ್ವೇಷ ಮಾಡಲ್ಲ, ನಾವು ಅವ್ರನ್ನ ಇನ್ನ ಪ್ರೀತಿಯಿಂದ ಕಾಣ್ತೀವಿ. ಅದನ್ನ ನಾವು ನೋಡೋ ಒಂದು ಶಕ್ತಿಯನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತೀವಿ. ನಿಜವಾಗ್ಲೂ ಅವರ ಅವಶ್ಯಕತೆ ನಮ್ಗೆ ಏನಿದೆ, ಉಪಯೋಗಕರವಾದ ಕೆಲಸಕ್ಕೆ ಬಳಸಲು ಯಾವುದೇ ಕಾರಣ ಬೇಕಾಗಿಲ್ಲ ಅಲ್ವಾ? ಯಾವುದೇ ವಸ್ತುನ ನಾವು ಬಳಸ್ಬೇಕಾದ್ರೆ ಅವಶ್ಯಕತೆ ಅಂತ ನಾವು ಬಳಸಲ್ಲ. ಆದ್ರೆ ಅವುಗಳ ದುರುಪಯೋಗವನ್ನ ಕೂಡ ನಾವು ಮಾಡಬಾರ್ದು, ಯಾವ ಕಾರಣಕ್ಕೂ ಮಾಡಬಾರ್ದು ಅಂತ. ಯಾವುದೇ ಒಂದು ವಸ್ತುವನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೇಕು. ಅದರಲ್ಲಿ ನಮ್ಗೆ ಪೂಜ್ಯ ಭಾವನೆ ಬರ್ಬೇಕು, ಅದರಲ್ಲಿ ಭಗವದ್ ಅಂಶ ಇದೆ ಅನ್ನೋ ಭಾವನೆ ನಮಗ್ ಬರ್ಬೇಕು. ಅದು ಶ್ರೇಷ್ಠವಾದ ಗುಣ ಅಂತ ಹೇಳ್ತಾರೆ. ನಾವು ಇನ್ನೊಬ್ಬರನ್ನ ನೋಡುವಾಗ ಹೇಗೆ ನೋಡ್ತೀವಿ? ಇವರಿಂದ ನಮ್ಗೇನು ಉಪಯೋಗ ಆಗುತ್ತೆ ಅಂತ ನೋಡ್ತೀವ? ಯಾರಾದ್ರೂ ಮನೆಗೆ ಬಂದ್ರೆ ನಾವು ಇವರಿಂದ ನಮ್ಗೇನು ಉಪಯೋಗ ಆಗುತ್ತೆ ಅಂತ ನೋಡ್ತೀವ? ಫಸ್ಟ್ ಇಲ್ಲ. ಅವರನ್ನ ಹೇಗ್ ಕಾಣ್ಬೇಕು? ಒಬ್ಬ ಅತಿಥಿ ನಮ್ಮ ಮನೆಗೆ ಬಂದಿದ್ದಾರೆ ಅಂದ್ರೆ ಆ ಅತಿಥಿಲಿ ನಾವು ದೇವ್ರನ್ನ ಕಾಣ್ಬೇಕು ಅಂತಾರೆ, ಅತಿಥಿ ದೇವೋಭವ ಅಂತ ಹೇಳ್ತೀವಿ. ಹಾಗೆ ಪ್ರತಿಯೊಂದು ವಸ್ತುವನ್ನ, ಪ್ರತಿಯೊಬ್ಬ ವ್ಯಕ್ತಿಯನ್ನ ನಾವು ಕಾಣುವಾಗ ಆ ಒಂದು ಉದ್ದೇಶದಿಂದ ನಾವು ನೋಡ್ಬೇಕು ಅಂತ ಹೇಳ್ತಾರೆ. ಅಂತ ಒಂದು ಸಂಬಂಧ ನಮ್ಮೊಳಗೆ ಬರ್ಬೇಕು. ಅದು ನಿಜವಾಗ್ಲೂ ಪರಿಪೂರ್ಣವಾದ ಹೊಂದಾಣಿಕೆ ಅಂತ ಹೇಳ್ತಾರೆ. ನಾವು ನಮ್ ಜೊತೆಗಿರೋ ಮನುಷ್ಯ ವರ್ಗದ ಅಥವಾ ಯಾರು ನಮ್ಮ ಹತ್ರ ಇರುವಂತ ಸಂಬಂಧಿಕರು ಇರ್ಬೋದು, ನಮ್ಮ ಸಂಬಂಧಗಳು ಹೇಗಿದಾವೆ ಅದೆಲ್ಲ ಕೂಡ ವಿಕಾಸದ, ನಾವೆಲ್ಲರೂ ಒಂದೇ ಹಂತದಲ್ಲಿ ಇದ್ದೀವಲ್ವಾ? ನಾವೆಲ್ಲ ಇವಾಗ ನಾವೆಲ್ಲ ಥಿಯಾಸಫಿಗೆ ಬರ್ತೀವಿ, ಥಿಯಾಸಫಿಕಲ್ ಸೊಸೈಟಿಗೆ ಬರ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲೆಲ್ಲರೂ ಕೂಡ ಆತ್ಮ ಜ್ಞಾನ ಪಡ್ಕೊಳ್ಬೇಕು ಅನ್ನೋ ಅಂಶ ಇದೆ. ನಮ್ಮೆಲ್ಲರೊಳಗೂ ಒಂದು ಸಮಾನವಾದ ಅಂಶ ಇದೆ ಅಂತ ಅನ್ಕೊಳ್ತೀವಿ. ಅದು ನಾವೆಲ್ಲ ಕೂಡ ಒಂದೇ ಹಂತದಲ್ಲಿ ಇದ್ದೀವಿ ಅಂತ ಭಾವಿಸ್ತೀವಿ. ನಮ್ಮ ಪ್ರಯಾಣ ಜೊತೆಯಾಗಿ ಸಾಗ್ತಾ ಇರುತ್ತೆ ಅಲ್ವಾ? ಎಲ್ಲ ನಾವೇನ್ ಹೇಳ್ತೀವಿ, ನಾವೆಲ್ಲ ಸಮಾನ ಮನಸ್ಕರು ಅಂತ ಹೇಳ್ತೀವಿ. ಅವ್ರೊಳಗೂ ಆತ್ಮಜ್ಞಾನ ತಿಳ್ಕೊಳ್ಬೇಕು ಅಂತ ಮನಸ್ಸಿದೆ, ನಮ್ಮೊಳಗೂ ಇದೆ, ಅದಕ್ಕೆ ನಾವೆಲ್ಲರೂ ಕೂಡ ಒಂದ್ ಕಡೆ ಬಂದಿವಿ. ಈಗ ದೇವಸ್ಥಾನಕ್ಕೆ ಹೋಗೋರು, ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೆಲ್ಲರೂ ಭಕ್ತಿ ಇರೋರು ಬಂದಿದ್ದಾರೆ, ಅವ್ರೊಳಗೂ ಭಕ್ತಿ ಇದೆ, ನಮ್ಮೊಳಗೂ ಭಕ್ತಿ ಇದೆ, ಭಗವಂತನ ಮೇಲೆ ಭಕ್ತಿ ಇರೋದ್ರಿಂದ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದ್ಕೊಳ್ತೀವಿ. ಹೀಗೆ ಇವೆಲ್ಲ ಕೂಡ ನಮ್ಮ ಪ್ರಯಾಣ ಜೊತೆಯಾಗಿ ಸಾಗ್ತಾ ಇದೆ, ಆ ಸಹವರ್ತಿಗಳಾಗಿದ್ದೀವಿ ಅಂತ ಭಾವಿಸ್ತೀವಿ. ಆದ್ರೆ ನಾವೆಲ್ಲರೂ ಕೂಡ ಪರಸ್ಪರ ಒಬ್ಬರನ್ನೊಬ್ರು ಅವಲಂಬಿಸಿದೀವಿ ಅಲ್ವಾ? ಅವರಿಗೆ ನಾವು ಸಹಾಯ ಮಾಡ್ಬೇಕು, ನಮ್ಗೆ ಅವರು ಸಹಾಯ ಮಾಡ್ಬೇಕು. ಕೆಲವು ಸಲ ಭಿನ್ನ ಅಭಿಪ್ರಾಯಗಳು ಇರುತ್ತೆ, ಒಂದೇ ತರದವ್ರು ಇಲ್ಲ ನಾವು. ಬೇರೆ ಬೇರೆ ಅಂಶಗಳು ನಮ್ಮಲ್ಲಿ ಇದಾವೆ, ಬೇರೆ ಬೇರೆ ತರ ಅಭಿಪ್ರಾಯಗಳು ನಮ್ಮಲ್ಲಿ ಇದಾವೆ. ಕೆಲವರಲ್ಲಿ ನಾವು ಕುಂದು ಕೊರತೆಗಳನ್ನ ನೋಡ್ತೀವಿ ಅಲ್ವಾ? ಇವ್ರೊಳಗೇನಪ್ಪ, ನನಗೆ ಬೇಕಾದ ಅಂಶ ಇವರಲ್ಲಿ ಇಲ್ಲ, ಇವರೊಳಗೆ ಕರುಣೆ ಇಲ್ಲ, ಇವರಲ್ಲಿ ಪ್ರೀತಿ ಇಲ್ಲ, ಇಂಥ ಭಾವನೆಗಳೆಲ್ಲ ನಮ್ಗೆ ಬರುತ್ತೆ. ಅದೆಲ್ಲ ಕೂಡ ಅವ್ರು ಹೇಳ್ತಾರೆ, ಈ ದೌರ್ಬಲ್ಯಗಳು, ನಾವು ವೀಕ್ನೆಸ್ ಅಂತ ಏನ್ ಹೇಳ್ತೀವಿ, ಅವೆಲ್ಲ ಕೂಡ ನಾವು ಸಹಿಸ್ಕೋಬೇಕು ಅಂತ. ಈಗ ನಾವು ನಮ್ಗಿಂತ ಚಿಕ್ಕವರು ನಮ್ ಜೊತೆಲಿ ಇದ್ದಾರೆ ಅಂತ ಹೇಳಿದ್ರೆ, ಅಯ್ಯೋ ಅವ್ರಿನ್ನು ಚಿಕ್ಕವ್ರು ಬಿಡಪ್ಪ, ಅವ್ರಿಗೆ ಗೊತ್ತಿಲ್ಲ ಅಂತ ನಾವು ಕರುಣೆ ತೋರಿಸ್ತೀವ? ಅದೇ ಭಾವನೆ ನಮ್ಗೆಲ್ರಲ್ಲೂ ಬರ್ಬೇಕು, ನಮಗೆ ಸಹನೆ ಬರ್ಬೇಕು ಅಂತ ಹೇಳ್ತಾರೆ. ಎಲ್ಲರ ಜೊತೆ ಅವರಲ್ಲಿ ಏನು ಕುಂದು ಕೊರತೆಗಳಿದ್ರು, ನಮಗೆ ಬೇಡದೇ ಇರೋ ಅಂಶಗಳು ಅವರಲ್ಲಿ ಇದ್ರೂ ಕೂಡ ನಾವು ಅವರನ್ನ ಸಹನೆಯಿಂದ ನೋಡ್ಬೇಕು. ಯಾಕೆಂದ್ರೆ ಪ್ರತಿಯೊಬ್ಬರಲ್ಲೂ ದೌರ್ಬಲ್ಯ ಇದ್ದೇ ಇದೆ, ಪ್ರತಿಯೊಬ್ಬರಲ್ಲೂ ಕುಂದು ಕೊರತೆ ಇದೆ. ನನ್ನೊಳಗಿಲ್ವಾ? ನನಗೇನ್ ಎಲ್ಲಾ ಬೆಳೆಸ್ಕೊಂಡ್ಬಿಟ್ಟಿದೀನ ನಾನು ಅಂದ್ರೆ ಇಲ್ಲ, ನನ್ನೊಳಗೂ ಕುಂದು ಕೊರತೆಗಳಿದ್ದಾವೆ. ನನಗೂ ಕೆಲಸದಲ್ಲಿ ಕೋಪ ಬರುತ್ತೆ, ನನಗೂ ಕೂಡ ದುಃಖ ಆಗತ್ತೆ ಇಲ್ವಾ? ಹಾಗೆ ಅವ್ರಿಗೂ ಇರುತ್ತೆ. ಇವೆಲ್ಲ ಕೂಡ ಇರೋದೇನೆ, ಪ್ರತಿ ವ್ಯಕ್ತಿಯಲ್ಲೂ ಇವೆಲ್ಲ ಇರ್ತವೆ. ಆದ್ರೆ ನಾವು ಮಾಡ್ಬೇಕಾಗಿರೋದೇನು, ನಮ್ಮಲ್ಲಿ ಆ ಕರುಣೆ ಅನ್ನೋದು ಬರ್ಬೇಕು, ಅಥವಾ ಹೊಂದಾಣಿಕೆ ಅನ್ನೋದು ಬರ್ಬೇಕು. ಇನ್ನೊಬ್ಬರಲ್ಲಿ ದೋಷಗಳನ್ನು ಹುಡ್ಕೋದೇ ದೊಡ್ಡ ವಿಷಯ ಆಗ್ಬಾರ್ದು. ಅದು ತುಂಬಾ ಸುಲಭ ಅಂತ ಹೇಳ್ತಾರೆ, ಇನ್ನೊಬ್ಬರಲ್ಲಿ ದೋಷ ಹುಡ್ಕೋದ್ ಸುಲಭ, ಹಾಗೆ
ನಮ್ಮಲ್ಲಿರೋ ದೋಷಗಳನ್ನ ಹುಡುಕೋದು ಕೂಡ ನಮ್ಗೆ ಇನ್ನೂ ಸುಲಭ ಅಲ್ವಾ? ಯಾಕಂದ್ರೆ ನಮ್ಮನ್ನ ನಾವು ತಿಳಿದಿರೋಷ್ಟು ಬೇರೆ ಯಾರು ತಿಳಿದಿಲ್ಲ. ನನ್ನನ್ನ ನಾನ್ ನೋಡ್ಕೊಂಡಿರೋಷ್ಟು ಬೇರೆ ಯಾರು ನೋಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ದಿನಾ ನನ್ನ ಕೆಲಸಗಳನ್ನ ನಾನ್ ನೋಡ್ತಾ ಇರೋದು ನಾನು. ಅದಕ್ಕೆ ಹೇಳ್ತಾರೆ, ನಾವು ಇತರರಲ್ಲಿರೋ ದೋಷಗಳನ್ನೇ ನಮ್ಮಲ್ಲಿರೋ ದೋಷಗಳನ್ನಾಗ್ಲಿ ಹುಡುಕೋ ಅವಶ್ಯಕತೆ ಇಲ್ಲ ಅಂತ. ಯಾರ ದೋಷಗಳನ್ನ ಹುಡುಕಕ್ ಹೋಗ್ಬೇಡ ನೀನು. ಆಗಾಗ ಕೆಲವು ಸಲ ನಮ್ಮಲ್ಲಿರೋ ದೋಷಗಳನ್ನ ಸರಿಪಡಿಸ್ಕೊಳ್ಳೋಕ್ ಪ್ರಯತ್ನ ಮಾಡ್ಬೇಕು. ಆಯ್ತಾ, ಇವತ್ ನಾನು ಯಾರ ಮೇಲೆ ಆದ್ರೂ ಕೋಪ ಮಾಡ್ಕೊಂಡ ಅಂತ ಹೇಳಿದ್ರೆ ನಾನ್ ತಿರುಗಿ ನೋಡ್ಬೇಕು, ಯಾಕೆ ಕೋಪ ಮಾಡ್ಕೊಂಡೆ ಅಂದ್ರೆ ಅಲ್ಲಿ ನಾನ್ ಹೇಳ್ದಾಗ ನಡಿಬೇಕಾಗಿತ್ತು, ನಡೆದಿಲ್ಲ, ಅದಕ್ಕೆ ನನ್ಗೆ ಕೋಪ ಬಂತು. ಅದನ್ನ ನಾನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಯಾರ ದೋಷಗಳನ್ನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನಲ್ಲಿರೋ ದೋಷಗಳನ್ನ ನಾನು ಸರಿ ಮಾಡ್ಕೊಂಡ್ರೆ ಮಿಕ್ಕಿದೆಲ್ಲ ತಾನಾಗೆ ಸರಿ ಹೋಗುತ್ತೆ ಅಂತ. ಅದೇ ರೀತಿ ನಮಗೆ ನಿಜವಾಗ್ಲೂ ದೂರವಲ್ಲದ ಪ್ರಾಣಿಗಳಿದಾವೆ ಅಲ್ವಾ? ಪ್ರಾಣಿ ವರ್ಗವನ್ನ ನಾವು ನೋಡ್ತೀವಿ. ಎಲ್ಲವನ್ನೂ ನಾವು ಹತ್ರ ಮಾಡ್ಕೋಬೇಕು ಅಂತ. ಎಲ್ಲರೂ ಕೂಡ ನಮ್ಮ ಸಹೋದರರೇ ಅಲ್ವಾ? ನಾವು ಹಿಂದೆ ಆಗಿದ್ವಿ ಅದೆಲ್ಲ. ಈಗ ನಮ್ಮ ಮನೇಲಿ ಒಂದು ನಾಯಿ ಬೆಳೆಯಕ್ ಬಂದಿದೆ, ನಮ್ಮ ಮನೇಲಿ ಒಂದು ಬೆಕ್ಕು ಬೆಳೆಯಕ್ ಬಂದಿದೆ, ಅದು ನಮ್ಮ ಸಹೋದರ. ಆ ರೀತಿಯಲ್ಲಿ ನಾವು ಈ ಎಲ್ಲದರ ಜೊತೆ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೋಬೇಕು. ನಾವೆಲ್ಲ ಕೂಡ ಹಿಂದೆ ನಾವು ಆ ದಾರಿನ ದಾಟ್ ಬಂದಿದೀವಿ ಅಲ್ವಾ? ನಾವು ಖನಿಜ ವರ್ಗ ದಾಟ್ ಬಂದಿದೀವಿ, ಸಸ್ಯ ವರ್ಗ ದಾಟ್ ಬಂದಿದೀವಿ, ಪ್ರಾಣಿ ವರ್ಗ. ಇವೆಲ್ಲ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈಗ ಅವುಗಳು ಬೆಳೆಯೋದಕ್ಕೆ ನಾವು ಸಹಾಯ ಮಾಡ್ಬೇಕು. ಅದು ನಮ್ಮ ಗುರಿ, ಅದು ನಮ್ಮ ಉದ್ದೇಶ. ಈಗ ಏನ್ ಅವ್ರು ಹೇಳಕ್ ಏನ್ ಹೊರಟಿದ್ದಾರೆ ಅಂದ್ರೆ, ನಾವು ಖನಿಜ ಅಂತ ಅದನ್ನ ಕ್ಷುಲ್ಲಕವಾಗಿ ಕಾಣಬಾರ್ದು. ಆ ಖನಿಜದಲ್ಲೂ ಕೂಡ ನಾವು ನೋಡಿದೀವಿ ಇವತ್ತು ಬೆಳವಣಿಗೆ ಎಷ್ಟು ಹೊಂದಿದೆ ಅಂತ ಹೇಳಿದ್ರೆ, ಆ ಕಲ್ಲು ಮಣ್ಣು ಆಗಿದ್ದದ್ದು ಇವತ್ತು ವಜ್ರ, ವೈಡೂರ್ಯ, ಪಚ್ಚೆ ಇವೆಲ್ಲ ಹೇಳ್ತೀವಿ, ಮುತ್ತು ರತ್ನ, ಇವೆಲ್ಲ ಎಲ್ಲಿ ಅಲಂಕಾರ ಆಗ್ತಾ ಇದೆ? ಆ ಭಗವಂತನ ಕತ್ತಲಿನಲ್ಲಿ ಅಲಂಕಾರಗೊಳ್ತಾ ಇದೆ, ಪೂಜೆಗಳು ಕೊಡ್ತಾ ಇದೆ ಅಂದ್ರೆ ಅದರ ಬೆಳವಣಿಗೆ ಅಲ್ಲಿವರೆಗೂ ಆಗಿದೆ. ನಾವು ಮರ ಗಿಡಗಳನ್ನ ನೋಡುವಾಗ ಸಸ್ಯಗಳು ಇವೆಲ್ಲ ನೋಡ್ತೀವಿ, ಪಾಚೆ ಗಿಡ ಆಗಿತ್ತು, ಗಿಡಗಳು, ಮರಗಳು, ಒಳ್ಳೊಳ್ಳೆ ಅರಳಿ ಮರ, ಇವಾಗ ಅರಳಿ ಮರಕ್ಕೆ ನಾವು ಪೂಜೆ ಮಾಡ್ತೀವಿ. ಈ ತರ ಅದರಲ್ಲೂ ಕೂಡ ಉನ್ನತ ಮಟ್ಟದ ಬೆಳವಣಿಗೆಯನ್ನ ಇದೆ. ಇನ್ನ ಪ್ರಾಣಿಗಳಲ್ಲಿ ನಾವು ನೋಡ್ತೀವಿ, ಎಷ್ಟೋ ಪ್ರಾಣಿಗಳು ಸಣ್ಣ ಸಣ್ಣ ಪ್ರಾಣಿಗಳಾಗಿದ್ದವು ಅನೇಕ ಮನುಷ್ಯರಿಗೆ ಸಹಾಯ ಮಾಡ್ತಕ್ಕಂಥ ಪ್ರಾಣಿಗಳಾಗಿ, ಕುದುರೆಗಳಾಗಿ, ನಾಯಿಗಳಾಗಿ, ಹಸು ಆಗಿ ಈಗ ನಮ್ಮ ಹತ್ರ ಬಂದಿದೆ. ಹೀಗೆ ಅವುಗಳ ಬೆಳವಣಿಗೆಗೆ ನಾವು ಇವತ್ತು ಸಹಾಯ ಮಾಡ್ಬೇಕು. ಅದು ನಮ್ಮ ವಿಶಾಲ ಕುಟುಂಬ ಅಂತ ಹೇಳಿದ್ರೆ, ನಮ್ಮ ಪರಿಸರವನ್ನ, ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನ, ನಮ್ಮ ಜೊತೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತುವನ್ನು ನಾವು ಗೌರವಿಸ್ಬೇಕು ಅಂತ ಹೇಳ್ತಾರೆ. ಈ ಎಲ್ಲವಕ್ಕೂ ನಾವು ಸಹಾಯ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಅವುಗಳನ್ನ ಕ್ಷುಲ್ಲಕವಾಗಿ ಕಾಣ್ದಿರಾ, ಅದನ್ನ ನಾವು ದುರುಪಯೋಗ ಮಾಡ್ಕೊಳ್ದಿರಾ, ಅವುಗಳ ಬೆಳವಣಿಗೆಗೆ ನಾವು ಸಹಾಯ ಮಾಡ್ಬೇಕು. ಅವು ಯಾಕೆ ಅಂದ್ರೆ ಹಿಂದೆ ನಾವು ಅದೇ ಹಂತದಲ್ಲಿ ಇದೀವಿ, ಇವತ್ತು ನಾವು ಮನುಷ್ಯನ ಹಂತಕ್ಕೆ ಬಂದಿದೀವಿ. ಇನ್ನು ನಾವು ಇನ್ನು ಮುಂದೆ ಬರೀ ಇಷ್ಟನ್ನೇ ನೋಡೋದಲ್ಲ, ನಾವು ಮನುಷ್ಯರಾದ್ಮೇಲೆ ನಮ್ಮಿಂದ ಮುಂದೆ ಹೋಗಿರೋರು ಇದಾರಲ್ಲ, ಮನುಷ್ಯನ ಹಂತದಿಂದ ಸಂತರಾಗಿದ್ದಾರೆ, ಮಹಾತ್ಮರಾಗಿದ್ದಾರೆ, ಆ ಎಲ್ಲ ಅಂಥವ್ರನ್ನ ನೋಡಿದಾಗ ಅವರು ನಮಗ್ ಸಹಾಯ ಮಾಡ್ತಾ ಇದ್ದಾರಾ ಇಲ್ವಾ? ಇವತ್ತು ನಮ್ಮನ್ನ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಹಂತಗಳಿಗೆ ನಾವು ಹೋಗ್ಬೇಕಾದ್ರೆ ಅವ್ರು ನಮಗೆ ಸಹಾಯ ಮಾಡ್ತಿದ್ದಾರೋ, ನಮ್ಮನ್ನು ಮುಂದಿನ ಹಂತಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮ ವಿಕಾಸಕ್ಕೆ ಕಾರಣ ಆಗ್ತಾ ಇದ್ದಾರೆ. ಮಹಾತ್ಮರು ಮಾಡ್ತಾ ಇರೋ ಕೆಲಸನ ನಾವು ನೋಡ್ತಾ ಇದೀವಿ. ಇವತ್ತು ಜಗತ್ತನ್ನ ಬೆಳೆಸುವಂತ ಕೆಲಸ ಅವರು ಕೈಗೊಂಡಿದ್ದಾರೆ, ಜೀವಿಗಳನ್ನ ಉದ್ಧಾರ ಮಾಡುವಂತ ಕೆಲಸ ಕೈಗೊಂಡಿದ್ದಾರೆ. ಅದೆಲ್ಲ ನೋಡಿದಾಗ ನಾವು ಕೂಡ ನಮಗೆ ಕರುಣೆ ಬರಬೇಕು. ನಮಗಿಂತ ಕೆಳಗೆ ಇದ್ದಾವೆ ಇವೆಲ್ಲ. ನಮಗಿಂತ ಕೆಳಗೆ ಇರೋ ಮನುಷ್ಯರು ಇರಬಹುದು, ನಮಗಿಂತ ಕೆಳಗಿನ ಹಂತದಲ್ಲಿರೋ ಪ್ರಾಣಿಗಳು, ಪಕ್ಷಿಗಳು, ಖನಿಜಗಳು, ಇವುಗಳೆಲ್ಲ ಗೌರವಿಸ್ಬೇಕು. ನಮ್ಮ ಇಷ್ಟದಂಗೆ ಅವುಗಳನ್ನ ಬಳಸ್ಕೊಳ್ಬಾರ್ದು. ನಾವು ನೋಡ್ತೀವಿ, ಯಾವುದೋ ಒಂದು ಖನಿಜ ಇದೆ ಅಂತ ಹೇಳಿದ್ರೆ, ಅದು ಬೆಳವಣಿಗೆ ವಜ್ರ ಇರಬಹುದು, ಅದು ವೈಡೂರ್ಯ ಆಗಿರ್ಬಹುದು, ಅದು ರತ್ನ, ಮುತ್ತು ರತ್ನ ಇರ್ಬೋದು, ಅವುಗಳನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಹೇಗೆ ಬಳಸ್ಕೊಳ್ತಾ ಇದೀವಿ ನೋಡಿ. ಹಾಗೆ ಅದ್ರ ಬೆಳವಣಿಗೆಗೆ ಸಹಾಯ ಮಾಡ್ಬೇಕು ಹೊರತು ಅದನ್ನ ದುರುಪಯೋಗ ಮಾಡಬಾರ್ದು ಅಂತ ಹೇಳ್ತಾರೆ. ಪ್ರಾಣಿಗಳನ್ನು ಹಾಗೆ ನಾವು ಎಷ್ಟೋ ಸಲಿ ನೋಡ್ತಾ ಇದೀವಿ. ಪ್ರಾಣಿಗಳನ್ನ ಜೂಜಿಗೆ ಬಳಸ್ಕೊಳ್ಳೋದು, ಅಥವಾ ಅವುಗಳನ್ನ ನಾವು ಇಷ್ಟ ಬಂದಾಗ ಬಳಸ್ಕೊಳ್ಳೋದು, ಆ ಅವುಗಳ ಬೆಳವಣಿಗೆಗೆ ಸಹಾಯ ಆಗಲ್ಲ ಅಲ್ವಾ? ನಾವು ಈಗ ರೇಸ್ಗೆ ಕುದುರೆಯನ್ನ ಬಳಸಿದಾಗ ಅದ್ರ ಬೆಳವಣಿಗೆ ಹೇಗಾಗುತ್ತೆ? ಅದನ್ನ ಒಳ್ಳೆ ಕಾರ್ಯಗಳಿಗೆ ನೀವು ಬಳಸ್ಕೊಂಡಾಗ ಅದ್ರ ಬೆಳವಣಿಗೆ ಚೆನ್ನಾಗಾಗುತ್ತೆ. ಒಂದು ನಾಯಿಯನ್ನ ನೀವು ಯಾವ್ದೋ ಒಂದು ಇದಕ್ಕೆ ಬಳಸೋದು ಅಲ್ವಾ, ಕೆಟ್ಟ ಕೆಟ್ಟ ಕೆಲಸಗಳಿಗೆ ಅದನ್ನ ಬಳಸಬಾರ್ದು. ನಾವ್ ಇವತ್ ನೋಡ್ತಾ ಇದೀವಿ, ಒಳ್ಳೆ ರೀತಿಯಲ್ಲಿ ನಾವು ಬಳಸ್ಕೊಂಡಾಗ ಅದಕ್ಕೆ ನಾವು ಸಹಾಯ ಮಾಡ್ತೀವಿ. ಅದನ್ನ ನಾವು ನಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಂಡಾಗ ಅದರ ಬೆಳವಣಿಗೆಗೆ ನಾವು ಕಂಟಕವನ್ನ ತರ್ತೀವಿ, ಅಥವಾ ಅದಕ್ಕೆ ಯಾವ ಸಹಾಯನೂ ನಾವು ಮಾಡಲ್ಲ. ಇಂಥ ಒಂದು ಅತಿ ಮಾನವ ಹಂತವನ್ನ ನಾವು ತಲುಪಿರೋರನ್ನ ನೋಡಿದಾಗ ಮಹಾತ್ಮರು ತಮ್ಮದೇ ಆದ ಸಂಘವನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ನಾವು ಓದ್ತೀವಿ. ಶ್ವೇತಋಷಿ ಸಂಘ ಅಂತ. ಅವರು ಜಗತ್ತಿನ ವಿಕಾಸಕ್ಕೆ ಹೇಗೆ ಸಹಾಯ ಮಾಡ್ತಾ ಇದ್ದಾರೋ ಆ ತರ ನಾವು ಅಸಾಧಾರಣವಾದ ಕುತೂಹಲಕಾರಿಯಾದ ವಿಷಯಗಳನ್ನ ನಾವು ಇಲ್ಲಿ ಈ ಗ್ರಂಥದಲ್ಲಿ ತಿಳ್ಕೊಳ್ತೀವಿ. ಆ ಥಿಯಾಸಫಿ ಅಥವಾ ಬ್ರಹ್ಮಜ್ಞಾನದಲ್ಲಿ ನಾವು ತಿಳ್ಕೊಳ್ತೀವಿ. ಈ ಎಲ್ಲವನ್ನ ತಿಳ್ಕೊಂಡ ಮೇಲೆ ನಾವು ಕೂಡ ಅವರು ಶಿಷ್ಯರನ್ನ ಆರಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಯಾರು ನಾವು ಆ ಹಂತಕ್ಕೆ ಬೆಳಿತೀವೋ ಅಂತವ್ರನ್ನ ಶಿಷ್ಯರನ್ನಾಗಿ ಪಡ್ಕೊಂಡು ಅವ್ರ ಮೂಲಕ ಕೆಲಸಗಳನ್ನ, ಜಗತ್ತಿಗೆ ಬೇಕಾದಂತ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ. ಬೆಳವಣಿಗೆಗೆ, ವಿಕಾಸಕ್ಕೆ ಅವರನ್ನ ಬಳಸ್ಕೊಳ್ತಾ ಇದ್ದಾರೆ.
ಹೀಗೆ ನಾವು ಮಾಡುವಾಗ ಪ್ರತಿಯೊಂದು ವಸ್ತುವನ್ನು ನಾವು ಗೌರವಿಸಬೇಕು, ಅದರ ಬೆಳವಣಿಗೆಗೆ ನಾವು ಸಹಾಯ ಮಾಡಬೇಕು. ಈ ಹಂತಗಳನ್ನ ನಾವು ತಿಳ್ಕೊಂಡಾಗ ಅವರು ಮುಂದೆ ಮನುಷ್ಯರಾಗೋರಿದ್ದಾರೆ ಅಲ್ವಾ. ಇವತ್ತಿನ ಖನಿಜ ಇವತ್ತಿನ ಪ್ರಾಣಿ ಆಗತ್ತೆ, ಸಸ್ಯ ಆಗತ್ತೆ, ಸಸ್ಯ ಪ್ರಾಣಿ ಆಗತ್ತೆ, ಆ ಪ್ರಾಣಿ ಕೂಡ ನಮ್ಮ ಹಂತಕ್ಕೆ ಬರುತ್ತೆ. ಇವೆಲ್ಲ ನಾವು ವಿಷಯಗಳನ್ನ ತಿಳ್ಕೊಂಡಾಗ ಅವುಗಳನ್ನ ಅಗೌರವದಿಂದ ನಾವು ಕಾಣಲ್ಲ, ಅದಕ್ಕೂ ಗೌರವ ಕೊಡಬೇಕು ಅನ್ನೋದನ್ನ ಈ ಯು ಅನ್ನೋ ಗ್ರಂಥದಲ್ಲಿ ಎಸ್ ಅರುಂಡಿಯಲ್ ಅವರು ನಮ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಇದೆಲ್ಲರೂ ಕೂಡ ನಾವು ಓದಲೇಬೇಕಾದಂತ ಗ್ರಂಥ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.